ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधाकृष्णपादान् साकनललिता श्रीविशाखान्वितांश्च हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्ते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिधि नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। नमो विष्णुपादाय कृष्णप्रेष्ठाय भूतले श्रीमते भक्ति स्वामी इति नामिने पंचाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। हरे कृष्ण। ಫಸ್ಟು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕಂದ್ರೆ ಮೊದಲೆಲ್ಲ 7:30-35 ಆದ್ರೂ 10 ಜನ 15 ಜನ 20 ಜನ ಇರ್ತಾ ಇದ್ರು. ಈಗ 60+ ಇರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಜಾಯ್ನ್ ಆಗ್ತಾರೆ. ತುಂಬ ಅಂದ್ರೆ ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ಜಗನ್ನಾಥನ ಲೀಲೆ, ಜಗನ್ನಾಥನ ಭಕ್ತರ ಲೀಲೆಗಳು. ಇದು ನೇರವಾಗಿ ಹೃದಯಕ್ಕೆ ಮುಟ್ತಾ ಇದೆ ಅಂತ ಅರ್ಥ. ಜಗನ್ನಾಥನ ಲೀಲೆಗಳು ನೇರವಾಗಿ ಹೃದಯಕ್ಕೆ ಮುಟ್ತಾ ಇದೆ. ಹೃದಯದಲ್ಲಿರುವಂತಹ ಕಲ್ಮಶ ದೂರ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಪ್ರತಿ ಕ್ಷಣ, ಪ್ರತಿ ಗಳಿಗೆ, ಪ್ರತಿ ದಿನ ಶೃಣ್ವತಾಂ ಸುಖತಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಪ್ರತಿ ದಿನ ಕೇಳ್ತಾ ಇರ್ಬೇಕು. ಅದಕ್ಕೆ ಭಾಗವತ ಏನ್ ಹೇಳ್ತಾರೆ, ನಾವು ಭಾಗವತ ರಸವನ್ನ ಕುಡಿಬೇಕು. ಹೇಗೆ ಕುಡಿಬೇಕು? ಕಿವಿಯ ಮೂಲಕ ಕುಡಿಬೇಕು. ಕಿವಿಯ ಮೂಲಕ ಭಾಗವತ ರಸವನ್ನ ಕುಡಿಬೇಕು. ಪಿಬತ ಭಾಗವತ ರಸಮಾಲಯಂ. ಕುಡಿಬೇಕು. ಎಷ್ಟು ಕುಡಿದು ನಮ್ಗೆ ಸಾಕು ಅಂತ ಅನ್ಸ್ಬಾರ್ದು, ಇನ್ನು ಬೇಕು ಅನ್ಸ್ಬೇಕು. ಇದು ಹರಿಕಥಾ ಮಹಿಮೆ, ಭಗವಂತನ ಕಥೆಯ ಮಹಿಮೆ. ಸೊ ಹಾಗೆ ಭಗವಂತನ ಕಥೆಯ ಮಹಿಮೆ, ಭಗವಂತನ ಧಾಮದ ಮಹಿಮೆ ತಿಳ್ಕೊಬೇಕು ನಾವು. ಭಗವಂತನ ಧಾಮದ ಮಹಿಮೆ ಸಾಮಾನ್ಯವಾಗಿ ಎಲ್ಲರೂ ಧಾಮಕ್ಕೆ ಹೋಗ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ. ಆದ್ರೆ ಬಹುತೇಕರಿಗೆ ಆ ಜಾಗದ, ಆ ಧಾಮದ, ಆ ಕ್ಷೇತ್ರದ ಮಹಿಮೆ ಗೊತ್ತಿರುತ್ತೆ. ಹೋಗ್ತಾರೆ, ಬರ್ತಾರೆ. ಅಂದ್ರೆ ಹೋಗಿದ್ದಾಯ್ತು, ಬಂದಿದ್ದಾಯ್ತು. ಬಟ್ ತಿಳ್ಕೊಂಡು ಹೋಗಿದ್ರೆ ನಮ್ಗೆ ಪುಣ್ಯ ಬರ್ತಾ ಇತ್ತಾ? ನಂದಗೋಪರಿಗೆ ತನ್ನ ಮಗ ಕೃಷ್ಣ ಉಪದೇಶ ಮಾಡ್ತಾರೆ. ನೀವು ಇಂದ್ರಯಜ್ಞ ಮಾಡ್ತಾ ಇದ್ದೀರಲ್ಲಪ್ಪ. ಹೌದು. ಯಾಕೆ ಮಾಡ್ತಾ ಇದ್ದೀರಾ? ಕಾಟಾಚಾರಕ್ಕೆ ಮಾಡ್ತಾ ಇದ್ದೀರಾ? ಕೇಳ್ತಾನೆ ಕೃಷ್ಣ ಅಪ್ಪನ. ನಾನ್ ತಿಳ್ಕೊಬೇಕು, ಹೇಳಿ ಸ್ವಲ್ಪ. ಇದು ಒಂದು ಧಾರ್ಮಿಕ ಪದ್ಧತಿನೋ ಅಥವಾ ಒಂದು ಕರ್ತವ್ಯನೋ ಅಥವಾ ಒಂದು ಸೇವೆನೋ? ಏನದು? ಭಕ್ತಿನ? ಏನದು? ಗೊತ್ತಿಲ್ಲದೆ ಏನು ಮಾಡಬಾರ್ದು ನಾವು. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರು ಹೋಗಿದ್ರು, ನಾನು ಹೋಗ್ತೀನಿ. ಇದು ಕಾಟಾಚಾರ ಅಂತ ಹೇಳ್ತಾರೆ. ಇದು ಸದಾಚಾರ ಅಲ್ಲ. ಇದು ಯಾವುದೇ ಆಚರಣೆ ಮಾಡ್ಬೇಕಾದ್ರೂ ಅದನ್ನ ತಿಳಿದು ಮಾಡ್ಬೇಕು. ತಿಳಿದೇ ಮಾಡಿದ್ರೆ ಫಲ ಇಲ್ವಾ? ಇದೆ. ತಿಳಿದೇ ಮಾಡಿದ್ರು ಫಲ ಇದೆ. ಆದ್ರೆ ತಿಳಿದು ಮಾಡಿದ್ರೆ ಇನ್ನು ಹೆಚ್ಚಿನ ಫಲ. ಹೋಗೋದು ಹೋಗ್ತೀವಿ, ಬರೋದ್ ಬರ್ತೀವಿ, ಖರ್ಚು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಗೊತ್ತಿಲ್ಲದೆ ಮಾಡ್ತೀವಿ. ತಿಳ್ಕೊಂಡು ಮಾಡ್ಬೇಕು. ಹಾಗೆ ಇವತ್ತು ಜಗನ್ನಾಥನ ಧಾಮದ ಮಹಿಮೆಯ ತಿಳ್ಕೊಳ್ಳೋಣ. ನಿಮಗೆ 5 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಎಷ್ಟು ಜನ ಪುರಿ ಧಾಮಕ್ಕೆ ಇವತ್ತು ಒಂದುವರೆಗೆ ನಾವು ಹೋಗ್ತಿದೀವಿ ಪುರಿ ಧಾಮಕ್ಕೆ? ಎಷ್ಟು ಜನ ಬರ್ತೀರಾ? 10 ಸೆಕೆಂಡ್ಸ್, 5 ಸೆಕೆಂಡ್ಸ್ ಟೈಮ್. ಮನೇಲಿ ಕೇಳ್ಬೇಕು, ದುಡ್ಡು ಇದೆಯಾ? ಮನೇಲಿ ಮಕ್ಕಳಿಗೆ ಅಡಿಗೆ ಯಾರು ಮಾಡ್ಬೇಕು, ತಿಂಡಿ ಯಾರು ಮಾಡ್ಬೇಕು, ಏನು ಯೋಚನೆ ಬರಬಾರ್ದು.
ಮಧ್ಯಾಹ್ನ 1 ಗಂಟೆ ಹೋಗ್ತೀವಿ, ಪ್ಯಾಕ್ ಮಾಡ್ಬೇಕು, ಹೋಗಿ ಹೊರಡಬೇಕು. ಯಾರು ಬರ್ತೀರಾ? 5 ಸೆಕೆಂಡ್ಸ್ ಟೈಮ್ ಅಷ್ಟೇ ಟೈಮ್ ಮುಗೀತು. ಓಕೆ, ಇವಾಗ ಓಕೆ ಸಾಕ್ಬಿಡಿ, ನಿಮ್ಮ ಹ್ಯಾಂಡ್ ರೈಸ್ ಮಾಡ್ಬಿಡಿ, ಟೈಮ್ ಓವರ್. ಈ ಕತೆ ಕೇಳಿದಾಗ ಅನ್ಸುತ್ತೆ ನಮ್ಗೆ, ನಾನು ಕೈ ಎತ್ತಬೇಕಿತ್ತು ಅಂತ. ಬರ್ತಿರೋ ಬಿಡ್ತಿರೋ ನನಗೆ ಬೇಕಿಲ್ಲ, ಬರೋ ಇಚ್ಛೆ ಇದೆ ಅಂತ ಅನ್ಸಿದ್ರು ನಮ್ಗೆ ದರ್ಶನ ಮಾಡಿ ಪುಣ್ಯ ಬರ್ತಾ ಇತ್ತು. ಇವಾಗ ದರ್ಶನ ಮಾಡೋಣ. ಎಂಥ ಕ್ಷೇತ್ರ ಇದು? ಶ್ರೀ ಕ್ಷೇತ್ರ, ಶಂಖ ಕ್ಷೇತ್ರ, ಪುರುಷೋತ್ತಮ ಕ್ಷೇತ್ರ, ಜಗನ್ನಾಥ ಪುರಿ ಧಾಮ. ಧಾಮದ ಮಹಿಮೆ ತಿಳ್ಕೊಳ್ಳೋಣ ಫಸ್ಟ್. ಆಮೇಲೆ ಆ ಧಾಮದಲ್ಲಿ ಏನ್ ಲೀಲೆ ನಡೀತು ಮಾರ್ಕಂಡ ಋಷಿ ಜೊತೆ. ಮಾರ್ಕಂಡ ಋಷಿ ಹೇಳಿದಿರಲ್ಲ, ನಾನು ಭಗವಂತ ಮಾರ್ಕಂಡ ಋಷಿಗೆ ತನ್ನ ಬಾಲರೂಪ ತೋರಿಸ್ತಾನೆ. ಅಂದ್ರೆ ಆಲದ ಎಲೆ ಮೇಲೆ ಮಲಗಿರುವಂತಹ ತನ್ನ ಕಾಲನ್ನೇ, ಅಂದ್ರೆ ತನ್ನ ಪಾದ ಪದ್ಮಗಳನ್ನೇ ತನ್ನ ಮುಖ ಪದ್ಮಗಳಲ್ಲಿ ಚೀಪುವಂಥದ್ದು ನೋಡಿದಿರಲ್ಲ. ತನ್ನ ಹೆಬ್ಬೆಳನ್ನ ಬಾಯಲ್ಲಿ ಇಟ್ಕೊಂಡಿರೋಂಥ ಕೃಷ್ಣ. ಅದು ಯಾರೋ ಆರ್ಟಿಸ್ಟ್ ಬರ್ದಿರೋದಲ್ಲ, ಅದು ಚೆನ್ನಾಗಿ ಬರ್ದಿದ್ದಾನೆ ಆರ್ಟಿಸ್ಟ್ ಅಲ್ಲ, ಅದು ಮಾರ್ಕಂಡೇಯ ಋಷಿಗಳಿಗೆ ಭಗವಂತ ದರ್ಶನ ಕೊಟ್ಟ ರೂಪ. ಓಕೆನಾ? ಶ್ರವಣ ಮಾಡೋಣ, ಗಮನ ಇಲ್ಲೇ ಇರಬೇಕು. ಮೊದಲು ನಾವು ಪುರುಷೋತ್ತಮ ಕ್ಷೇತ್ರ ಅದರ ಮಹಿಮೆ ತಿಳ್ಕೊಂಡು ಆಮೇಲೆ ಮಾರ್ಕಂಡೇಯ ಋಷಿ ಲೀಲೆಯನ್ನು ನಾವು ಶ್ರವಣ ಮಾಡಬಹುದು. ಹೋಗ್ಬೋದಾ? ಶ್ರವಣ ಇಲ್ಲೇ ಇರಬೇಕು, ಗಮನ ಇಲ್ಲೇ ಇರಲಿ. ಸುಮ್ಮನೆ ಈಗ ಯಾರು ಕೈ ಎತ್ತಿದ್ರಲ್ಲ, ಬಿಡಿ, ಕೈ ಇಳಿಸಿ. ದರ್ಶನ ಮಾಡ್ಬೇಕು ಅಂದ ತಕ್ಷಣ ಅವ್ರಿಗೆ ದರ್ಶನ ಮಾಡಿದ ಭಾಗ್ಯ ಸಿಕ್ಕಿದೆ. ಇವಾಗ ಇನ್ನೂ ಯೋಚನೆ ಮಾಡ್ತಾ ಇದೀವಿ, ಕೇಳಿಸ್ಕೊಂಡಿಲ್ಲ. ನೀವೇನು ಹೇಳ್ತೀವಿ? ಕೇಳಿಸ್ಕೊಂಡಿಲ್ಲ ಅಂದ್ರೆ ಅರ್ಥ ಏನು? ನಮ್ಗೆ ಭಗವಂತ ಕೇಳಿಸಿಲ್ಲ ಅಷ್ಟೇ. ನಾನೊಂದ್ಸಲ ಮಾನಸಿಕವಾಗಿ ದರ್ಶನ ಮಾಡೋಣ ಅಂತ ಹೇಳಿದ್ನಲ್ಲ, ಮಾನಸಿಕವಾಗಿ ಬೇಡ, ಈಗ ರಿಯಲ್ ಆಗಿ ದರ್ಶನ ಮಾಡೋಣ. ಓಕೆ, ಭಗವಂತ ಕೃಪೆ ಕೊಟ್ರೆ ಈ ವರ್ಷದಲ್ಲಿ ಹೋಗುವಂತ ಇಚ್ಛೆ ಪಡೋಣ ಅಂತ ಧಾಮದ ಮಹಿಮೆಯನ್ನ ಫಸ್ಟ್ ತಿಳ್ಕೊಂಡು ಹೋಗ್ಬೇಕು. ಪುರುಷೋತ್ತಮ ಕ್ಷೇತ್ರ, ನಾವು ಯಾವ್ದನ್ನ ಜಗನ್ನಾಥಪುರಿ ಅಂತ ಕರಿತೀವಿ, ಅದು ಪುರುಷೋತ್ತಮ ಕ್ಷೇತ್ರ. ಕಲಿಯುಗದಲ್ಲಿ ನಾವು ಇನ್ಯಾವ ಧಾಮವನ್ನು ದರ್ಶನ ಮಾಡೋ ಅಗತ್ಯ ಇಲ್ಲ ಜಗನ್ನಾಥಪುರಿ ದರ್ಶನ ಮಾಡಿದ್ಮೇಲೆ. ಇಲ್ಲಿ ಭಗವಂತ ಯಾವ ರೂಪದಲ್ಲಿ ದರ್ಶನ ಕೊಡ್ತಾ ಇದ್ದಾನೆ ನಮಗೆ? ದಾರು ಬ್ರಹ್ಮ, ಅಂದ್ರೆ ದಾರು ಅಂದ್ರೆ ಮರ, ಸಂಸ್ಕೃತದಲ್ಲಿ ದಾರು ಅಂದ್ರೆ ಬ್ರಹ್ಮ, ಮರ. ದಾರು ಬ್ರಹ್ಮ ಅಂದ್ರೆ ಮರದ ರೂಪದಲ್ಲಿ ಭಗವಂತ ನಮಗೆ ದರ್ಶನ ಕೊಡ್ತಾನೆ, ದಾರು ಬ್ರಹ್ಮ. ಯಾರು ಈ ರೂಪವನ್ನ ದರ್ಶನ ಮಾಡ್ತಾನೆ, ಆ ಕ್ಷಣನೇ ಮಾನಸಿಕವಾಗಿ ದರ್ಶನ ಮಾಡಿದ್ರು ಕೂಡ ಆ ಕ್ಷಣವೇ ಅವನು ಈ ಭೌತಿಕ ಜಗತ್ತಿಂದ ಮುಕ್ತಿಯನ್ನ ಪಡೆದಿದ್ದಾನೆ ಅಂತ ಅರ್ಥ. ಅಬ್ಬಾ, ಸದ್ಯ ಮುಕ್ತಿ ಸಿಕ್ತು. ಮುಕ್ತಿ ಹೇಳ್ತಾರಲ್ಲ, ಮುಕ್ತಿ ಅಲ್ಲ ನಮ್ಗೆ ಬೇಕಾಗಿರೋದು, ಮುಕ್ತಿ ಅಲ್ಲ, ಮೋಕ್ಷ ಅಲ್ಲ, ಕೃಷ್ಣ ಪ್ರೇಮ. ಇನ್ನು ಎಷ್ಟೋ ದೂರ ಹೋಗ್ಬೇಕು ನಾವು ಕೃಷ್ಣ ಪ್ರೇಮಕ್ಕೆ. ಮುಕ್ತಿ ಸಿಕ್ಕಿಬಿಡುತ್ತೆ. ಮುಕ್ತಿಗೋಸ್ಕರ ನಾವು ಬೇರೆ ಏನು ಸಾಧನೆ ಮಾಡಬೇಕಾಗಿಲ್ಲ. ಇಷ್ಟು ದಿನ ನಾವು ಭಗವಂತನ ಭಕ್ತರ ಲೀಲೆಗಳನ್ನ ಶ್ರವಣ ಮಾಡಿದ್ವಲ್ಲ, ಮುಕ್ತಿ. ಆದ್ರೆ ಮುಕ್ತಿ ಕೂಡ ನಮ್ಮ ಅಂತಿಮ ಗುರಿ ಅಲ್ಲ, ಅಂತಿಮ ಧ್ಯೇಯ ಅಲ್ಲ. ಅದು ಕೂಡ ಭೌತಿಕ ಕಾಮನೆ. ಯಾಕಂದ್ರೆ ನಾವು ಇನ್ನು ಯಾರು ಭಕ್ತರಲ್ಲ. ಆಸೆ ಬಂತು ನಮ್ಗೆ, ಮುಕ್ತಿ ಸಿಗುತ್ತೆ, ಅದು ಲೌಕಿಕ ಕಾಮನೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಒಂದೊಂದು ಪದ, ಒಂದೊಂದು ಅಕ್ಷರನು. ಮೋಕ್ಷ ಅನ್ನುವುದು ಕೂಡ ಲೌಕಿಕ ಕಾಮನೆ. ಮುಕ್ತಿ ಬೇಕು ಅಂತ ನಾವು ಭಗವಂತನ ಹತ್ರ ಹೋಗ್ಬಾರ್ದು, ಅದು ಲೌಕಿಕ ಕಾಮನೆ ಆಯ್ತು. ಅದು ಒಂದೇ, ಮನೆ ಬೇಕು ಅಂತ ಕೇಳೋದು ಒಂದೇ, ಎರಡು ಒಂದೇ ಆಗುತ್ತೆ. ಅಥವಾ ಗಾಡಿ ಬೇಕು, ಏನ್ ನಾವು ಲೌಕಿಕ ಕಾಮನೆ ಕೇಳಿದ್ರು, ಮೋಕ್ಷ ಕಾಮನೆ ಕೇಳಿದ್ರು ಅದು ಲೌಕಿಕನೇ. ಇನ್ನು ಮುಂದಕ್ಕೆ ಶುರು ಆಗುತ್ತೆ ನಮ್ಗೆ. ಮುಕ್ತಿಗೋಸ್ಕರ ನಾವು ಕಷ್ಟಪಡೋದು ಬೇಕಿಲ್ಲ, ಕೃಷ್ಣ ಪ್ರೇಮಕ್ಕೋಸ್ಕರ ಕಷ್ಟಪಡ್ಬೇಕು, ತಪಸ್ಸೆ ಮಾಡ್ಬೇಕು. ಹೇಗೆ ಮಾಡ್ಬೇಕು? ಓಕೆ. ಯಾರು ಪುರುಷೋತ್ತಮ ಕ್ಷೇತ್ರ ಜಗನ್ನಾಥಪುರಿ ಧಾಮ ದರ್ಶನ ಮಾಡ್ತಾನೆ, ಅವನು ಭೂಮಂಡಲದಲ್ಲಿ ಇರುವಂತಹ ಎಲ್ಲಾ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡಿದ ಪುಣ್ಯ ಸಿಗುತ್ತೆ. ಖುಷಿನಾ? ಹ್ಯಾಪಿನಾ? ಇವಾಗ ಬರ್ಬೇಕನ್ಸುತ್ತಾ ನಮ್ಗೆ? ಖಂಡಿತ ಅನ್ಸುತ್ತೆ, ಯಾಕೆ ಅನ್ಸೋದಿಲ್ಲ? ಸರಿ, ಭಗವಂತ ಅವನು ಸರ್ವಂತರ್ಯಾಮಿ, ಎಲ್ಲ ಕಡೆ ಇರ್ತಾನೆ ಅವನು, ಆಲ್ ಪರ್ವೇಡಿಂಗ್. ಆದ್ರೂ ಪುರುಷೋತ್ತಮ ಕ್ಷೇತ್ರದಲ್ಲಿ ಅಂದ್ರೆ ಜಗನ್ನಾಥಪುರಿಯಲ್ಲಿ ಸಾಕ್ಷಾತ್ ಸ್ವರೂಪ ಅದು. ಅವನ ಅವತಾರ, ಅವನ ಅಂಶ ಅಥವಾ ಇನ್ನೇನು ಅಲ್ಲ, ಸಾಕ್ಷಾತ್ ಸ್ವರೂಪ ಅದು. ದಾರು ಬ್ರಹ್ಮ ಒರಿಜಿನಲ್ ಫಾರ್ಮ್, ಕೃಷ್ಣನ ಒರಿಜಿನಲ್ ಫಾರ್ಮ್ ಅದು. ಹೌದು, ಕೃಷ್ಣನೇ ಮಹಾಭಾವಕ್ಕೆ ಹೋದಾಗ ಆತರ ಆಗಿರೋದು ಅಷ್ಟೇನೆ. ಒಂದು ಪದ್ಯಾವಳಿಲಿ ಒಂದು ಮಾತಿದೆ, ರಾಧಾರಾಣಿ
ಸಖಿಯರಿ ಹೇಳ್ತಾಳೆ, ಓ ಸಖಿ, ಇವ್ಗೆ 2 ಆಪ್ಷನ್ ಇದೆ ನಮಗೆ. ಒಂದು, ಕೃಷ್ಣನ ಜೊತೆ ಯಾವಾಗ್ಲೂ ಇರೋದು. ಈಗ ಪ್ರಶ್ನೆ ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಕೃಷ್ಣನ ಜೊತೆ ಯಾವಾಗ್ಲೂ ಇರಬೇಕು ಅನ್ನೋ ಆಸೆ ಶ್ರೇಷ್ಠನೋ, ಅಥವಾ ಕೃಷ್ಣನಿಂದ ದೂರ ಇರೋದು ಶ್ರೇಷ್ಠನೋ? ಮತ್ತೆ ಯಾಕೆ? ಕೃಷ್ಣನಿಂದ ದೂರ ಇರೋದೇ ಶ್ರೇಷ್ಠ ಪ್ರಭು. ಯಾಕೆ? ಆ ವಿರಹ ನಮ್ಮನ್ನ ಕೃಷ್ಣನಿಂದ ದೂರ ಇದ್ದೀನಿ ಅಂತ ಅದು ಯಾವಾಗ್ಲೂ ನೆನಪಲ್ಲಿ ಇರುತ್ತೆ. ಜೊತೆಲಿದ್ರೆ ಅಷ್ಟು ಭಾವ ಇರಲ್ಲ. ವೆರಿ ಗುಡ್, ಸೂಪರ್. ನೆಕ್ಸ್ಟ್ ಯಾರದು? ರಾಧಾರಾಣಿ ಹೇಳೋ ಮಾತಿದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಭಗವಂತನ ಹೊಟ್ಟೆಗಿದ್ರೆ ನಾವು ಭಗವಂತನ ಮೇಲೆಯಿಂದ ಧ್ಯಾನದಿಂದ ವಿಮುಕ್ತರಾಗ್ಬಿಡ್ತೀವಿ ಪ್ರಭು. ಹಾಗಾಗಿ ಭಗವಂತನ ಸದಾ ನಾವು ಅವನನ್ನ ನೆನೆಸ್ತಾ ಇರ್ತೀವಿ, ಅವನ ಕೀರ್ತನೆ ಮಾಡ್ತಿರ್ತೀವಿ. ಫಸ್ಟ್ ಸೆಂಟೆನ್ಸ್ ರಿಪೀಟ್ ಮಾಡಿ. ಭಗವಂತನಿಂದ ದೂರ ಇದ್ರೆ ನಾವು ಅವನಿಂದ ವಿಮುಖರಾಗ್ಬಿಡ್ತೀವಿ ಪ್ರಭು. ಭಕ್ತಿಯಿಂದ ಅವನ ಧ್ಯಾನ ಮಾಡೋದಿಲ್ಲ ನಾವು, ಅವನ ಒಟ್ಟಿಗಿದೀವಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತಲ್ವಾ ಪ್ರಭು. ಓಕೆ, ಸೊ ದೂರ ಇರೋದು ಒಳ್ಳೇದು ಅಲ್ಲ, ಹತ್ರ ಇರೋದು ಒಳ್ಳೇದು ಅಂತೀರಾ ನೀವು? ದೂರ ಇರೋದು ದೂರ ಇರೋದೇ ಒಳ್ಳೇದು. ಸದಾ ನಾವು ಅವನು ಸ್ಮರಿಸ್ತಾ ಇರ್ತೀವಿ. ಅವನು ಓಕೆ, ವೆರಿ ಗುಡ್. ನೆಕ್ಸ್ಟ್ ಇನ್ಯಾರಾದ್ರೂ ಹೇಳ್ತೀರಾ? ಏನಾದ್ರು ಬೇರೆ ಆನ್ಸರ್? ಹರೇ ಕೃಷ್ಣ ಮಾತಾಜಿ. ಅದು ಒಂದ್ಸತಿ ಮೀರಾಬಾಯಿ ಹೋಗ್ತಾ ಇದ್ಲು ಕೃಷ್ಣನ್ ಕಾಣೋಕೆ ಜಗನ್ನಾಥ್ಪುರಿಗೆ. ಅಲ್ಲಿ ಒಬ್ರು ಹೇಳಿದ್ರು ಜಗನ್ನಾಥ್ಪುರಿಯಲ್ಲಿ ಇಲ್ಲ ಕೃಷ್ಣ ದ್ವಾರಕಾ ಹೋಗಿದ್ದಾನೆ ಅಂತ. ಅವಳಿಗೆ ತುಂಬಾ ಖುಷಿ ಆಯ್ತು, ಕುಣ್ದಾಡ್ಬಿಟ್ಲು. ಅಯ್ಯೋ ಯಾಕಮ್ಮ ಕುಣ್ದಾಡ್ತಿದ್ಯಾ ಅಂದ್ರೆ, ನನಗ್ ಇನ್ನ ಕೂಗ್ಕೊಂಡ್ ಹೋಗ ನನ್ನ ಬೇಡ್ಕೊಂಡ್ ಹೋಗೋ ಚಾನ್ಸ್ ಸಿಕ್ತು, ನನ್ ಇನ್ನ ಕೂಗೋ ಚಾನ್ಸ್ ಸಿಕ್ತು, ನನ್ನ ಇದು ಬೇಡ್ಬೇಕು ನಾವು ಅಂತ. ಓಕೆ ಓಕೆ, ಅಂದ್ರೆ ಟೈಮ್ ಸಿಕ್ತು ಇನ್ನು ಭಗವಂತನ ಧ್ಯಾನ ಮಾಡಕ್ಕೆ, ಹೌದಾ? ಆತರನ ಹುಡ್ಕೊಂಡು ಹೋಗುವಂಥದ್ದು. ಓಕೆ, ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಇನ್ಯಾರ್ದು ಆನ್ಸರ್ ಸಿಗುತ್ತೆ? ಬೇರೆ ಆನ್ಸರ್ ಇದೆಯಾ ಯಾರ್ದಾದ್ರು? ಹತ್ರ ಇರೋದು ಒಳ್ಳೆಯದು ಅಂತ ಯಾರಾದ್ರೂ ಹೇಳ್ತಾರ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹತ್ರ ಇದ್ರೇನೆ ಒಳ್ಳೇದು, ಬಟ್ ದೂರ ಇದ್ರೆ ನಮ್ಗೆ ಇನ್ನು ಪ್ರೇಮ ಹೆಚ್ಚಾಗುತ್ತೆ, ನೋಡ್ಬೇಕು ಅನ್ನೋ ಇದು ಹೆಚ್ಚಾಗುತ್ತೆ. ಬಟ್ ತುಂಬಾ ಆಗಿಲ್ಲ, ನೋಡಕ್ ಆಗಿಲ್ಲ ಅಂದಾಗ ಆವಾಗ ಹತ್ರ ಬಂದ್ ಬಿಡ್ಬೇಕು ಪ್ರಭುಜಿ. ಓಕೆ ಓಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತ ನಮ್ಮ ಹೃದಯದಲ್ಲೇ ಯಾವಾಗ್ಲೂ ಇದ್ರೆ ಅದು ನಮ್ಗೆ ಒಳ್ಳೇದು. ಅಂದ್ರೆ ಹತ್ತಿರದಲ್ಲಿರೋದು ಒಳ್ಳೇದು ಅಂತ. ಓಕೆ, ನಮ್ಮ ಹೃದಯದಲ್ಲೇ ಇದ್ರೆ ನಮ್ಮ ಹತ್ರನೇ ಇದ್ದಂಗೆ, ಜೊತೆಲೇ ಇದ್ದಂಗೆ. ಓಕೆ, ಜೊತೆಲಿ ಇದ್ದಂಗೆ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಇನ್ಯಾರಾದ್ರೂ? ಓಕೆನಾ? ಮಾಧವಿ ಮಾತಾಜಿ ಹರೇ ಕೃಷ್ಣ ಹ್ಯಾಂಡ್ ರೈಸ್ ಮಾಡಿದ್ರಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅವನ ಹತ್ರ ಇರೋದಕ್ಕಿನ್ನ ವಿರಹ ಭಾವದಲ್ಲಿ ಇರೋ ಪ್ರೀತಿ ಹೆಚ್ಚು ಅನ್ಕೊಳ್ತೀನಿ ಪ್ರಭು, ಶ್ರೇಷ್ಠ ಅನ್ಕೊಳ್ತೀನಿ. ವೆರಿ ಗುಡ್, ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಮಹೇಶ್ವರಿ ಮಾತಾಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ದೇವ್ರು ಬಂದು ನಾವ್ ಬೆಳಗ್ಗೆ ಎದ್ದಾಗ ಮತ್ತೆ ಪ್ರತಿಯೊಂದ್ ಕೆಲ್ಸದಲ್ಲಿ ನಾವ್ ದೇವ್ರ ನೆನ್ಸ್ಕೊಂತಿರಲ್ಲ ಪ್ರಭು. ಅದ್ರಿಂದ ನಮ್ ಮಕ್ಳು ನಮ್ ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ಜೊತೆಗಿರ್ತಾರೆ ಹಂಗ್ ದೇವ್ರು ನಮ್ ಜೊತೆನಲ್ಲಿ ಇರ್ತಾರೆ ಅಂತ ನನಗ್ ಗೊತ್ತು. ಓಕೆ ಓಕೆ, ಎಲ್ರದ್ದು ಒಂದು. ಮಹೇಶ್ವರಿ ಮಾತಾಜಿ. ಹ್ಯಾಂಡ್ ರೈಸ್. ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ದೂರ ಇರೋದೇ ಭಾವ, ಒಳ್ಳೆ ಭಾವ. ಯಾವಾಗ್ಲೂ ನೆನೆಸ್ಕೊಳ್ತಾ ಇರ್ತೀವಿ ಪ್ರಭು, ಯಾವಾಗ ನೋಡ್ತೀವಿ ಕೃಷ್ಣನ ಅಂತ. ವಿರಹ ಭಾವ ತುಂಬಾ ಇರುತ್ತೆ. ಗೋಪಿಯರು ಹಾಗೆ ವಿರಹ ಭಾವದಿಂದ ಅವನೇ ನೆನೆಸ್ಕೊಂಡು ಅಷ್ಟು ಅವರು ಕಾಲ್ ಧೂಳ್ನು ಅವರು ಕೃಷ್ಣನ್ ತಲೆ ನೋವು ಕೊಡಕ್ಕೆ ಇದಾಗಿದೆ. ಅಷ್ಟು ಭಾವ ಅವ್ರದ್ದು ಶುದ್ಧವಾಗಿತ್ತು ವಿರಹ ಭಾವದಲ್ಲಿ. ಮಾಧವಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಸಾರಿ, ಅದು ಅನ್ಮ್ಯೂಟ್ ಆಗ್ತಿರ್ಲಿಲ್ಲ. ಅಂದ್ರೆ ಭಗವಂತ ಹೇಳ್ತಾರೆ ಯಾವಾಗ್ಲೂ ನಾನು ಜೊತೆಲೇ ಇರ್ತೀನಿ, ನಾನೇನ್ ದೂರ ಇರಲ್ಲ ಅಂತ ಅವ್ರಿಗೆ ಹೇಳಿರ್ತಾರೆ. ಆದ್ರೆ ವಿಪ್ರಲಂಬ ಭಾವದಲ್ಲಿ ಇದ್ದಾಗ ಪ್ರಭು ಪ್ರತಿ ಕ್ಷಣ ಭಗವಂತನ ಸ್ಮರಣೆಲೇ ಇರ್ತಾರೆ. ಅವ್ರು ಯಾವಾಗ್ಲೂ ಕೇಳ್ತಾರಲ್ಲ, ಬ್ರಹ್ಮನ ರೆಪ್ಪೆ ಕೂಡ ಯಾಕೆ ಕೊಟ್ಟಿದ್ದೀರಾ ನೀವು ನನ್ಗೆ ಅಂತ ಹೇಳ್ಬಿಟ್ಟು. ಆತರ ಯಾವಾಗ್ಲೂ ಒಂದ್ ಸೆಕೆಂಡ್ ಕೂಡ ಅವರು ಮರೆಯಲ್ಲ, ಭಗವಂತನ ಧ್ಯಾನದಲ್ಲೇ ಇರ್ತಾರೆ. ದೂರ ಇದ್ರೆ, ಹತ್ರದಲ್ಲಿದ್ರೆ ಅದು ಅಷ್ಟು ಅನ್ಸಲ್ಲ ಅನ್ಸುತ್ತೆ. ವೆರಿ ಗುಡ್. ಒಂದು ಹೇಳಿದ್ರಲ್ಲ ವಿಪ್ರಲಂಬ ಭಾವ, ಅದು ಬೇಕು ಆನ್ಸರ್ ನಮಗೆ, ವಿಪ್ರಲಂಬ ಭಾವ. ಸೊ ಆನ್ಸರ್ ಏನ್ ಗೊತ್ತಾ ರಾಧಾರಾಣಿ? ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ರಾಧಾರಾಣಿ ಸಖಿ ಹೇಳ್ತಾಳೆ, ನಮ್ಗೆ 2 ಆಲ್ಟರ್ನೇಟಿವ್ಸ್ ಇದೆ. 2 ಆಲ್ಟರ್ನೇಟಿವ್ಸ್. ಒಂದೇನು ಅಂದ್ರೆ
ಕೃಷ್ಣನ ಅಸೋಸಿಯೇಷನ್ ಒಂದು. ಸೆಕೆಂಡ್ ಆಪ್ಷನ್ ಸೆಪರೇಷನ್ ಫ್ರಮ್ ಹಿಮ್, ಅಂದ್ರೆ ಅವನಿಂದ ದೂರ ಇರೋದು. ಒಂದು ಆಲ್ಟರ್ನೇಟಿವ್ ಕೃಷ್ಣನ್ ಜೊತೆ ಇರೋದು, ಇನ್ನೊಂದು ಸಪರೇಷನ್. ಆದ್ರೆ ಸಪರೇಷನ್ ಇದೆಯಲ್ಲ ಅದು ಅಸೋಸಿಯೇಷನ್ಗಿಂತನೂ ಸುಪೀರಿಯರ್. ಅಂದ್ರೆ ವಿರಹ, ವಿಪ್ರಲಂಬ ಭಾವದಲ್ಲಿ ವಿರಹ, ಯಾವುದೋ ಭಾವದಲ್ಲಿ, ಈಗ ನಾವು ದೂರ ಕೃಷ್ಣ ದೂರ ಇದ್ದೀವಿ, ನಮ್ಗೆ ಅದು ಶ್ರೇಷ್ಠ ಅನ್ಸುತ್ತಾ? ವಿಪ್ರಲಂಬ ಭಾವದಲ್ಲಿ ದೂರ ಇರಬೇಕು. ದೂರ ಇರೋದೇನು ದೊಡ್ಡದಲ್ಲ, ಪ್ರಾಣಿಗಳು ನಾವುಗಳೆಲ್ಲ ದೂರನೇ ಇದ್ದೀವಿ ಕೃಷ್ಣನಿಂದ, ಕೃಷ್ಣ ಸ್ಮರಣೆ ಮಾಡ್ತಾ ಇಲ್ಲ ನಾವು, ಅದಲ್ಲ. ದೂರ ಇರೋದು ಯಾವ ಭಾವದಲ್ಲಿ? ವಿಪ್ರಲಂಬ ಭಾವದಲ್ಲಿ. ರಾಧಾರಾಣಿ ಹೇಳ್ತಾಳೆ ದೂರ ಇರೋದು ಹತ್ರ ಇರೋದಕ್ಕಿಂತನೂ ಶ್ರೇಷ್ಠ. ಯಾಕೆ ಗೊತ್ತಾ? ಕಾರಣ ಹೇಳ್ತಾಳೆ. ಅವನು ಹತ್ತಿರದಲ್ಲಿದ್ರೆ ಅವನೊಬ್ನೇ. ಈಗ ನಮ್ಮ ಹತ್ತಿರದಲ್ಲಿದ್ರೆ ಕೃಷ್ಣ ಅವನೊಬ್ನೇ, ಇನ್ನೇನು ಕಾಣಿಸಲ್ಲ ನಮ್ಗೆ, ಅವನೊಬ್ನೇ ಕೃಷ್ಣನೇ ಕಾಣಿಸ್ತಿರ್ತಾನೆ. ಆದ್ರೆ ದೂರ ಇದ್ರೆ ಏನ್ ನೋಡ್ಲಿ ಎಲ್ಲಿ ನೋಡ್ಲಿ ಕೃಷ್ಣನೇ ಕಾಣಿಸ್ತಿರ್ತಾನೆ. ಯಾವ ಶ್ರೇಷ್ಠ? ಅದಕ್ಕೆ ಹೇಳ್ತಾಳೆ ಕೃಷ್ಣನ ಅನುಪಸ್ಥಿತಿಯಲ್ಲಿ ಎಲ್ಲಾನು ಕೃಷ್ಣನಾಗೇ ಕಾಣಿಸ್ತಿರ್ತಾನೆ. ಅದಕ್ಕೆ ವಿಪ್ರಲಂಬ ಭಾವದಲ್ಲಿ ಕೃಷ್ಣನಿಂದ ದೂರ ಇರೋದು, ಆ ಭಾವದಲ್ಲಿ ಕೃಷ್ಣ ಸ್ಮರಣೆ ಮಾಡೋದು ಶ್ರೇಷ್ಠ ಹತ್ರ ಇರೋದಕ್ಕಿಂತ. ಓಕೆ, ಆನ್ಸರ್ ನೀವೇನು ಆನ್ಸರ್ ಕೊಟ್ರಿ ಅದಕ್ಕೆ ನೀವೇ ತಾಳೆ ಮಾಡ್ಕೊಳ್ಳಿ. ಓಕೆ, ಹೀಗೆ ಎಲ್ರೂ ಆನ್ಸರ್ ಕರೆಕ್ಟ್ ಇದೆ ಸ್ವಲ್ಪ ಸ್ವಲ್ಪ, ಬಟ್ ಅಂದ್ರೆ ವಿಪ್ರಲಂಬ ಭಾವ, ಆ ಭಾವ ಏನು, ಹೇಗ್ ಬರುತ್ತೆ ವಿಪ್ರಲಂಬ ಭಾವ, ಅದು ಗೊತ್ತಿಲ್ಲ ನಮ್ಗೆ ಹೇಗಿರುತ್ತೆ ಅಂತ. ಅದಕ್ಕೆ ಕತೆ ಕೇಳಬೇಕು ನಾವು, ನಮ್ಗೆ ಗೊತ್ತಿಲ್ಲದಂಗೆ ಒಳಗಡೆ ಜಾಗೃತಿ ಆಗುತ್ತೆ ವಿಪ್ರಲಂಬ ಭಾವ. ಓಕೆನಾ? ಭಗವಂತ ಶ್ರವಣ ಮಾಡ್ತಾರೆ, ಕತೆ ಶ್ರವಣ ಮಾಡ್ತಾ ಏನಾಗುತ್ತೆ, ನಮ್ಗೆ ಗೊತ್ತಿಲ್ಲದಂಗೆ ಆ ವಿಪ್ರಲಂಬ ಭಾವ ನಮ್ಮ ಒಳಗಿಂದ ಡೆವಲಪ್ ಆಗ್ತಾ ಇರುತ್ತೆ. ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ, ಭಗವಂತನ ಬಗ್ಗೆ ಏನು ಗೊತ್ತಾಗಲ್ಲ, ಪ್ರೀತಿ ಅಂದ್ರೆ ಗೊತ್ತಾಗಲ್ಲ, ಕೃಷ್ಣ ಪ್ರೇಮ ಅಂದ್ರೆ ಗೊತ್ತಾಗಲ್ಲ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಇಲ್ಲಿ ಏನ್ ಹೇಳ್ತಾ ಇದ್ದೆ ನಾನು? ಪುರುಷೋತ್ತಮ ಕ್ಷೇತ್ರ. ಸೊ ಇಲ್ಲಿ ಭಗವಂತ ತನ್ನ ಮೂಲ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ. ಯಾವ ಭಾವ ಅದು? ಮಹಾಭಾವ. ಕೃಷ್ಣನಿಗೂ ಕೂಡ ಭಕ್ತರನ್ನ ಬಿಟ್ಟು ದೂರ ಇರ್ಬೇಕಾದ್ರೆ ಅವನಿಗೆ ಆ ಭಾವ ಪ್ರಕಟ ಆಗುತ್ತೆ. ಕೃಷ್ಣನಿಗೂ ಕೂಡ ಭಾವ, ಅದಕ್ಕೆ ಜಗನ್ನಾಥ ರೂಪ. ಜಗನ್ನಾಥ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ವಿರಹ ರೂಪ ಜಗನ್ನಾಥ. ಆಯ್ತಾ? ಸೊ ಆ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾರೆ. ಹಾಗಾದ್ರೆ ಜಗನ್ನಾಥ ಪುರಿ ಧಾಮ ಯಾರು ದರ್ಶನ ಮಾಡ್ತಾರೆ ಅವ್ರಿಗೆ ಭಗವಂತನ ಅತ್ಯುನ್ನತವಾದ ಭಕ್ತಿ, ಅತ್ಯುನ್ನತವಾದ ಪ್ರೀತಿ ಸಿಕ್ಬಿಡುತ್ತೆ. ಯಾಕಂದ್ರೆ ಜಗನ್ನಾಥನೇ ಆ ಭಾವದಲ್ಲಿದ್ದಾನಲ್ಲ. ಈಗ ಚಾಮುಂಡಿ ನೋಡಕ್ ಹೋಗ್ತೀವಿ, ದುರ್ಗೆ, ಯಾವ ಭಾವ ಬರುತ್ತೆ ನಮ್ಗೆ? ಕೊಲ್ಲಬೇಕು ಅನ್ಸುತ್ತೆ, ಕೃಷ್ಣ ಹಿಡ್ಕೋಬೇಕು ಅನ್ಸುತ್ತೆ ನಮ್ಗೆ, ಅಥವಾ ಏನೋ ಭಯ ಬಂದ್ಬಿಡುತ್ತೆ. ಆದ್ರೆ ಜಗನ್ನಾಥ ನೋಡಿದಾಗ ಭಯ ಬರಲ್ಲ, ಪ್ರೇಮ ಉಕ್ಕುತ್ತೆ. ಸೊ ಯಾವ ಭಾವದಲ್ಲಿ ನಾವು ಹೋಗ್ತೀವಿ ಭಗವಂತನ ಹತ್ರ, ಬೆಳಿಗ್ಗೆ ಪ್ರಭಾತವಾಣಿ ಅದೇ ಇತ್ತಲ್ಲ, ನಾವ್ ಯಾವ ಭಾವದಲ್ಲಿ ಭಗವಂತನ ಹತ್ರಕ್ಕೆ ಹೋಗ್ತೀವಿ ಆ ಭಾವ ಪ್ರಕಟ ಆಗುತ್ತೆ. ಓಕೆ, ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಇಲ್ಲಿ ಹೇಳ್ತಾರೆ ಪುರುಷೋತ್ತಮ ಕ್ಷೇತ್ರ, ಅದಕ್ಕೆ ಒಂದು ವಿಸ್ತೀರ್ಣ ಇದೆ, 10 ಯೋಜನ. ಅಂದ್ರೆ ಒಂದು ಯೋಜನ ಅಂದ್ರೆ 8 ಮೈಲಿ. ಒಂದು ಯೋಜನ ಅಂದ್ರೆ 8 ಮೈಲಿ. 10 ಯೋಜನ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 80 ಮೈಲಿ, ಅಂದ್ರೆ ಒಂದು 120 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. 120 ಕಿಲೋಮೀಟರ್ ರೇಡಿಯಸ್. ಜಗನ್ನಾಥ ಎಲ್ಲಿ ಕೂತಿದ್ದಾನೆ ಅಲ್ಲಿಂದ 120 ಕಿಲೋಮೀಟರ್ ರೇಡಿಯಸ್ ಅದು ಧಾಮ. ಅದಕ್ಕೆ ನಾವು ಟ್ರೈನಲ್ಲಿ ಹೋಗ್ತಾ ಜರ್ನಿ ಮಾಡ್ತಾ ಇನ್ನೇನ್ ಜಗನ್ನಾಥಪುರಿ ಬಂತು, ಬ್ರಹ್ಮಾಪುರ ಹತ್ರ ಬಂತು ಅಂದ್ರೆ ಅಲ್ಲಿಂದ ಇನ್ನೇನ್ ಧಾಮ ಶುರು ಆಯ್ತು. 120 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಕೂಡ ವಿಷ್ಣು ಲೋಕ, ವೈಕುಂಠ ಲೋಕ. ಅಲ್ಲಿರೋರೆಲ್ಲರೂ ಚತುರ್ಭುಜ ನಾರಾಯಣ ಸ್ವರೂಪರು. ಇವಾಗ ನಮ್ಗೆ ಅನ್ಸುತ್ತೆ ಧಾಮಕ್ಕೆ ಯಾಕೆ ಹೋಗ್ಬೇಕು, ಇನ್ನು ಹೋಗ್ತಾ ಹೋಗ್ತಾ ಬರುತ್ತೆ ಮುಂದೆ. 120 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏನೆಲ್ಲ ಇದೆ, ಅವರೆಲ್ಲರೂ ಕೂಡ ನಾರಾಯಣ ಸ್ವರೂಪರು. ಚತುರ್ಭುಜ ಇರುತ್ತೆ ಅವರಿಗೆ. ಎಲ್ಲಿ ಕಾಣಿಸಲ್ಲ ನಮ್ಗೆ ಎಲ್ಲಿ ಕಾಣಿಸುತ್ತೆ ಚತುರ್ಭುಜ? ಈ ಪಾಪದ ಕಣ್ಣುಗಳಿಗೆ ಎಲ್ಲಿ ಕಾಣಿಸ್ತಾರೆ ಅವರು? ಕಾಣಿಸೋದಿಲ್ಲ. ನೀವು ಪ್ರೇಮಾಂಜನ ಹಾಕೊಂಡು ಹುಡುಕಿ ಕಾಣಿಸ್ತಾರೆ. ಒಂದು ಇರುವೆ ಕೂಡ ಚತುರ್ಭುಜ ರೂಪದಲ್ಲಿ ಇರ್ತಾರೆ, ಒಂದು ಕಾಗೆ ಚತುರ್ಭುಜ ರೂಪದಲ್ಲಿ ಇರುತ್ತೆ. ನಮ್ಗೆ ಹಂಗೆ ಕಾಣಿಸುತ್ತೆ ಅಷ್ಟೇನೆ. ಇದು ಧಾಮದ ಮಹಿಮೆ. ಅದಕ್ಕೆ ನಾವು ಧಾಮದ ಮಹಿಮೆಯನ್ನ ತಿಳಿದು ದರ್ಶನ ಮಾಡ್ಬೇಕು. ಸುಮ್ಮನೆ ಹೋಗೋದಲ್ಲ, ಸುಮ್ಮನೆ ಹೋಗ್ತಾರೆ ಯಾರು ಬೇಕಾದ್ರು, ಬಟ್ ಪುಣ್ಯ ಅವರಿಗೆ ಅಷ್ಟು ಫಲ ಸಿಗೋದಿಲ್ಲ. ಇದು 10 ಯೋಜನ ವಿಸ್ತೀರ್ಣದ ಒಂದು ಧಾಮ, ಜಗನ್ನಾಥನ ಧಾಮ. ಅಲ್ಲಿ ಒಂದು ನೀಲಾಚಲ ಅಂತಿದೆ. ಜಗನ್ನಾಥಪುರಿ ಧಾಮವನ್ನ ನೀಲಾಚಲ ಅಂತ ಕರೀತಾರೆ, ಬ್ಲೂ ಮೌಂಟೇನ್. ಅದು ನೀಲಿಯಾಗಿರುತ್ತೆ. ಆದ್ರೆ ಆ ಧಾಮ ಮಹಾಪ್ರಳಯ ಆದಾಗ್ಲೂ ನಾಶ ಆಗೋದಿಲ್ಲ. ಒಂದ್ಸಲ ವರಾಹದೇವರು ಭೂಮಿನ ಪಾತಾಳದಲ್ಲಿ ಒದಗೋಗ್ಬಿಟ್ಟಿರ್ತಾಳಲ್ಲ ಹಿರಣ್ಯಾಕ್ಷನ ಭಯದಿಂದ,
ಆ ಭೂಮಿಯನ್ನು ತಗೊಂಬಂದು ಭಗವಂತ ವರಾಹದೇವರು ತನ್ನ ಕಕ್ಷೆಯಲ್ಲಿ ನಿಲ್ಲಿಸಿರ್ತಾರೆ. ಆಗ ಬ್ರಹ್ಮದೇವರು ಏನ್ ಮಾಡ್ತಾರೆ, ಭೂಮಿಲೆಲ್ಲ ಅಂದ್ರೆ ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ ಭೂಮಿ, ತನ್ನ ಸತ್ವ ಕಳ್ಕೊಂಡಿರ್ತಾಳೆ ಅವಳು. ಬ್ರಹ್ಮದೇವರು ಏನ್ ಮಾಡ್ತಾರೆ, ಅದೇ ನಿನ್ನೆ ಋತುಮಾರದ ಕತೆ ಓದ್ಬೇಕಾದ್ರೆ ಲೀಲೆ ಓದ್ಬೇಕು, ಭೂಮಿಯಲ್ಲಿ ಬ್ರಹ್ಮದೇವರು ಎಲ್ಲಾ ಸತ್ವ ಧಾನ್ಯಗಳನ್ನ ಒದಗಿಸಿ ಕೊಡ್ತಾರೆ. ಅಂದ್ರೆ ಮತ್ತೆ ಭೂಮಿಯನ್ನ ಎನರ್ಜೈಸ್ ಮಾಡ್ತಾರೆ. ಅಲ್ಲಿ ತೀರ್ಥಕ್ಷೇತ್ರಗಳನ್ನ ನಿರ್ಮಾಣ ಮಾಡ್ತಾರೆ ಬ್ರಹ್ಮದೇವರು. ತೀರ್ಥಕ್ಷೇತ್ರಗಳು, ಹೋಲಿ ರಿವರ್ಸ್, ಪುಣ್ಯ ನದಿಗಳು, ಕಾವೇರಿ, ಗಂಗಾ, ಯಮುನಾ, ಇದನ್ನೆಲ್ಲ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಾದ್ಮೇಲೆ ಅವ್ರಿಗೆ ಒಂದು ಅನುಮಾನ ಬರುತ್ತೆ. ಅನುಮಾನ ಅಂದ್ರೆ ದುಃಖ, ಬೇಜಾರಾಗುತ್ತೆ. ಕ್ಷುತ್ರಿಧಾತುಭಿರ್ಮುಹುರರ್ಧ್ಯಮಾನ ಶೀತೋಷ್ಣವಾತ ಇತರೇತರೆ ಚ ಕಾಮಾಗ್ನಿನ್ಯಚ್ಯುತಾರುಷ ಸುಧುರ್ಬರೇಣ ಸಂಪಶ್ಯತೋ ಮನೋರುಕ್ರಮೈ ಸೇದತಿ. ಇದೆಲ್ಲ ಮಾಡಿದ್ಮೇಲೆ ಇಷ್ಟೆಲ್ಲ ಮಾಡಿದ್ರು ನನಗೆ ನೋವುಗಳು ಹೋಗ್ತಾ ಇಲ್ವಲ್ಲ. ಪುಣ್ಯಕ್ಷೇತ್ರ ಇದೆ, ಪುಣ್ಯ ತೀರ್ಥ ಧಾಮಗಳಿದೆ, ಒಳ್ಳೊಳ್ಳೆ ಜಾಗಗಳಿದಾವೆ, ಎಲ್ಲ ಇದ್ರು ದುಃಖ ಮಾತ್ರ ಹೋಗ್ತಾ ಇಲ್ವಲ್ಲ, ಸಫರಿಂಗ್, ಈ ಭೌತಿಕ ದುಃಖಗಳು ಹೋಗ್ತಾ ಇಲ್ವಲ್ಲ, ಏನ್ ಮಾಡ್ಬೇಕು? ಸೊ ಬ್ರಹ್ಮ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇದರಿಂದ ಮುಕ್ತಿಯನ್ನ ಕೊಡು ಅಂತ. ನೋಡಿ, ಗಮನ ಇಟ್ಟು ಕೇಳಿಸ್ಕೊಂಡು ಹೋಗಿ ಎಲ್ಲಿಗೆ ಲಿಂಕ್ ಆಗುತ್ತೆ ಅನ್ನೋದು. ಬ್ರಹ್ಮದೇವರೇ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿ ತಾವೇ ಭೂಮಿಲಿ ಎಲ್ಲ ದವಸ ಧಾನ್ಯಗಳನ್ನ ಅಂದ್ರೆ ಒದಗಿಸಿಟ್ಟು ಭೂಮಿಗೆ ಫಲವತ್ತತೆಯನ್ನು ಕೊಟ್ಟು ಯಾರ್ಯಾರಿಗೆ ಏನೇನ್ ಬೇಕೋ ತಗೊಳ್ಳಿ ಅಂತ ಕೊಟ್ಟು, ಆದ್ರೂ ಸಫರಿಂಗ್ಸ್ ಯಾಕೆ ಹೋಗಿಲ್ಲ, ದುಃಖಗಳು ಯಾಕೆ ಹೋಗಿಲ್ಲ ಮನುಷ್ಯನಿಗೆ? ಮನುಷ್ಯನಿಗೆ ದುಃಖ ಪಡೋದಕ್ಕೆ ಕಾರಣನೇ ಇಲ್ಲ, ಆದ್ರೂ ಪಡ್ತಾನೆ. ಯಾಕಂದ್ರೆ ಏನ್ ಮಾಡೋದ್ರಿಂದ ದುಃಖ ಹೋಗುತ್ತೆ ಗೊತ್ತಿಲ್ಲ ನಮಗೆ. ದುಃಖ 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 ಇಲ್ಲ, ದುಃಖ ಅಂತ ನೆನ್ಸ್ಕೊಂಡು ಕೊರಗ್ತಾನೆ. ಸುಖ ಅನ್ನೋದಿಲ್ಲ, ಸುಖ 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 ಅನ್ಕೊಂಡು ಸುಖದ ಭ್ರಮೆಯಲ್ಲಿ ಬದುಕ್ತಾನೆ. ಇದು ಮನುಷ್ಯನ ದೊಡ್ಡ ದುರ್ಗುಣ, ಕೆಟ್ಟ ದುರ್ಗುಣ. ಇದು ಬರೀ ದುರ್ಗುಣ ಅಲ್ಲ, ಕೆಟ್ಟ ದುರ್ಗುಣ. ಪ್ರಾಬ್ಲಮ್ ಇಲ್ಲ ಮನುಷ್ಯನಿಗೆ, ಬಟ್ ಪ್ರಾಬ್ಲಮ್ 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 ಪ್ರಾಬ್ಲಮ್. ಸುಖ ಅನ್ನೋದು ಕೂಡ ಇಲ್ಲ. ನಾನ್ ಸುಖವಾಗಿದ್ದೀನಿ, ಭ್ರಮೆ. ಅದಕ್ಕೆ ಈ ಭೌತಿಕ ಜಗತ್ತು ಭ್ರಮಾತ್ಮಕ, ಭ್ರಮೆಯಿಂದ ಬದುಕ್ತಾ ಇದೀವಿ ನಾವು. ಇದು ನನ್ನ ನಾನು ಅನ್ಕೊಂಡು ಬ್ರಹ್ಮದೇವರಿಗೆ ಬೇಜಾರಾಯ್ತು. ಯಾಕಪ್ಪ ಇದು ಈ ತರ ಸೃಷ್ಟಿ ಆಯ್ತು, ನನ್ನಿಂದ ಯಾಕೆ ಈ ತರ ಕೆಟ್ಟ ಜಗತ್ತನ್ನು ಸೃಷ್ಟಿ ಮಾಡಿಸ್ದೆ ನೀನು ಅಂತ ಕೇಳ್ತಾನೆ ಭಗವಂತನನ್ನ ಕೇಳ್ತಾರೆ ಬ್ರಹ್ಮದೇವರು. ಭಗವಂತನ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಬ್ರಹ್ಮದೇವರ ಪ್ರಾರ್ಥನೆ ಭಗವಂತನಿಗೆ ಖುಷಿ ಆಯ್ತು. ಓ, ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿ ಪ್ರತ್ಯಕ್ಷ ಆಗ್ತಾನೆ ಭಗವಂತ. ಅದು ಹೇಗಿರುತ್ತೆ ಅಂದ್ರೆ, ಕೃಷ್ಣನ ಬಣ್ಣ ಹೇಗಿರುತ್ತೆ? ಯಾರು ನೋಡಿದರೆ ಕೃಷ್ಣನ ಬಣ್ಣ? ನಾವ್ ಹೇಳ್ತೀವಿ ನೀಲಿ, ನೀಲಮೇಘ ಶ್ಯಾಮ, ಕಪ್ಪು, ಇತ್ಲು ಬಣ್ಣ, ಕಾಗೆ ಬಣ್ಣ ಅಲ್ಲ. ಕೃಷ್ಣನ ಬಣ್ಣವನ್ನ ಯಾರು ಕಂಡವ್ರಿಲ್ಲ. ನೀಲಿ ಅಂತ ಹೇಳ್ತೀವಿ. ಯಾವ ನೀಲಿ ಅದು? ಉಜಾಲ ನೀಲಿನೋ, ಸ್ಕೈ ಬ್ಲೂನೋ, ಅಥವಾ ಲೈಟ್ ಬ್ಲೂನೋ, ಡಾರ್ಕ್ ಬ್ಲೂನೋ? ಯಾವ ಬ್ಲೂ ಗೊತ್ತಿಲ್ಲ. ಚಿತ್ರ ಸಖಿ ಒಬ್ಳು ಇರ್ತಾಳಲ್ಲ, ಅಷ್ಟ ಸಖಿಯರಲ್ಲಿ ಒಬ್ಳು ಚಿತ್ರ ಅವಳೇನ್ ಮಾಡ್ತಿರ್ತಾಳೆ, ಭಗವಂತನ ಮೈ ಮೇಲೆ ಚಿತ್ತಾರ ಬರೆದಿರ್ತಾರೆ. ನೋಡಿದಿರಾ? ಈಗ ನಾವು ದರ್ಶನಾರ್ಥಿ ನೋಡಿದ್ರಿ, ಯಾರು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿರ್ತೀರಾ? ಭಗವಂತನ ಮೈ ಮೇಲೆ ಚಿತ್ತಾರಗಳು ಬರೆದಿರ್ತಾರೆ, ಡ್ರಾಯಿಂಗ್ಸ್, ಸ್ಕೆಚಸ್. ಅದನ್ನ ಯಾರು ಮಾಡ್ತಾ ಇದ್ರು? ಚಿತ್ರ ಮಾಡ್ತಾ ಇದ್ಲು, ಚಿತ್ರ ಸಖಿ. ಅವಳ ಸೇವೆನೇ ಅದು. ಭಗವಂತನಿಗೆ ದಿನ ಅವನ ಮೈ ಮೇಲೆ ಚಿತ್ರಗಳನ್ನ ಬರೀತಾ ಇದ್ಲು. ಅವಳು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ತಾ ಇದ್ಲು ಅಂದ್ರೆ, ಚಿತ್ರ ಸಖಿ, ನೀವ್ ಯಾವ ಕೃಷ್ಣನ್ ತೋರಿಸ್ಬೇಕು ಅದನ್ನ. ಕೃಷ್ಣ, ನಾನು ಈ ಡ್ರಾಯಿಂಗ್ ಬರ್ದಿದ್ದೀನಿ, ಬಾ ನೋಡು. ಕೃಷ್ಣ ಯಾವ ಭಂಗಿಲಿ ನಿಂತ್ಕೊಳ್ತಾನೆ ಆ ಭಂಗಿಲಿ ಚಿತ್ರ ಕಾಣಿಸ್ತಾ ಇತ್ತು. ಕೃಷ್ಣ ಯಾವ ಭಂಗಿಲಿ ನಿಂತಿರ್ತಾನೆ, ತ್ರಿಭಂಗಿ ಕಾಣಿಸ್ತಾ ಇತ್ತು. ಕೊಳಲ್ ಹಿಡ್ಕೊಂಡ್ರೆ ಕೊಳಲ್ ಕಾಣಿಸ್ತಾ ಇತ್ತು. ತಲೆ ಬಗ್ಸ್ತಾ ಇತ್ತು ಚಿತ್ರ. ಎಷ್ಟು ಚೆನ್ನಾಗಿ ಚಿತ್ರ ಬರೀತಾ ಇದ್ಲು. ಯಾರು? ಚಿತ್ರ ಸಖಿ. ಲಲಿತಾ, ವಿಶಾಖ, ತುಂಗವಿದ್ಯಾ, ಚಿತ್ರ ಆ ಕಡೆ ಇದ್ದವ್ರು 4 ಜನ. ಅವಳಿಗೆ ಎಲ್ಲಾ ಸರಿ ಆಯ್ತು. ರಾಧಾಣಿ ತೋರಿಸ್ತಾಳೆ, ರಾಧಾಣಿ ಎಷ್ಟು ಚೆನ್ನಾಗಿದ್ದಾಳೆ ಚಿತ್ರ. ಕೃಷ್ಣ ಹೆಂಗ್ ನಿಂತ್ಕೊಳ್ತಾನೆ ಹಂಗ್ ಕಾಣಿಸುತ್ತೆ ಚಿತ್ರ. ಇದು ಅದೆಲ್ಲ ಸರಿ, ಬಣ್ಣನೇ ಹಾಕಿಲ್ವಲ್ಲ ಅವನಿಗೆ, ಅದೊಂದು ಗೊತ್ತಾಗಿಲ್ಲ ನನಗೆ. ಕೃಷ್ಣ ಯಾವ ಬಣ್ಣ ಇರ್ತಾನೆ, ಯೂನಿಕ್ ಅದು. ಎಲ್ಲಿ ಯಾವ ಕಲರ್ ಕಾಂಬಿನೇಷನ್ ಆ ಬಣ್ಣ ಸಿಗೋದಿಲ್ಲ ನಮ್ಗೆ. ವಿಧಿ ಇಲ್ಲ, ಅದಕ್ಕೆ ನೀಲಿ ಹಾಕ್ಬಿಡ್ತೀವಿ, ಕಪ್ ಹಾಕ್ಬಿಡ್ತೀವಿ. ನೋಡಿ, ಮಾಯಾಪುರ ರಾಧಾ ಮಾಧವ ನೋಡಿ, ಅದು ಪ್ಯೂರ್ ಕಪ್ಪಲ್ಲ, ಅದು ಲೈಟ್ ಆಗಿ ಬ್ಲೂಯಿಶ್ ಇದೆ.
ಹತ್ರ ಹೋಗಿ ನೋಡೋದು ಗೊತ್ತಾಗುತ್ತೆ. ನಾವು ನೋಡಕ್ ದೂರದಿಂದ ನೋಡಿದ್ರೆ ಕಪ್ಪು ಕಾಣಿಸ್ತಾನಲ್ವಾ, ಕಪ್ಪಲ್ಲ ಅದು. ಹತ್ರ ಹೋಗಿ ನೋಡಿ ನೀಲಿ ಬಣ್ಣ ಕಾಣಿಸ್ತಿರುತ್ತೆ. ಚಿತ್ರ ರಾಧಾರಾಣಿ ಹೇಳ್ಬೇಕಾದ್ರೆ ಎಲ್ಲ ಸರಿ, ಆದ್ರೆ ಅವನ ಬಣ್ಣ ನೀನು ಬರೆಯಕ್ಕಾಗಿಲ್ಲ, ಅದ್ ನಾನ್ ಬರೀತೀನಿ ಅಂತ ಹೇಳಿ ರಾಧಾರಾಣಿ. ಆ ಚಿತ್ರಕ್ಕೆ ಪೇಂಟಿಂಗ್ ಹಾಕ್ಬೇಕಾದ್ರೆ ಆ ಪೇಂಟಿಂಗ್ ನಾನು ಹಾಕ್ತೀನಿ, ಯಾಕಂದ್ರೆ ಭಗವಂತನ ಬಣ್ಣ ಯಾರಿಗೂ ಗೊತ್ತಿಲ್ಲ. ಬ್ಲೂಯಿಶ್ ಮೌಂಟೇನ್ ಅಂತ ಹೇಳಿದ್ರು, ನೀಲಾಚಲ. ನೀಲ ಅಂದ್ರೆ ಯಾವ ನೀಲ? ನೀಲಿನೇ ಯಾವುದು? ಯಾವ ನೀಲಿ? ನೀಲಿ ಅಂದ್ರೆ ಏನು? ಆಕಾಶ ನೀಲಿನೋ? ಯಾವ ನೀಲಿ? ಅದು ರಾಧಾರಾಣಿ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ರಾಧಾರಾಣಿ ಭಗವಂತನ ಅಂತರಂಗ ಶಕ್ತಿ, ಭಗವಂತನ ಎಲ್ಲ ಗೊತ್ತು ಅವಳಿಗೆ. ಆಚಾರ್ಯರು, ನಮ್ಮ ಪರಂಪರಾ ಆಚಾರ್ಯರು ರಾಧಾರಾಣಿ ಸಖಿಯರು, ಅವ್ರಿಗೆಲ್ಲ ಗೊತ್ತಿದೆ. ಅವ್ರು ಹೇಳಿದ್ ನಾವು ಕೇಳಬೇಕು ಅಷ್ಟೇ. ಇಲ್ಲ ಹಂಗೆ ಹಿಂಗೆ ವಾದ ಮಾಡಂಗಿಲ್ಲ. ಯಾಕಂದ್ರೆ ಭಗವಂತನ ಪಾರ್ಶ್ವದವರು ಅವರು. ಭಗವಂತನ ಇಷ್ಟ ಕಷ್ಟಗಳು ಗೊತ್ತು ಅವರಿಗೆ. ಅವರೇ ಷಡ್ ಗೋಸ್ವಾಮಿಗಳಾಗಿ ಬಂದಿದ್ದು. ಚೈತನ್ಯ ಮಹಾಪ್ರಭು, ಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ ಷಡ್ ಗೋಸ್ವಾಮಿಗಳು ಅವರ ಸಖರಾಗಿ, ಅದರ ಪಾರ್ಷದರಾಗಿ ಬರ್ತಾರೆ. ಕೃಷ್ಣವರ್ಣಂ ತುಷಾಕೃಷ್ಣಂ ಸಾಂಗೋಪಾಂಗಸ್ತ್ರ ಪಾರ್ಷದಂ ಸಾಂಗಪಾಂಗಸ್ತ್ರ. ಇವರೆಲ್ಲರೂ ಸಖಿಯರೇ ಷಡ್ ಗೋಸ್ವಾಮಿಗಳಾಗಿ ಬರ್ತಾರೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿ. ಅಂದ್ರೆ ಭಗವಂತನ ಬಣ್ಣ ಯಾವುದು ಅಂತ ರಾಧಾರಾಣಿ ಮಾತ್ರ ಗೊತ್ತು. ಇಲ್ಲಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಬೆಟ್ಟ ನೀಲಿ ಬಣ್ಣದಲ್ಲಿ ಕಾಣಿಸ್ಕೊಳ್ತಾರೆ. ಅದಕ್ಕೆ ನೀಲಾಚಲ ಅಂತ ಕರೀತಾರೆ, ಇನ್ನೊಂದು ಹೆಸರು. ಪುರಿಧಾಮಕ್ಕೆ ನೀಲಾಚಲ. ಆ ನೀಲಾಚಲ ಪ್ರಳಯ ಆದಾಗಲೂ ಕೂಡ ನಾಶ ಆಗೋದಿಲ್ಲ. ಆಯ್ತಾ? ಅವ್ರಿಗೆ ಕಾಣಿಸ್ತಾರೆ, ಗರುಡನ ಮೇಲೆ ಕೂತಿರ್ತಾನೆ ಭಗವಂತ, ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡಿರ್ತಾನೆ. ಭಗವಂತ ಹೇಳ್ತಾನೆ ಬ್ರಹ್ಮದೇವರಿಗೆ, ಬ್ರಹ್ಮದೇವರೇ ನೀವು ಬೇಜಾರಾಗ್ಬೇಡಿ, ಈ ಭೌತಿಕ ಜಗತ್ತನ್ನ ನಾನೇ ನಿಮ್ಮ ಮೂಲಕ ಸೃಷ್ಟಿ ಮಾಡಿಸಿದ್ದು, ನಿಮ್ದೇನ್ ತಪ್ಪಿಲ್ಲ. ಇಲ್ಲಿ ರಜೋಗುಣದಲ್ಲಿ ಸೃಷ್ಟಿ ಮಾಡಬೇಕಿತ್ತು, ನನ್ನ ಇಚ್ಛೆ, ನಾನು ನಿಮ್ಮ ಮೂಲಕ ಈ ಜಗತ್ತನ್ನ ಸೃಷ್ಟಿ ಮಾಡಿಸಿದೆ, ನೀವೆಷ್ಟು ಮಾಡಬೇಡಿ. ಬ್ರಹ್ಮ ಅಲ್ಲ ಸೃಷ್ಟಿ ಮಾಡಿದ್ದು, ಬ್ರಹ್ಮನ ಮೂಲಕ ಭಗವಂತ ಸೃಷ್ಟಿ ಮಾಡಿದ್ದು ಈ ಭೌತಿಕ ಜಗತ್ತನ್ನ. ಈ ದುಃಖ ದುಮ್ಮಾನಗಳು, ವಾತ ಪಿತ್ತ, ಕಾಯಿಲೆಗಳು, ರೋಗಗಳು, ತಾಪತ್ರಯಗಳು, ತ್ರಿವಿಧ ಕ್ಲೇಶಗಳು, ಇವೆಲ್ಲ ಭಗವಂತ ಸೃಷ್ಟಿ ಮಾಡ್ತಿದ್ರು. ಯಾಕೆ? ಸಫರಿಂಗ್. ಈ ಜಗತ್ತು ಇರೋದು, ಹಾಸ್ಪಿಟ್ಲ್ ಇರೋದು ಏನಕ್ಕೆ? ಅಲ್ಲಿ ಇಂಡೋರ್ ಗೇಮ್ಸ್ ಆಡ್ತಾರ ಹಾಸ್ಪಿಟ್ಲಲ್ಲಿ? ಎಲ್ಲ ಕಾಯಿಲೆ ಕಸಾಲೆ ಇರೋರು ತಾನೇ ಹೋಗ್ತಾರೆ ಅಲ್ಲಿ. ಹಾಗೆ ಈ ಭೌತಿಕ ಜಗತ್ತು ಭಾವರೋಗಗಳ ದುಃಖಾಲಯ. ಇದು ಹೇಳಿದ ಔಷಧಾಲಯ, ಆ ಆಲಯ, ಇದು ದುಃಖಾಲಯ. ಇಲ್ಲಿಗೆ ಬರೋದೇ ನಾವು ದುಃಖ ಪಡೋಕ್ಕೋಸ್ಕರ. ನೀವು ಚಿಂತೆ ಮಾಡಬೇಡಿ. ಆದ್ರೆ ಇದೆಲ್ಲದಕ್ಕೂ ಮೀರಿದಂತ ಒಂದು ಜಾಗ ಇದೆ. ಅದೆಲ್ಲಿದೆ? ಮಹಾನದಿ ದಡದಲ್ಲಿದೆ. ಉತ್ಕಲ ದೇಶ ಅಂತ ಕರೀತಾರೆ ಅದಕ್ಕೆ. ಈಗ ನಿನ್ನೆ ಒರಿಸ್ಸಾ ಕೇಳಿದ್ವಿ, ಕಳಿಂಗ, ಅಶೋಕ ಬಂದಲ್ಲ, ಕಳಿಂಗ. ಇದು ಉತ್ಕಲ ಒರಿಸ್ಸಾ. ಈಗಿನ ಒರಿಸ್ಸಾ ಹಿಂದೆ ಉತ್ಕಲ ದೇಶ ಆಗಿತ್ತು. ಆದ್ರೆ ಈ ಉತ್ಕಲ ದೇಶದ ಬಗ್ಗೆ ಯಾವ ವೇದಗಳು ಕೂಡ ಹೇಳೋದಿಲ್ಲ. ತುಂಬಾ ಸೀಕ್ರೆಟ್ ಪ್ಲೇಸ್. ಭಗವಂತ ಬ್ರಹ್ಮದೇವ್ರಿಗೆ ಹೇಳ್ತಾರ ಮಾತಿದು, ಬ್ರಹ್ಮಜಿ ನೀವೇನ್ ತಲೆ ಕೆಡಿಸ್ಕೋಬೇಡಿ, ಒಂದ್ ಜಾಗ ಇದೆ, ತುಂಬಾ ಸೀಕ್ರೆಟ್ ಪ್ಲೇಸ್. ಅದು ಜನರಿಗೆ ಗೊತ್ತಿರುವಂತ ಪ್ಲೇಸ್ ಅಲ್ಲ, ಅದು ಜನರಿಗೆ ಗೊತ್ತಾಗೋದಿಲ್ಲ. ಅದು ಅಲ್ಲಿ ನಾನು ನನ್ನ ವಿಶೇಷ ರೂಪದಲ್ಲಿ ವಾಸ ಮಾಡ್ತಿರ್ತೀನಿ. ನನ್ನ ಜಗನ್ನಾಥ ರೂಪದಲ್ಲಿ ನಾನು ಅಲ್ಲಿ ದರ್ಶನ ಕೊಡ್ತೀನಿ. ಅವನು ಕ್ಷರ ಅಕ್ಷರಕ್ಕಿಂತ ಅತೀತ. ಕ್ಷರ ಅಂದ್ರೆ ನಾಶ ಆಗೋದು, ಅಕ್ಷರ ಅಂದ್ರೆ ನಾಶ ಆಗದೆ ಇರೋದು. ಆದ್ರೆ ಭಗವಂತ ಕ್ಷರ ಅಕ್ಷರ ಎರಡಕ್ಕೂ ಅತೀತ. ಅವನ ಇಮ್ಯಾಜಿನ್ ಮಾಡಕ್ಕಾಗಲ್ಲ ನಾವು. ಕ್ಷರ ಅಂದ್ರೆ ನಾಶ ಆಗೋದು, ಅಕ್ಷರ ಅಂದ್ರೆ ನಾಶವಾಗದೆ ಇರೋದು. ಆದ್ರೆ ಭಗವಂತ ಕ್ಷರ ಅಕ್ಷರಕ್ಕೂ ಅತೀತ. ಓಕೆ, ಹೇಗಿರ್ಬೋದು? ಸುಮ್ಮನೆ ಇಮ್ಯಾಜಿನ್ ಮಾಡ್ತಾ ಹೋಗಿ, ಹೇಗಿರ್ತಾನೆ ಹಾಗಾದ್ರೆ ಭಗವಂತ? ಉತ್ಕಲ ದೇಶ ಯಾವ ಮಹಾಪ್ರಳಯಕ್ಕೂ ಕೂಡ ನಾಶವಾಗೋದಿಲ್ಲ. ಆ ಜಾಗ ಪುರುಷೋತ್ತಮ ಕ್ಷೇತ್ರ ಅಂತ ಹೇಳ್ತೀವಲ್ಲ, ಆ ಜಾಗ ಸೃಷ್ಟಿಯಲ್ಲಿ ಸೃಷ್ಟಿ ಆಗೋದಿಲ್ಲ, ಪ್ರಳಯದಲ್ಲಿ ನಾಶ ಆಗೋದಿಲ್ಲ. ಆ ಬೆಟ್ಟದಲ್ಲಿ, ಆ ನೀಲಾಚಲ ಬೆಟ್ಟದಲ್ಲಿ ಒಂದು ಮರ ಇದೆ. ಅದಕ್ಕೆ ಕಲ್ಪವಟ ಅಂತ ಹೇಳ್ತೀವಿ. ಯಾರು ಜಗನ್ನಾಥಪುರಿ ಧಾಮ ದರ್ಶನ ಮಾಡಿರ್ತಾರೆ, ಕಲ್ಪವಟ ನೋಡಿರ್ತೀವಿ ನಾವು. ಹೋಗ್ತಾ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಲ್ಪವಟ ಇದೆ. ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ರೋಹಿಣ ಕುಂಡ ಇದೆ. ಹಾಗೆ ಕಣ್ಮುಚ್ಕೊಂಡು ಸ್ಮರಣೆ ಮಾಡ್ತಾ ಹೋಗಿ ನಾವು ಜಗನ್ನಾಥಪುರಿ ಧಾಮಕ್ಕೆ ಹೋಗ್ತೀವಿ. ಸಿಂಹದ್ವಾರದೊಳಗೆ ಹೋಗ್ತೀವಿ, ಎಂಟ್ರಿ ಆಗ್ತೀವಿ. ಎಂಟ್ರಿ ಆಗೋಕ್ ಮುಂಚೆ ಒಂದು ಯಮಶಿಲೆ ಇದೆ, ಕಪ್ಪು ಬಣ್ಣದ ಒಂದು ಕಲ್ಲಿದೆ. ಅಲ್ಲಿ ನಾವು ಪಾದ ಸ್ಪರ್ಶ ಮಾಡಿ ಅದನ್ನ ತುಳ್ಕೊಂಡು ಹೋಗ್ಬೇಕು, ದಾಟ್ಕೊಂಡು ಹೋಗ್ಬಾರ್ದು, ತುಳ್ಕೊಂಡು ಹೋಗ್ಬೇಕು.
ಯಾಕಂದ್ರೆ ಜಗನ್ನಾಥನ ದರ್ಶನ ಮಾಡಕ್ ಹೋಗ್ಬೇಕಾದ್ರೆ ನಮ್ಮ ಪಾಪಗಳನ್ನ ನಾಶ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ನಾವು ನಮ್ಗೆ ಪ್ಯೂರಿಫೈ ಆಗುತ್ತೆ. ಧಾಮಕ್ಕೆ ಬರ್ದಂಗೆ ನಾವು ಪೂರ್ತಿ ನಮ್ಮ ಪಾಪಗಳ ನಾಶ ಆಗುತ್ತೆ. ಯಮಶಿಲೆ ಮೇಲೆ ಕಾಲಿಟ್ಟು ನಾವು ಅದನ್ನ ದಾಟ್ಕೊಂಡು ಹೋಗ್ತೀವಿ. ಇವನ್ ನಾವು ಉನ್ನತ ಲೋಕ ಆದಿತ್ಯ ಲೋಕಕ್ಕೆ ಹೋಗ್ಬೇಕಾದ್ರೂ ವಿರಜ ನದಿಯಲ್ಲಿ ಮಿಂದು ಹೋಗ್ಬೇಕು, ದಾಟ್ಕೊಂಡು ಹೋಗ್ಬೇಕು. ಓಕೆ, ಯಮಶಿಲೆ ದಾಟ್ಕೊಂಡು ಹೋಗ್ತೀವಿ. ದಾಟ್ಕೊಂಡು ಹೋಗ್ತಿದಂಗೆನೆ ಬಲಗಡೆ ಪತಿತ ಪಾವನ್ ಜಗನ್ನಾಥ ಕಾಣಿಸ್ತಾನೆ. ಯಾರಿಗೆ ಒಳಗೆ ಹೋಗಕ್ಕೆ ಎಂಟ್ರಿ ಇಲ್ಲ, ಮ್ಲೇಚ್ಛರು, ಅಧರ್ಮೀಯರು, ಅನ್ಯ ಧರ್ಮೀಯರು, ಇವರಿಗೆ ಒಳಗೆ ಎಂಟ್ರಿ ಇಲ್ಲ. ಅವ್ರೇನಿದ್ರು ಪತಿತ ಪಾವನನ್ನ ಹೊರಗಡೆ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಎಂಟ್ರೆನ್ಸ್ ಅಲ್ಲಿ ನಮಗೆ ಭೋಗ ಮಂಟಪ ಕಾಣಿಸುತ್ತೆ. ಭೋಗ ಮಂಟಪ ಕ್ಲೋಸ್ ಇರುತ್ತೆ. ಬಲಕ್ಕೆ ಹೋದ್ರೆ ಭಗವಂತನ ದರ್ಶನ, ಎಡಕ್ಕೆ ಹೋದ್ರೆ ನಮ್ಗೆ ಕಲ್ಪವಟ ಸಿಗುತ್ತೆ. ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲೊಂದು ಯಜ್ಞ ಮಂಟಪ ಇದೆ, ಅಲ್ಲಿ ಬ್ರಾಹ್ಮಣರೆಲ್ಲ ಕೂತಿರ್ತಾರೆ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ರೋಹಿಣಿ ಕುಂಡ. ಈ ರೋಹಿಣಿ ಕುಂಡ ಮಹಾಪ್ರಳಯ ಆದಾಗ ರೋಹಿಣಿ ಕುಂಡದಿಂದ ಮಹಾಜಲ ಉಕ್ಕುತ್ತೆ. ಮಹಾಜಲ ಅಂದ್ರೆ ಏನು? ಸಮುದ್ರನೂ ನಾಶ ಆಗುತ್ತೆ ಅವಾಗ. ಯಾಕಂದ್ರೆ ಇಡೀ ಭೂಮಿನೇ ನಾಶ ಆಗುತ್ತೆ. ಇಡೀ ಭೂಮಿ ಎಲ್ಲ, ಸಮಸ್ತ ಗ್ರಹ ನಕ್ಷತ್ರ ಎಲ್ಲ ಮಹಾಪ್ರಳಯ ಅಂತ ಎಲ್ಲ ನಾಶ ಆಗ್ಬಿಡುತ್ತೆ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹ, ತಾರೆ, ಭೂಮಿ, ಅಮೆರಿಕ, ಇಂಡಿಯಾ, ಬೆಂಗಳೂರು ಎಲ್ಲ ನಾಶ ಆಗುತ್ತೆ. ಇದು ಮಹಾಪ್ರಳಯ. ಬ್ರಹ್ಮನ ಒಂದು ದಿನಕ್ಕೆ ಒಂದು ಪ್ರಳಯ ಸಂಭವಿಸುತ್ತೆ. ಆ ಪ್ರಳಯ ಜಲ ಏನ್ ಮಾಡುತ್ತೆ? ಇಡೀ ಬ್ರಹ್ಮಾಂಡವನ್ನೆಲ್ಲ ಆವರಿಸ್ಕೊಂಡ್ಬಿಡುತ್ತೆ. ಆ ನೀರು ಎಲ್ಲಿಂದ ಬರುತ್ತೆ? ರೋಹಿಣಿ ಕುಂಡದಿಂದ ಬರುತ್ತೆ. ಅದು ಎಲ್ಲಿದೆ? ಜಗನ್ನಾಥಪುರಿ ಧಾಮದಲ್ಲಿದೆ. ಹಾಗಾದ್ರೆ ಪುರಿ ಧಾಮ ಭೌತಿಕ ಜಗತ್ತ ಅದು? ಪುರಿ ಭೌತಿಕ ಜಗತ್ತಲ್ಲ, ಅದು ಆಧ್ಯಾತ್ಮಿಕ ಜಗತ್ತು. ಧಾಮದಲ್ಲಿ ಕೂತಿರೋನು ಸಾಕ್ಷಾತ್ ಸ್ವರೂಪ, ಸ್ವಯಂ ಸ್ವರೂಪ ಭಗವಂತ, ನಿತ್ಯ ಸ್ವರೂಪ ಕೃಷ್ಣ. ಭಗವಂತ ಹೇಳ್ತಾನೆ, ಓ ಬ್ರಹ್ಮಜಿ, ನೀವು ನನ್ನನ್ನು ಕೂತು ಧ್ಯಾನ ಮಾಡಿ. ಆಗ ಪುರುಷೋತ್ತಮ ಕ್ಷೇತ್ರದ ಎಲ್ಲ ಮಹಿಮೆಗಳು ನಿಮ್ಮೊಳಗೆ ಗೋಚರ ಆಗುತ್ತೆ. ಅದನ್ನೇ ನಾವು ಹೇಳೋದು. ಸುಮ್ಮನೆ ಹರೇ ಕೃಷ್ಣ ಕಣ್ಣು ಮುಚ್ಕೊಂಡು ಹರೇ ಕೃಷ್ಣ ಮಂತ್ರ ಹೇಳ್ತಾ ಇರಿ ಶ್ರದ್ಧೆಯಿಂದ, ಒಳಗಿಂದ ಎಲ್ಲ ಪ್ರಕಟ ಆಗುತ್ತೆ. ಸತ್ಯ ಅನ್ನೋದು ಹೊರಗಡೆ ಇಲ್ಲ, ಒಳಗಿದೆ. ಜ್ಞಾನ ಅನ್ನೋದು ಹೊರಗಿಲ್ಲ, ಒಳಗಿದೆ. ಅದು ಪ್ರಕಟ ಆಗ್ಬೇಕು. ಹೇಗೆ ಪ್ರಕಟ ಆಗ್ಬೇಕು? ಭಗವಂತ ನಾಮವನ್ನ ಜಪ ಮಾಡದಾಗಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರದ್ಧೆಯಿಂದ ಹೇಳ್ತಾ ಏನಾಗುತ್ತೆ? ಭಗವಂತ ಹೇಳ್ತಾ ಇದ್ದಾನೆ ಬ್ರಹ್ಮರಿಗೆ, ಓ ಬ್ರಹ್ಮ, ನನ್ನನ್ನು ಕುರಿತು ತಪಸ್ ಮಾಡ್ತಾ ಇರಿ, ಒಳಗಿಂದ ನಿಮ್ಗೆ ಎಲ್ಲ ಪ್ರಕಟ ಆಗುತ್ತೆ. ಯಾಕಂದ್ರೆ ಪುರುಷೋತ್ತಮ ಕ್ಷೇತ್ರದ ಮಹಿಮೆ ಅಥವಾ ಪುರುಷೋತ್ತಮ ಕ್ಷೇತ್ರ ಅದರ ವೈಶಿಷ್ಟ್ಯ ವೇದಗಳಲ್ಲಿ ಸಿಕ್ಕೋದಿಲ್ಲ. ವೇದಗಳಿಗೂ ಕೂಡ ಆ ಧಾಮದ ಮಹಿಮೆ ವರ್ಣನೆ ಮಾಡಕ್ಕಾಗೋದಿಲ್ಲ. ನನ್ನ ಮಾಯೆ ಶಕ್ತಿಯಿಂದ ಯಾರು ಈ ಧಾಮದ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನನ್ನ ಕೃಪೆಯಿಂದ ಮಾತ್ರ ಧಾಮಕ್ಕೆ ನಾವು ಹೋಗಿ ಬರ್ಬೋದು. ಕೃಪೆ ಬೇಕು. ಭಗವಂತನ ಕೃಪೆ ಇಲ್ಲ ಅಂದ್ರೆ ನಾವು ಧಾಮಕ್ಕೆ ಹೋಗಕ್ ಆಗೋದಿಲ್ಲ. ಮಾನಸಿಕವಾಗಿ ಕೂಡ ನಾವು ದರ್ಶನ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇದು ವೇದಕ್ಕೆ ಸಿಗದೇ ಇರುವಂತ ಧಾಮ ಇದು. ಅಲ್ಲಿ ನಾನು ಹೇಳಿದ್ದೆ ಮುಂಚೆ, ಆ ಜಾಗದಲ್ಲಿ ಒಂದು ಉಸಿರಾಟ ಆಡಿದ್ರು ನಾವು ಕೋಟಿ ಅಶ್ವಮೇಧ ಯಜ್ಞ ಮಾಡಿದ ಪುಣ್ಯ ಬರುತ್ತೆ. ಅದು ಧಾಮದ ಮಹಿಮೆ. ಹೀಗೆ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾ ಮಾಡ್ತಾ ಭಗವಂತ ಅಪ್ರಕಟ ಆಗ್ಬಿಡ್ತಾನೆ, ಕಣ್ಮರೆ ಆಗ್ಬಿಡ್ತಾನೆ. ಬ್ರಹ್ಮ ಏನ್ ಮಾಡ್ತಾರೆ? ನೇರವಾಗಿ ನೀಲಾಚಲ ಧಾಮ ಅಂದ್ರೆ ಪುರುಷೋತ್ತಮ ಧಾಮಕ್ಕೆ ಬಂದ್ರು, ಧ್ಯಾನ ಮಾಡಕ್ ಶುರು ಮಾಡಿದ್ರು. ಆಗ ಅದೇ ಸಮಯಕ್ಕೆ ಯಮರಾಜ ಬರ್ತಾರೆ ನೀಲಾಚಲಕ್ಕೆ. ಬಂದು ಬ್ರಹ್ಮದೇವರು ತಪಸ್ ಮಾಡ್ತಾ ಇರೋದು ನೋಡಿದ್ರು. ಯಮರಾಜ ಬ್ರಹ್ಮರನ್ನ ಕೇಳ್ತಾರೆ, ಓ ಬ್ರಹ್ಮದೇವರೇ, ಇಲ್ಲಿಗೆ ಬಂದವರೆಲ್ಲರೂ ಮೋಕ್ಷವನ್ನ ಪಡಿತಾರೆ ಅಂತ ಹೇಳಿದ್ದಾಯ್ತು. ಹಾಗಿದ್ಮೇಲೆ ನನಗೇನು ಕೆಲಸ ಇರೋದಿಲ್ಲ, ನನ್ ಪೋಸ್ಟ್ ಖಾಲಿ ಆಗ್ಬಿಡುತ್ತೆ. ಯಮರಾಜನ ಪೋಸ್ಟೇ ಇಲ್ಲ, ಬಂದವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ, ನರಕಕ್ಕೆ ಯಾರು ಹೋಗ್ತಾ ಇಲ್ಲ. ಸರಿ, ಬಂದು ಅವರು ಯಮರಾಜ ಪ್ರಾರ್ಥನೆ ಮಾಡ್ತಾರೆ ಭಗವಂತನಿಗೆ ತೃಪ್ತಿ ಆಗುತ್ತೆ ಅವರ ಪ್ರಾರ್ಥನೆಯಿಂದ. ಲಕ್ಷ್ಮೀದೇವಿ ಹೇಳ್ತಾರೆ, ಓ ಲಕ್ಷ್ಮಿ, ಯಮ ನನ್ನ ಕುರಿತು ಧ್ಯಾನ ಮಾಡ್ತಾ ಇದ್ದೇನೆ, ತಪಸ್ ಮಾಡ್ತಾ ಇದ್ದೇನೆ, ನೀವು ಹೋಗಿ ಅವ್ರಿಗೆ ಉಪದೇಶ ಮಾಡಿ ಬನ್ನಿ. ಲಕ್ಷ್ಮಿ ಹೇಳ್ತಾಳೆ ಭಗವಂತನಿಗೆ, ಓಕೆ ಆಯ್ತು. ಯಮರಾಜನ ಹತ್ರ ಬಂದ್ಲು ಲಕ್ಷ್ಮೀದೇವಿ. ಹೇಳ್ತಾಳೆ,
ಯಾರು ಪಾಪಿಗಳು, ಅಂದ್ರೆ ನಾವಿಲ್ಲಿ ಭೌತಿಕ ಜಗತ್ತಿಗೆ ಬಂದಿರೋಲ್ಲ ಪಾಪಿಗಳೇ. ಈ ಭೌತಿಕ ಜಗತ್ತಲ್ಲಿ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ, ಅದರಲ್ಲೂ ವಿಶೇಷವಾಗಿ ಧಾಮದಲ್ಲಿ, ಅದು ಭೌತಿಕ ಜಗತ್ತಲ್ಲ, ಧಾಮದಲ್ಲಿ ಕರ್ಮ ಫಲಗಳ ಯಾವ ಕ್ರಿಯೆ ಚಟುವಟಿಕೆ ಇರೋದಿಲ್ಲ ಅಲ್ಲಿ. ಅಂದ್ರೆ ಯಾವ ಕರ್ಮಗಳು ಅಲ್ಲಿ ಕೆಲಸ ಮಾಡೋದಿಲ್ಲ. ಇಲ್ಲಿ ಯಾರೆಲ್ಲ ಇರ್ತಾರೆ, ಪ್ರಾಣಿ ಪಕ್ಷಿ ಗಿಡ ಮರ, ಯಾರು ಪಾಪ ಪೂರಿತ ಪ್ರತಿಕ್ರಿಯೆಗಳಿಂದ ಮುಕ್ತರಾಗಿರ್ತಾರೆ. ಯಮನಿಗೆ ಏನು ಕೆಲಸ ಇಲ್ಲ ಅಲ್ಲಿ ಧಾಮದಲ್ಲಿ, ಜಗನ್ನಾಥಪುರಿ ಧಾಮದಲ್ಲಿ ಯಮನಿಗೆ ಕೆಲಸ ಇಲ್ಲ. ಯಾಕಂದ್ರೆ ಯಾರು ಅಲ್ಲಿ ಪಾಪ ಪೂರಿತರಾಗಿರೋದಿಲ್ಲ, ಎಲ್ಲ ಪಾಪಗಳನ್ನ ಅವರು ಕಳ್ಕೊಂಡಿರ್ತಾರೆ. ಇದು ಲಕ್ಷ್ಮೀದೇವಿ ಯಮನಿಗೆ ಹೇಳೋದು. ಕರ್ಮದಿಂದನೂ ಕೂಡ ಫ್ರೀ ಆಗಿರ್ತಾರೆ ಅವರು. ಅಂದ್ರೆ ಅಲ್ಲಿ ಏನ್ ಕರ್ಮ ಮಾಡ್ತೀವಿ ಅದೆಲ್ಲ ಭಗವಂತನ ಸೇವೆ ಆಗ್ತಾ ಇರುತ್ತೆ. ಏನ್ ಕರ್ಮ ಫಲ ಇರುತ್ತೆ ಅನ್ನೋದು, ಪಾಪ ಕರ್ಮ ಫಲ ಅದೆಲ್ಲ ತೊಳೆದೋಗ್ಬಿಟ್ಟಿರುತ್ತೆ. ಈ ಜಾಗ ಬಿಟ್ಟು ಬೇರೆ ಎಲ್ಲಿ ಬೇಕಾದರೂ ನಿನ್ನ ಕಾರುಬಾರು ನಡೆಸಬಹುದು. ಇದು ಲಕ್ಷ್ಮಿ ಹೇಳ್ತಾ ಇರೋದು ಯಮದೇವನಿಗೆ. ಜಗನ್ನಾಥಪುರಿಯಲ್ಲಿ ಮಾತ್ರ ಯಮರಾಜ ತನ್ನ ಕೆಲಸವನ್ನ ಮಾಡೋಂಗಿಲ್ಲ, ಅಲ್ಲಿ ಅವನ ಎಮ್ಮೆ ಒಳಗಡೆ ಬರೋಂಗಿಲ್ಲ. ನೀನಿಂದ ಹೋಗ್ಬೋದು ಇವಾಗ. ಹೀಗೆ ಬ್ರಹ್ಮ ಮತ್ತೆ ಯಮದೇವರು ಧಾಮವನ್ನ ಕುರಿತು ಗ್ಲೋರಿಫೈ ಮಾಡ್ತಾ ಇದಾರೆ. ಯಮ ಹೇಳ್ತಾರೆ, ಓ ತಾಯಿ ಲಕ್ಷ್ಮೀದೇವಿ, ನೀವೇನ್ ಹೇಳ್ತೀರ ಅದೇ ನಾನು ಸರಿ ಅಂತ ಒಪ್ಕೊಳ್ತೀನಿ. ಭಗವಂತನ ಇಚ್ಛೆ ಏನಿದೆ ಅದೇ ಫೈನಲ್. ಇಲ್ಲಿ ಬಂದಾಗ ಪ್ರತಿಯೊಬ್ಬರು ತಮ್ಮ ಪಾಪಗಳನ್ನ ಕಳ್ಕೊಂಡು ಹೋಗ್ತಾರೆ. ಸೊ ನನಗಿಲ್ಲೇನು ಕೆಲಸ ಇಲ್ಲ. ಅದಕ್ಕೆ ಅಲ್ಲಿ ಯಾರಾದ್ರೂ ಪ್ರಾಣ ಬಿಟ್ರೆ ಧಾಮದಲ್ಲಿ ಆ 120 ಕಿಲೋಮೀಟರ್ ಏನ್ ಹೇಳಿದ್ವಿ 10 ಯೋಜನ, ಅವ್ರು ಯಾರು ಕೂಡ ನರಕಕ್ಕೆ ಹೋಗೋದಿಲ್ಲ. ಮತ್ತೇನು ಎಲ್ಲಿ ಹೋಗ್ತಾರೆ? ವೈಕುಂಠ ಧಾಮಕ್ಕೆ ಹೋಗ್ತಾರೆ. ಇಷ್ಟ ಹೇಳಿದ್ಮೇಲೆ ಲಕ್ಷ್ಮೀದೇವಿ ಈಗ ಮಾರ್ಕಂಡೇಯ ಋಷಿ ಕಥೆ ಹೇಳ್ತಾಳೆ ಯಮನಿಗೆ. ಯಮ ಮತ್ತೆ ಬ್ರಹ್ಮ ಇಬ್ರು ಇದ್ದಾರೆ. ಲಕ್ಷ್ಮೀದೇವಿ ಕಥೆ ಹೇಳ್ತಾಳೆ. ಇವಾಗ ನಾನು ಅದು ನಿಮ್ಗೆ ಹೇಳ್ತಿರ್ತೀನಿ, ಈಗ ಕೇಳಿಸ್ಕೊಂಡು ಹೋಗಿ. ಮಾರ್ಕಂಡೇಯ ಋಷಿ ಗೊತ್ತಲ್ಲ, ಶಿವನ ಭಕ್ತ ಅವರು. ಅವ್ರಿಗೆ ಒಂದು ವರ ಇರುತ್ತೆ. ಏನ್ ವರ ಇರುತ್ತೆ? 7 ಕಲ್ಪಗಳು ಆಯುಷ್ಯ ಅವರಿಗೆ. ಮಾರ್ಕಂಡೇಯ ಋಷಿಗೆ 7 ಕಲ್ಪ. 7 ಕಲ್ಪ ಅಂದ್ರೆ ಏನು? ಒಂದು ಕಲ್ಪ ಅಂದ್ರೆ ಬ್ರಹ್ಮನ ಒಂದು ಹಗಲು, ಒಂದು ದಿನ. ಬ್ರಹ್ಮನ ಒಂದು ದಿನ. ಬ್ರಹ್ಮನ ಒಂದು ದಿನದ ನಂತರ ಪ್ರಳಯ ಆಗತ್ತೆ. ಇಡೀ ಭೌತಿಕ ಜಗತ್ತು ನಾಶ ಆಗ್ಬಿಡುತ್ತೆ. ಬರೀ ಎಲ್ಲಿ ನೋಡಿದ್ರು ಪ್ರಳಯ ಜಲ, ಪ್ರಳಯ ಜಲ, ಪ್ರಳಯ ಜಲ, ಏನೂ ಇಲ್ಲ. ಇನ್ನು ಏನಂದ್ರೆ ಏನೂ ಇಲ್ಲ. 7 ಕಲ್ಪ ಅಂದ್ರೆ 7 ಪ್ರಳಯ ನೋಡ್ಬೇಕು. ಹೌದಾ? ವರನೋ ಶಾಪನೋ ನಮ್ಗೆ ಗೊತ್ತಿಲ್ಲ, ಅದು ನೀವೇ ಯೋಚನೆ ಮಾಡ್ಬೇಕು. ವರ ಅಂತ ತಗೊಂಡಿದ್ದಾರೆ, ಬಟ್ ಅದು ಶಾಪನೇ ಆಗುತ್ತೆ. ಶಾಪ ಅಂದ್ರೆ ಹೇಗೆ ಅದು ಯೋಚನೆ ಮಾಡಿ. ಈಗ 7 ಕಲ್ಪಗಳು ಆಯುಷ್ಯ ಅಂದ್ರೆ ಪ್ರತಿ ಒಂದು ಕಲ್ಪದ ನಂತರ ಪ್ರಳಯ ಆಗುತ್ತೆ. ಆ ಪ್ರಳಯ ಜಾಗದಲ್ಲಿ ಅವರು ತೇಲ್ತಾ ಇರ್ಬೇಕು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಇವಾಗ ಏನಾಯ್ತು, ಮಾರ್ಕಂಡ ಋಷಿಗಳಿಗೆ ಎಲ್ಲ ಸಾಯ್ತಾ ಇದಾರೆ, ಏನೂ ಇಲ್ಲ. ಮಾರ್ಕಂಡ ಋಷಿ ಮಾತ್ರ ಬದುಕ್ಬಿಟ್ರು. ಯಾಕಂದ್ರೆ ಅವ್ರ ವರ ಇತ್ತು. ದೀರ್ಘಾಯುಷ್ಮಾನ್ ಭವ ಅಂತ ಯಾರು ಹೇಳ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ಇದೆ ದೀರ್ಘಾಯುಷ್ಮಾನ್ ಭವ ಅಂದ್ರೆ ಇದೆ ಪ್ರಾಬ್ಲಮ್ ಆಗೋದು. ಯಾರೋ ಹೇಳ್ಬಿಡ್ತಾರೆ, ದೀರ್ಘಾಯುಷ್ಮಾನ್ ಭವ ಅಂದ್ರಪ್ಪ, ಅವನಿಗೆ 40ನೇ ವಯಸ್ಸಿಗೆ ಕಾಯಿಲೆ ಶುರು ಆಯ್ತು. ಏನೋ ಕಾಯಿಲೆ ಬಂತು. ಅವನಿಗೆ 120 ವರ್ಷ ಬದುಕು ಇನ್ನು 80 ವರ್ಷ ಸಾಯ್ತಾ ಇದ್ದಾನೆ. ಅದ್ರ ಬದಲು ಅಯ್ಯೋ ಯಾವಾಗ ಸಾಯ್ತು. ವರ ತಗೊಂಡಿದ್ದೀರಲ್ರಿ ನೀವು ದೀರ್ಘಾಯುಷ್ಮಾನ್ ಭವ ಅಂತ. ಅಯ್ಯೋ ಯಾರೋ ಮೂರ್ಖ ಕೊಟ್ಬಿಟ್ಟಿದ್ದಾನ್ರಿ ದೀರ್ಘಾಯುಷ್ಮಾನ್ ಭವ ಅಂತ. 40 ವಯಸ್ಸಿಗೆ ಬಂದ್ಬಿಡ್ತು ಕಾಯಿಲೆಗಳು. ಕೂತ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳಕ್ಕಾಗಲ್ಲ. ಮತ್ತೆ ಇನ್ನ 80 ವರ್ಷ ಏನ್ ಮಾಡಕ್ಕಾಗಲ್ಲ. ದೀರ್ಘಾಯುಷ್ಮಾನ್ ಭವ. ನಮ್ಗೆ ಗೊತ್ತಿಲ್ಲ ಯಾವ್ದು ವರ ಯಾವ್ದು ಶಾಪ. ಇದು ವರನ ಶಾಪನ? ಈಗ ಯಾರು ಹೇಳ್ತಾರ ಏನೋ ದೀರ್ಘ ಸುಮಂಗಲಿ ಭವ ಅಂತ ವರ ತಗೊಂಡ್ಬಿಟ್ರು. ಗಂಡ ಮಾಡಬಾರ್ದು ಮಾಡ್ತಾನೆ, ಅನ್ಬಾರ್ದು ಅಂತಾನೆ, ತಿನ್ಬಾರ್ದು ಅಂತಾನೆ, ಏನೇನೋ ಮಾಡ್ತಾನೆ. ಅವಾಗ ಅನ್ಸುತ್ತೆ ಏನಕ್ಕಾದ್ರೂ ಬದುಕಿನ ಇವನ್ ಜೊತೆ ಅಂತ ಅನ್ಸುತ್ತೆ. ಮತ್ತೆ ಕೇಳಿದ್ವಲ್ಲ ದೀರ್ಘಾಯುಷ್ಮಾನ್ ಭಾವ, ದೀರ್ಘ ಸುಮಂಗಲಿ ಭಾವ ಅಂತ ಕೇಳಿದ್ವಲ್ಲ. ಆ ಕಡೆ ಅವ್ನು ಸಾಯಂಗಿಲ್ಲ, ಈ ಕಡೆ ಬದುಕಂಗಿಲ್ಲ. ಆಗುತ್ತಲ್ವ? ನಾವೇನು ಕೇಳಬಾರ್ದು ಅದಕ್ಕೆ ಹೇಳ, ದೇವ್ರ ಹತ್ರ ಹೋಗಿ ಏನು ಕೇಳಬಾರ್ದು ನಾವು. ಈ ತರ ವಿಪರೀತ ಆಗ್ಬಿಟ್ರೆ ಏನ್ ಮಾಡ್ಬೇಕು? ನಾವ್ ಅನ್ಕೊಂಡಾಗ ಎಲ್ಲ ಆಗುತ್ತೆ ಅನ್ನೋದಲ್ಲ. ಅದು ನಾವ್ ಅನ್ಕೊಂಡಾಗ ಏನೂ ಆಗಲ್ಲ, ಉಲ್ಟಾನೇ ಆಗುತ್ತೆ. ಭಗವಂತ ಅನ್ಕೊಂಡಂಗ ಆಗುತ್ತೆ. ಯಾರಾದ್ರೂ ಈ ವರ ಕೊಟ್ಟಾಗ, ಸ್ವಾಮಿ ಅದು ಸ್ವಲ್ಪ ವಾಪಸ್ ತಗೊಂಡು ನೀವೇ ಇಟ್ಕೊಳ್ಳಿ ಸ್ವಾಮಿ, ನಮಗೆ ಕೃಷ್ಣ ಭಕ್ತಿ ಇದ್ರೆ ಏನಾದ್ರು ಕೊಡಿ, ನಿಮ್ಮ ಹತ್ರ ಏನಾದ್ರು ಕೃಷ್ಣ ಭಕ್ತಿ ಅಂತಿದ್ರೆ ಅದನ್ನ ಕೊಡಿ ನಮ್ಗೆ
ನಿಮ್ಮ ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ, ಪುತ್ರ ಸಂತಾನ ಪ್ರಾಪ್ತಿರಸ್ತು, ಆಮೇಲೆ ಐಶ್ವರ್ಯ ಪ್ರಾಪ್ತಿರಸ್ತು ಹೇಳ್ತವೆ ಕೆಲವು ಪುರೋಹಿತರುಗಳು. ಗಟ್ ಮಾಡ್ಬಿಟ್ಟು ಚೆನ್ನಾಗಿ ಗಟ್ ಮಾಡ್ಬಿಟ್ಟಿರ್ತವೆ. ಇಲ್ಲಿ ಮನೆಗೆ ಹೋದ ಕಡೆ ಎಲ್ಲದಕ್ಕೂ ಹೇಳ್ಕೊಂಡು ಬರ್ತವೆ ದೀರ್ಘಾಯುಷ್ಮಾನ್ ಭವ ಹಾಗೆ ಹೀಗೆ ಅಂತ. ಅವನು ಸ್ವಲ್ಪ ಬಾಯಿಗೆ ಬೀಗ ಹಾಕಿಸ್ಬೇಕು. ಇವ್ರು ಹೇಳ್ದಂಗೆ ಕೊಟ್ಬಿಡ್ತಾನೆ ಭಗವಂತ ದೀರ್ಘಾಯುಷ್ಯ. ಏನೋ ಇವ್ರು ಹೇಳ್ದಂಗೆ ರೆಕಮೆಂಡ್ ಮಾಡ್ದಂಗೆ, ಓ ಕೃಷ್ಣ ನಾನು ದೀರ್ಘಾಯುಷ್ಮಾನ್ ಭವ ಹೇಳಿದೀನಿ ಕೊಟ್ಬಿಡು ಅನ್ನೋ ತರ. ಅವ್ರವ್ರ ಕರ್ಮ ಏನಿದೆ ಅವ್ರು ಅನುಭವಿಸ್ಲೇಬೇಕು. ಕೃಷ್ಣ ಭಕ್ತಿ ಮಾಡೋರು ಯಾರು ಆತರ ದೀರ್ಘಾಯುಷ್ಮಾನ್ ಭವ ಮೋಕ್ಷ ಸಿಗಲಿ ಅಂತ ಹೇಳೋ ಆಶೀರ್ವಾದ ಮಾಡೋದಿಲ್ಲ. ಭಕ್ತರು ಕೃಷ್ಣ ಭಕ್ತಿ ಯಾರು? ಕೃಷ್ಣ ಭಕ್ತಿ ಏನ್ ಕೊಡ್ತಾರೆ? ಕೃಷ್ಣ ಪ್ರಜ್ಞೆ ಕೊಡ್ತಾರೆ ಅಷ್ಟೇ. ದುಡ್ಡು ಕೊಡ್ತಾರೆ, ಸಾಲ ಕೊಡ್ತಾರೆ, ಮನೆ ಆಗ್ಲಿ ಅಂತ ಏನಾದ್ರು ಬುದಿ ಗಿದಿ ಮಂತ್ರಿಸ್ಕೊಡ್ತಾರೆ, ಒಂದು ಕುಂಬಳಕಾಯಿ ಕೊಡ್ತಾರೆ, ಅವೆಲ್ಲ ಕೊಡೋದಿಲ್ಲ. ಕೃಷ್ಣ ಪ್ರಜ್ಞೆ ಪ್ರಾಪ್ತಿರಸ್ತು, ಕೃಷ್ಣ ಪ್ರೇಮ ಪ್ರಾಪ್ತಿರಸ್ತು ಇಷ್ಟೇ ಕೊಡೋದು ಅವರು. ಈ ಮಾರ್ಕಂಡ ಋಷಿ ಏನ್ ಮಾಡ್ಬಿಟ್ಟಿದ್ದಾರೆ, 7 ಕಲ್ಪ ಆಯುಷ್ಯ ತಗೊಂಡ್ಬಿಟ್ರು. ಯಾರು ಕೊಟ್ಟಿದ್ದಾರೆ ವರ? ಪ್ರಳಯ ಆಯ್ತು. ಪ್ರಳಯ ಜಲದಲ್ಲಿ ಆ ಕಡೆಯಿಂದ ಈ ಕಡೆ ಸಫರ್ ತುಂಬಾ ನೋವು ಪಡ್ತಾರೆ. ಅಯ್ಯೋ ಯಾಕಾದ್ರೂ ಬದುಕಿದೀನೋ ಅನ್ಸ್ಬಿಡ್ತು. ಆ ಪ್ರಳಯ ಜಲದ ಅಲೆಗಳು ಈ ಕಡೆ ಆ ಕಡೆ ಬಿಸಾಕತ್ತೆ, ಅಲ್ಲಿ ನಿಲ್ ತೆಗೆದು ಬಿಸಾಕತ್ತೆ. ಹಿಂಗಾಡ್ ಕೊನೆಗೆ ನೀಲಾಚಲಕ್ಕೆ ಬಂದ್ರು. ನೀಲಾಚಲಕ್ಕೆ ಬರ್ತಾರೆ. ಏನಪ್ಪಾ ಇದು, ಇಡೀ ಜಗತ್ತು, ಇಡೀ ಸಮಸ್ತ ಭೌತಿಕ ಜಗತ್ತೆಲ್ಲ ನೀರಲ್ಲಿ ಮುಳುಗೋಗಿದೆ. ಇದು ಯಾವುದೋ ಒಂದು ಮರ ಕಾಣಿಸ್ತದೆಯಲ್ಲ, ಯಾವುದೋ ಒಂದು ಭೂಮಿ ಕಾಣಿಸ್ಬಿಡ್ತಲ್ಲ, ಇದು ಪ್ರಳಯ ಜಲಕ್ಕಿಂತ ಎತ್ತರವಾಗಿದೆಯಲ್ಲ ಇದು ಅಂತ ಆಶ್ಚರ್ಯ ಆಯ್ತು. ದೊಡ್ಡ ಆಲದ ಮರ. ಎಲ್ಲಿಂದ ಬಂತು ಆಲದ ಮರ? ಸರ್ಪ್ರೈಸ್ ಆಯ್ತು. ಎಲ್ಲಿಂದ ಬಂತು ಆಲದ ಮರ? ಆಲದ ಮರ ಅಷ್ಟೇ ಅಲ್ಲ, ಯಾರೊಬ್ರು ಕರೀತಾ ಇದಾರೆ, ಓ ಮಾರ್ಕಂಡೇಯ, ಓ ಮಾರ್ಕಂಡೇಯ, ಬಾ ಇಲ್ಲಿ, ಬಾ ನನ್ನ ಹತ್ರ, ಹೆದರ್ಬೇಡ ಬಾ. ಏನಪ್ಪಾ ಇದು, ಪ್ರಳಯ ಜಲದಲ್ಲಿ ಎಲ್ಲ ಮುಳುಗೋಗಿದ್ದಾರೆ, ಯಾರು ಬದುಕಿಲ್ಲ. ಇದು ಯಾವ್ದೋ ಒಂದು ವಾಯ್ಸ್ ಕೇಳಿಸ್ತಾ ಇದೆ. ಯಾರಿದು? ಮರ ಬೇರೆ ಕಾಣಿಸ್ತಾ ಇದೆ. ಹೂ ಇಸ್ ಕಾಲಿಂಗ್ ಮೀ? ಹರೇ ಕೃಷ್ಣ, ಯಾರಿದು? ಇಷ್ಟು ಪ್ರೀತಿಯಿಂದ ಯಾರು ಕರೀತಾರೆ? ಓ ಮಾರ್ಕಂಡೇಯ, ಬಾ, ಹೆದರ್ಬೇಡ, ಮಾಶುಚ. ಅವನಿಗೆ ಲಕ್ಷ್ಮೀನಾರಾಯಣ ಕಾಣಿಸ್ತಾರೆ. ಪ್ರಾರ್ಥನೆ ಮಾಡ್ತಾನೆ, ಧ್ಯಾನ ಮಾಡ್ತಾನೆ. ಮಾರ್ಕಂಡೇಯನ್ಗೆ ಹೇಳ್ತಾನೆ ಭಗವಂತ, ಓ ಮಾರ್ಕಂಡೇಯ, ನಿನಗೆ ನನ್ನ ತತ್ವ ಗೊತ್ತಿಲ್ಲ. ಯಾರಿಗೆ? ಮಾರ್ಕಂಡೇಯ ಋಷಿಗೇನೆ ಭಗವಂತನ ತತ್ವ ಗೊತ್ತಿಲ್ಲ. ನಾವೇನೋ ಹೇಳ್ತೀವಿ ತತ್ವ, ಗುಣ, ಲೀಲೆ ಅಂತ, ಏನೋ ಬಡಬಡಾಯಿಸ್ತಾ ಇರ್ತೀವಿ ನಾವು. ಮಾರ್ಕಂಡ ಋಷಿಗೆ ಭಗವಂತ ತತ್ವ ಗೊತ್ತಿಲ್ಲ. ನಿನ್ ಗೊತ್ತಿಲ್ಲ ನನ್ನ ತತ್ವ, ಅದಕ್ಕೆ ನೀನು ಸಫರಿಂಗ್, ಅದಕ್ಕೆ ನಿನಗೆ ದುಃಖ ಆಗ್ತಾ ಇರೋದು. ನಮ್ಮ ದುಃಖಕ್ಕೆ ಕಾರಣ ಏನು? ಭಗವಂತನ ತತ್ವ ಗೊತ್ತಿಲ್ಲ, ಅದಕ್ಕೆ ನಮ್ಗೆ ದುಃಖ ಆಗ್ತಾ ಇರೋದು. ಅಯ್ಯೋ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಮನೆ ತುಂಬಾ ಪ್ರಾಬ್ಲಮ್ಸು, ಸಮಸ್ಯೆಗಳು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲೋ ಕೆರೆನೋ ಬಾವಿ ನೋಡ್ಕೋಬೇಕಂತಿದ್ದೀನಿ. ಇದು ಬೇರೆ ಹೊಸದು, ಕೆರೆನೋ ಬಾವಿನೋ ನೋಡ್ಕೋಬೇಕು ಅಂತಿದ್ದೀನಿ. ಬುಕಿಂಗ್ ಮಾಡ್ಕೋಬೇಕಂತಿದ್ದೀನಿ, ಒಂದು ಕೆರೆ ಬುಕ್ ಮಾಡ್ಕೋಬೇಕು, ಒಂದು ಪಾರ್ಟಿ ಹಾಲ್ ಬುಕ್ ಮಾಡ್ಕೊಳ್ತಾರ ಪ್ರೋಗ್ರಾಮ್ಗೆ. ಯಾವ್ದೋ ಒಂದು ಬಾವಿ ಬುಕ್ ಮಾಡ್ಕೋಬೇಕು, ಒಂದು ಕೆರೆ ಬುಕ್ ಮಾಡ್ಕೋಬೇಕು. ಯಾಕಂದ್ರೆ ಬೇರೆ ಗತಿ ಇಲ್ಲ, ಅಲ್ಲೇ ಹೋಗಿ ಬೀಳ್ಬೇಕು ನಾನು ಅಂತ. ಭಗವಂತ ತತ್ವ ಅರ್ಥ ಮಾಡ್ಕೊಳ್ಳಿ, ಭಗವಂತನ ಕಥೆಗಳನ್ನ ಕೇಳಿ, ಭಗವಂತನ ಭಕ್ತರ ಲೀಲೆಗಳನ್ನ ಶ್ರವಣ ಮಾಡಿ. ದುಃಖ ಎಲ್ಲಿ ಬರುತ್ತೆ ನಮಗೆ? ಓ ಮಾರ್ಕಂಡೇಯ, ಬಾಯ್ಲಿ. ಯಾವುದೋ ಒಂದು ಸ್ವೀಟ್ ವಾಯ್ಸ್ ಕೇಳಿಸುತ್ತೆ. ಹೋಗ್ತಾರೆ ಮಾರ್ಕಂಡೇಯ. ಆಶ್ಚರ್ಯ, ಆಲದ ಮರ, ದೊಡ್ಡ ಆಲದ ಮರ ಇಲ್ಲಿರೋದಲ್ಲ, ತಾವರೆಕೆರೆ ಹತ್ರ. ಇದು ದೊಡ್ಡ ಆಲದ ಮರ, ಇದು ಅದಕ್ಕಿಂತ ದೊಡ್ಡ ಆಲದ ಮರ. ಮಾರ್ಕಂಡ ಋಷಿ ಏನ್ ಮಾಡ್ತಾರೆ, ಆ ಮರ ಹತ್ತು ಕೂತ್ಕೊಳ್ತಾರೆ. ಸದ್ಯ ತಡಕ್ ಬಂದೆ ಅಂತ. ಅಲ್ಲಿಂದ ಕೆಳಗೆ ನೋಡ್ತಾರೆ, ಒಂದು ಆಲದ ಮರದ ಎಲೆ ಮೇಲೆ ಕೃಷ್ಣ ಕಾಣಿಸ್ತಾನೆ, ಬಾಲಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ನೋಡ್ತಾರೆ, ಒಂದು ಮಗು, ಸುಂದರವಾಗಿರೋ ಮಗು, ತನ್ನ ಕಾಲಿನ ಹೆಬ್ಬೆರಳನ್ನ ಬಾಯಲ್ಲಿಟ್ಕೊಂಡು ಚಿಪ್ತಾ ಇದೆ. ಕರೆದವನು ಅವನೇ, ಭಗವಂತ ಒಬ್ನೇ ಉಳ್ಕೊಳ್ಳೋದು, ಇನ್ಯಾರು ಉಳಿಯೋದಿಲ್ಲ. ದೇವತೆಗಳು ಉಳ್ದಿರೋದಿಲ್ಲ, ಯಾರು ಉಳಿಯೋದಿಲ್ಲ. ಯಾವ್ದು ಹೇಳ್ತಾರಲ್ಲ, ಆ ಅಮ್ಮ ಈ ಅಮ್ಮ, ಯಾವ ಅಮ್ಮನೂ ಇಲ್ಲ ಅಲ್ಲಿ. ಒಬ್ನೇ ಕೃಷ್ಣ, ಒಬ್ನೇ ಉಳಿಯೋದು. ಅಹಮಾದಿರ್ಹಿ ದೇವಾನಾಂ.
ಪ್ರಭವ ನ ಪ್ರಳಯಸ್ತಥಾ. ಪ್ರಭವ ಅಂದ್ರೆ ಸೃಷ್ಟಿ, ಪ್ರಳಯ ಅಂದ್ರೆ ನಾಶ. ಸೃಷ್ಟಿನಲ್ಲೂ ನಾಶದಲ್ಲೂ ನಾನೊಬ್ನೇ ಇರೋದು. ಅಹಂ ಆದಿರ್ಹಿ ದೇವಾನ. ಯಾವ ದೇವತೆಗಳು ಇಲ್ಲ. ದೇವತೆಗಳ ದೇವ ನಾನೊಬ್ಬನೇ ಉಳಿಯೋದು. ಸೃಷ್ಟಿಗೆ ಮುಂಚೆನೂ ಇದ್ದವ್ ನಾನು, ಪ್ರಳಯ ಆದ್ಮೇಲೆ ಉಳಿಯೋ ನಾನೇ. ಮತ್ ನೀನೊಬ್ಬ ಉಳಿದಿದೆಯಲ್ಲ, ಹೌದು, ನಿನ್ಗೆ ನಾನು ಲೀಲೆ ತೋರಿಸ್ಬೇಕಲ್ಲ, ಅದಕ್ಕೆ ಉಳಿಸಿದ್ದೀನಿ. ನನ್ನ ಮಾಯಾಶಕ್ತಿ ತೋರಿಸ್ಬೇಕಲ್ಲಪ್ಪ, ಯಾರಿಗೆ ತೋರಿಸ್ಲಿ ಮತ್ತೆ ನಾನೊಬ್ನೇ ಇದ್ರೆ. ರಾವಣನಿಗೆ ವಿಷಯ ತಿಳಿಸೋದು ಯಾರು? ಜನಸ್ಥಾನದಲ್ಲಿ 14,000 ಜನ ಕೊಂದು ಬಿಟ್ಟಿದ್ದಾನೆ ಅಂತ. ಅದಕ್ಕೆ ನೀನು ಉಳಿಸಿದ್ದೀನಿ, ಹೋಗ್. ಆ ಕಂಪನಿ ಹೇಳೋ ಮಾತಿದು ರಾಮಚಂದ್ರ. ಇಲ್ಲದ ಪ್ರೋಗ್ರಾಮ್ ಆದ್ರೆ ಒಬ್ಬ ಬಾಡಿ ಗಾರ್ಡ್ನ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಏನಾಯ್ತು ಅಂತ ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ. ಹಾಗೆ ಭಗವಂತ ನಮ್ಗೆ ಇನ್ಫಾರ್ಮೇಶನ್ ಬರ್ಬೇಕಲ್ಲಪ್ಪ. ಓ, ಜಗನ್ನಾಥ ಪುರಿ ಧಾಮದಲ್ಲಿ ಭಗವಂತ ಪ್ರಕಟ ಆಗಿದ್ದ ಅಂತ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗೋದು ಹೆಂಗೆ? ಮಾರ್ಕಂಡ ಋಷಿ ಅದಕ್ಕೆ ಉಳಿಸಿದ್ದು. ನೋಡಿ, ಭಕ್ತರಿಗೆ ಎಂತ ಜವಾಬ್ದಾರಿ ಕೊಡ್ತಾನೆ, ಎಂತ ಸೇವೆ ಕೊಡ್ತಾನೆ. ಭಗವಂತನೇ ಬಂದು ಹೇಳಕ್ಕಾಗಲ್ಲ, ಭಗವಂತ ತನ್ನ ಭಕ್ತರ ಮೂಲಕ ಹೇಳಿಸ್ತಾನೆ. ಅದಕ್ಕೆ ಹೇಳೋದು, ತನ್ನ ಭಕ್ತರು ಯಾರಾದ್ರೂ ಹೇಳ್ತಾರೆ, ತಾನೇ ಹೇಳ್ದಂಗೆ ಅರ್ಥ. ಅದು ಮಾರ್ಕಂಡ ಋಷಿ ನೋಡ್ತಾರೆ ಮೇಲಿಂದ ಒಂದು ಎಲೆ ಮೇಲೆ ಒಂದು ಮಗು. ಅವನೇ ಕೃಷ್ಣ. ಹೀಗೇನ್ ಮಾಡ್ತಾರೆ, ಇನ್ನೂ ತೋರ್ಸಿಲ್ಲ ತನ್ನ ಲೀಲೆನ, ಮಾಯಾಶಕ್ತಿಯನ್ನು ತೋರಿಸಿಲ್ಲ ಇನ್ನು ಕೃಷ್ಣ. ಪ್ರಳಯ ಜಲದಲ್ಲಿ ತೇಲಾಡ್ಕೊಂಡು ಬಂದ್ರು, ಅಲ್ಲಿ ಭಗವಂತ ದರ್ಶನ ಕೊಟ್ಟ. ಈಗೇನ್ ಮಾಡ್ತಾರೆ, ಮಾರ್ಕಂಡ ಋಷಿ ಧ್ಯಾನ ಮಾಡ್ದಲ್ಲ ಭಗವಂತನ ಕುರಿತು, ಸೀದಾ ಭಗವಂತನ ಹೊಟ್ಟೆ ಒಳಗೆ ಹೋಗ್ತಾರೆ. ಯಾರು? ಮಾರ್ಕಂಡ ಋಷಿ ಕೃಷ್ಣನ ಗರ್ಭದೊಳಗೆ ಹೋಗ್ತಾರೆ. ನೋಡ್ತಾರೆ ಹೇಗೆ ಯಶೋಧ ಮಾತೆ ನೋಡಿದ್ಲು ತಾಯಿ ತನ್ನ ಮಗು ಬಾಯಲ್ಲಿ ಇಡೀ ಬ್ರಹ್ಮಾಂಡ, ಹಾಗೆ ಇಡೀ ಬ್ರಹ್ಮಾಂಡ ಕಾಣಿಸ್ತದೆ ಮಾರ್ಕಂಡ ಋಷಿಗೆ. ಎಲ್ಲಾ ಕಡೆ ದರ್ಶನ ಮಾಡ್ಕೊಂಡು ಭಗವಂತನ ಕತ್ತಿಂದ ಬರ್ತಾರೆ ಅವರು. ಭಗವಂತನ ಕತ್ತಿಂದ ಬರ್ತಾರೆ ಮಾರ್ಕಂಡ ಋಷಿ. ಇದೆಲ್ಲ ನೋಡಿದ್ಮೇಲೆ ಭಗವಂತ ಹೇಳ್ತಾನೆ, ನೋಡ್ದೇನಪ್ಪ, ಏನ್ ಕಾಣಿಸ್ತು ಒಳಗಡೆ? ನನ್ನ ಗರ್ಭದಲ್ಲಿ ಏನ್ ಕಾಣಿಸ್ತು ನಿನಗೆ? ಅದೆಲ್ಲವೂ ಇದೆ ಪುರಿಧಾಮದಲ್ಲಿ. ನೀನು ನನ್ನ ಗರ್ಭದಲ್ಲಿ ಏನ್ ನೋಡಿದೆ, ಅದೆಲ್ಲವೂ ಪುರಿಧಾಮದಲ್ಲಿದೆ. ನಮ್ಗೆ ಕಾಣಿಸ್ತಾ ಇಲ್ವಲ್ಲ? ಹೌದು, ನಮ್ಗೆ ಕಾಣಿಸೋದಿಲ್ಲ. ನಮ್ಗೆ ಕಾಣಿಸೋದು ಏನಂದ್ರೆ, ಗರುಡಗಂಬ ಕಾಣಿಸುತ್ತೆ, ಅಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತೆ, ಇಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ. ಆಚೆ ಬಂದ್ರೆ ರೋಡಲ್ಲಿ ತಳ್ಳೋ ಗಾಡಿಗಳು ಕಾಣಿಸುತ್ತೆ, ಆಟೋ ರಿಕ್ಷಾದವ್ರು ಕಾಣಿಸ್ತಾರೆ. ಇಷ್ಟೇ ಕಾಣಿಸೋದು ನಮಗೆ. ಭಗವಂತ ಕೇಳಿದ್ರೆ, ಏನೆಲ್ಲಪ್ಪ ಕಾಣಿಸ್ತು? ಪುರಿಗೆ ಹೋಗಿದ್ದಲ್ಲಿ ಏನ್ ನೋಡಿದೆ ಅಂತ ಕೇಳ್ತಾರೆ. ಪುರಿನಲ್ಲಿ ಏನೇನ್ ನೋಡಿದೆ ಗೊತ್ತಾ? ನಾನು ಹೋಗಿದ ತಕ್ಷಣ ರೈಲ್ವೆ ಸ್ಟೇಷನ್ ಗಬ್ಬು, ಅಲ್ಲಿಂದ ಬಸ್ ಮಾಡ್ಕೊಂಡು ಧಾಮಕ್ಕೆ ಬಂದ್ವಿ. ಧಾಮದಲ್ಲಿ ಇಳಿತಿದ್ದಂಗೆನೆ ಧೂಳು, ಬಸ್ಸು ಹೊಗೆ. ಅಲ್ಲಿಂದ ಯಾವ್ದೋ ಒಂದು ರೂಮ್ ಮಾಡ್ಕೊಂಡ್ವಿ. ಅಲ್ಲಿಂದ ಬೆಳಗ್ಗೆ ಎದ್ದು ಆಟೋ ಹಿಡ್ಕೊಂಡು ಬಂದ್ವಿ. ಆಟೋದವನು 20 ರೂಪಾಯಿ ಕೇಳ್ದ, 10 ರೂಪಾಯಿ ಕೊಡ್ತೀನಿ ಅಂದೆ, ಚೌಕಾಸಿ. ಅಲ್ಲಿಂದ ಒಳಗೆ ಕರ್ಕೊಂಡ್ ಬಂದ. ಏನಪ್ಪ ಜನ ಅಂತೂ, ಇಷ್ಟೇ ನೋಡಿದ್ ನಾನು ಧಾಮದಲ್ಲಿ, ಇನ್ನೇನು ನೋಡಿಲ್ಲ. ನಮ್ಮ ಊರ್ಗಡೆ ಅಷ್ಟೇ ಕಾಣಿಸೋದು. ನಮ್ಗೆ ಅಷ್ಟೇ ಇನ್ನೇನ್ ಕಾಣಿಸುತ್ತೆ ನಮಗೆ? ಅಷ್ಟೇ ಕಾಣ. ತಳ್ಳೋ ಗಾಡಿಲಿ ಏನೋ ಒಂದು ವ್ಯಾಪಾರ ಮಾಡಿದೆ, ಅಲ್ಲಿಂದ ಬರ್ಬೇಕಾದ್ರೆ ಖಾಲಿ ಕೈಲಿ ಬರ್ಬಾರ್ದಲ್ಲ ಅಂತ ನಾನು ಇಷ್ಟೇ. ಯಾಕಂದ್ರೆ ನಮಗೆ ಧಾಮದ ಮಹಿಮೆ ಗೊತ್ತಿಲ್ಲ, ಅದಕ್ಕೆ ನಾವು ಗೊತ್ತಿಲ್ಲದೆ ಹೋದ್ವಿ. ಗೊತ್ತಿಲ್ಲದೆ ಹೋದಾಗ ನಮ್ಗೆ ಅಷ್ಟೇ ಕಾಣಿಸುತ್ತೆ. ಮಾರ್ಕಂಡ ಋಷಿ ಕಾಣಿಸ್ತಾರೆ. ಏನಪ್ಪ ಕಾಣಿಸ್ತು ನಿನಗೆ? 14 ಪ್ಲಾನೆಟರಿ ಸಿಸ್ಟಮ್. 14 ಪ್ಲಾನೆಟರಿ ಸಿಸ್ಟಮ್ ಕಾಣಿಸ್ತು ನನಗೆ. ಆ ಶಕ್ತಿ ಕೊಟ್ಟಿದ್ದು ಯಾರು? ಭಗವಂತ ಮಾರ್ಕಂಡ ಋಷಿಗೆ. ಆಶ್ಚರ್ಯ ಆಯ್ತು ಅವ್ರಿಗೆ, ಏನಿದು? ಹೊರಗೆ ಬಂದು ಹೇಳ್ತಾರೆ. ಹೊರಗೆ ಬಂದಾಗ ಭಗವಂತ ಹೇಳ್ತಾನೆ, ಇದು ಸೃಷ್ಟಿನೂ ಆಗೋದಿಲ್ಲ, ನಾಶನೂ ಆಗೋದಿಲ್ಲ. ಇದು ಭೌತಿಕ ಜಗತ್ತು ಅಲ್ಲ. ಭೌತಿಕ ಜಗತ್ತಲ್ಲ, ಪುರಿಧಾಮ. ಇಲ್ಲಿಗೆ ಬಂದವರಿಗೆ ಮತ್ತೆ ಜನ್ಮ ಮೃತ್ಯು ಇರೋದಿಲ್ಲ, ಮತ್ತೆ ಜನನ ಮರಣ ಚಕ್ರದಲ್ಲಿ ಸಿಕ್ಕೋದಿಲ್ಲ ಅವನು. ಇಷ್ಟು ಹೇಳಿದ ತಕ್ಷಣ ಮಾರ್ಕಂಡ ಋಷಿಗೆ ಆನಂದ ಆಯ್ತು, ಖುಷಿ ಆಯ್ತು. ಅವ್ರೇನ್ ಮಾಡ್ತಾರೆ, ನನಗೊಂದು ವರ ಕೊಡಿ.
7 ಕಲ್ಪಗಳು ಅವ್ರ ಆಯುಷ 7 ಕಲ್ಪ ಅಲ್ವಾ? 7 ಕಲ್ಪಗಳು ನನಗಿಲ್ಲಿ ವಾಸ ಮಾಡೋಕೆ ಅವಕಾಶ ಮಾಡಿಕೊಡಿ. ನೀವು ಇರೋವರೆಗೂ ನಾನು ಇಲ್ಲಿರ್ತೀನಿ. ಇವತ್ತಿಗೂ ಮಾರ್ಕಂಡ ಋಷಿಯಲ್ಲಿದ್ದಾರೆ. ಆದ್ರೆ ಮಾರ್ಕಂಡ ಋಷಿ ಭಗವಂತನ 2ನೇ ರೂಪ ಯಾವುದು? ಮಹಾದೇವ ರೂಪ. ಭಗವಂತನ ಮಹಾದೇವ ರೂಪದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಭಗವಂತನ ಆಜ್ಞೆ ಇದು. ಯಾವ ರೂಪದಲ್ಲಿ ಧ್ಯಾನ ಮಾಡ್ಬೇಕು ಅಂತ ಭಗವಂತ ಆಜ್ಞೆ ಮಾಡ್ತಾನೋ ಆ ರೂಪದಲ್ಲಿ ಮಾಡ್ಬೇಕು. ನೀನು ಪುರಿ ಧಾಮದಲ್ಲಿ ಇದ್ದುಕೊಂಡು ನನ್ನನ್ನ ಮಹಾದೇವ ರೂಪದಲ್ಲಿ ಭಕ್ತಿ ಮಾಡಬೇಕು. ಆದ್ರೆ ಕೃಷ್ಣ ದೇವತಮ ಪರಮ ಪುರುಷ ಅಂತ ಗೊತ್ತಿರ್ಬೇಕು. ಗೊತ್ತಿಲ್ಲದೆ ಮಹಾದೇವನ ರೂಪದಲ್ಲಿ ನಾವು ಭಕ್ತಿ ಮಾಡ್ತೀವಿ, ಗಣಪತಿ ರೂಪದಲ್ಲಿ ನಾವು ಭಕ್ತಿ ಮಾಡ್ತೀವಿ ಅಂತ ಅಂದ್ರೆ ಅದು ಮೂರ್ಖತನ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ 100% ನಂಬಿಕೆ ಬಂದ ಮೇಲೆ ಅವನು ಭಗವಂತ ಆಜ್ಞೆ ಮಾಡೋದು, ನನ್ನ ಮಹಾದೇವ ರೂಪದಲ್ಲಿ ನೀನು ಭಕ್ತಿ ಮಾಡ್ಬೇಕು ಅಂತ. ಶಿವನ ಭಕ್ತ ಮಾರ್ಕಂಡೇಯ. ಶಿವನ ಭಕ್ತಿ ಮಾಡಿದ ಯಾಕೆ? ಕೃಷ್ಣನ ಆಜ್ಞೆ ಮೇಲೆ. ನಮ್ಗೆ ಯಾರು ಹೇಳಿದ್ದಾರೆ ಮಾಡೋದಕ್ಕೆ? ಜಗನ್ನಾಥನ ರೂಪದಲ್ಲಿ ಭಕ್ತಿ ಮಾಡ್ಬೇಕು ಅಂತ ಯಾರು ಹೇಳಿದ್ದು? ನಾರದರು ಹೇಳಿದ್ದು. ನಾರದರು ಭಗವಂತ ಶುದ್ಧ ಭಕ್ತ. ಶುದ್ಧ ಭಕ್ತನ ಮೂಲಕ ನಮ್ಗೆ ಆಜ್ಞೆ ಬರುತ್ತೆ, ಕೃಷ್ಣನನ್ನ ಜಗನ್ನಾಥ ರೂಪದಲ್ಲಿ ಭಕ್ತಿ ಮಾಡ್ಬೇಕು. ಕೃಷ್ಣನೇ ಅವನು. ಕೃಷ್ಣ ಬೇರೆ ಜಗನ್ನಾಥ ಬೇರೆ ಅಂದ್ರೆ ಅದು ಮತ್ತೆ ಮೂರ್ಖತನ ಆಗುತ್ತೆ, ಇನ್ನೊಂದು ಬ್ಲಂಡರ್ ಆಗುತ್ತೆ. ಅದು ಗೊತ್ತಿಲ್ಲದೆ ನಾವು ಎಷ್ಟು ಅಪರಾಧ ಮಾಡ್ತಾ ಇದೀವಿ ಭಗವಂತನ ಮೇಲೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಾರ್ಕಂಡೇಯ ಮುನಿ ಮಹಾದೇವ ರೂಪದಲ್ಲಿ ಭಗವಂತನನ್ನೇ ಭಕ್ತಿ ಮಾಡ್ತಿದ್ದಾನೆ. ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಹೊಟ್ಟೆ ಒಳಗೆ ನೋಡ್ಕೊಂಡ್ ಬಂದಿದ್ದಾರೆ ಅವರು. ಗರ್ಭದಲ್ಲಿ, ಭಗವಂತನ ಗರ್ಭದಲ್ಲಿ ಏನೆಲ್ಲ ಇತ್ತು ನೋಡಿದ್ದಾರೆ. ಏನೆಲ್ಲ ಇತ್ತು ಅಲ್ಲಿ? ಬ್ರಹ್ಮ ವಿಷ್ಣು ಎಲ್ಲ ಇದ್ರು. ಬೆಟ್ಟ ಗುಡ್ಡ ಗಿಡ ಮರ ಎಲ್ಲ ಇತ್ತು ಅದರೊಳಗೆ. ಸೂರ್ಯ ಚಂದ್ರ ಎಲ್ಲ ಇದ್ರು. ಸೊ ಹೊರಗೆ ಬಂದ್ಮೇಲೆ ಭಗವಂತ ಆಜ್ಞೆ ಮಾಡ್ತಾನೆ, ನೀನು 7 ಕಲ್ಪಗಳ ಕಾಲ ಇಲ್ಲೇ ಇರು. ಎಲ್ಲಿರು? ಮಾರ್ಕಾಂಡೇಶ್ವರ. ಹೋಗಿದ್ದೀರ ಅಲ್ಲಿ ಮಾರ್ಕಾಂಡೇಶ್ವರ? ಲಾಸ್ಟ್ ಟೈಮ್ ಹೋದಾಗ ಹೋಗಿದ್ವಿ. ಮಾರ್ಕಾಂಡೇಶ್ವರ ಸರೋವರ ಅಥವಾ ಮುರ್ಕಂಡೇಶ್ವರ ಅಂತ ಹೇಳಿದ್ರೆ, ಮಾರ್ಕಂಡೇಯ ಮುರ್ಕಂಡ. ಸೊ ಹೀಗೆ ಭಗವಂತನನ್ನ ಅಂದ್ರೆ ಶಿವನನ್ನ ಕುರಿತು ಅಲ್ಲಿ ತಪಸ್ ಮಾಡಿ ಮಾರ್ಕಂಡೇಯ ಮುನಿ ಮಾರ್ಕಂಡೇಶ್ವರ ಆಗಿ ಅಲ್ಲಿ ಪ್ರತಿಷ್ಠಿತ ಆಗಿ ಅಲ್ಲಿ ಹೋಗ್ಬೇಕು ನಾವು. ಯಾಕಂದ್ರೆ ಭಗವಂತನ ಕಂಡವರು ಅವರೆಲ್ಲ. ನಮಗ ಆ ಭಾಗ್ಯ ಇದೆಯೋ ಗೊತ್ತಿಲ್ಲ, ಅದು ಭಗವಂತನ ಸಾಕ್ಷಾತ್ ಕಂಡವರು. ಭಗವಂತನ ಗರ್ಭದಲ್ಲಿ ಸಾಕ್ಷಾತ್ ಆಗಿ ನೋಡಿ ಬಂದಿರುವಂತ ಶುದ್ಧ ಭಕ್ತರು ಅವರೆಲ್ಲ. ಈಗ 7 ಕಲ್ಪಗಳ ಆಯುಷ್ಯ ವರ ಆಯ್ತು ಶಾಪ ಆಯ್ತು. ಭಗವಂತನ ಅನುಗ್ರಹ ಇರ್ಲಿಲ್ಲ ಅಂದ್ರೆ ಅದು ಶಾಪನೇ. ಯಾವುದೇ ತಗೊಳ್ಳಿ, ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ಆಯುಷ್ಯನೂ ಶಾಪ, ಐಶ್ವರ್ಯನೂ ಶಾಪ, ಪದವಿನೂ ಶಾಪ, ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಪೋಸ್ಟು ಶಾಪ. ಭಗವಂತನ ಅನುಗ್ರಹ ಇದ್ರೆ ಆ ಶಾಪನೂ ವರ ಆಗುತ್ತೆ. ಅಹಲ್ಯ ಕಲ್ಲಾಗಿದ್ಲು ವರ ಆಯ್ತು, ನಳಗ್ರೀವ ಮಣಿಗೋವರ ಮರಗಳಾಗಿದ್ರು ಅವ್ರಿಗೂ ಶಾಪ ವರ ಆಯ್ತು. ಎಷ್ಟೋ ಜನ ರಾಕ್ಷಸರು ಎತ್ತಿನ ಗಾಡಿ ರೂಪದಲ್ಲಿ ಬಂದ್ರು, ಸುಂಟರ ಗಾಳಿ ರೂಪದಲ್ಲಿ ಬಂದ್ರು, ಅವ್ರಿಗೆಲ್ರಿಗೂ ವರ ಆಯ್ತು ಭಗವಂತನ ಅನುಗ್ರಹ ಇದ್ರೆ. ಮತ್ತೇನ್ ಬೇಕು ನಮಗೆ ಇವಾಗ? ಭಗವಂತನ ಅನುಗ್ರಹ ಬೇಕು. ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ನಮ್ಮ ಎಲ್ಲಾನು ಧೂಳಿಗೆ ಸಮಾನ. ಐಶ್ವರ್ಯ, ಅಧಿಕಾರ, ಸೌಂದರ್ಯ, ಜ್ಞಾನ, ದುಡ್ಡು, ಜನಬಲ, ಧನಬಲ ಎಲ್ಲವೂ ಮಣ್ಣು, ಧೂಳು. ಭಗವಂತನ ಅನುಗ್ರಹ ಇದ್ರೆ ಎಲ್ಲಾ ಶಾಪಗಳು ಹೊರಾಗುತ್ತೆ. ರಘುದಾಸನಿಗೆ ಕಾಯಿಲೆ ಬಂತು. ಎಷ್ಟರ ಮಟ್ಟಿಗೆ ಕಾಯಿಲೆ ಬಂತು, ಹಾಸಿಗೆಯಿಂದ ಎದ್ದೇಳಕ್ ಆಗ್ತಿಲ್ಲ. ಅವನ ಹಾಸಿಗೆ ಎಲ್ಲ ಮಾಡ್ಕೊತಾ ಇದ್ದ, ಮೂತ್ರ ವಿಸರ್ಜನೆ ಮಾಡ್ಕೊಳ್ತಾ ಇದ್ದ. ಭಗವಂತನ್ ಗೊತ್ತು. ಭಗವಂತನ ಪ್ರತ್ಯಕ್ಷ ಆದಾಗ ಕೇಳ್ತಾನೆ, ರಘುದಾಸ ಮನಸ್ ಮಾಡಿದ್ರೆ ನೀನ್ ನನ್ನ ಕಾಯಿಲೆ ವಾಸಿ ಮಾಡ್ಬೋದಿತ್ತು, ಯಾಕೆ ಮಾಡ್ಲಿಲ್ಲ ನೀನು? ನಾನ್ ಮಾಡಲ್ಲ. ನನ್ ಕಾಯಿಲೆ ಯಾಕೆ ವಾಸಿ ಮಾಡ್ಬೇಕು? ನಾನ್ ಮಾಡಲ್ಲ. ಕಾಯಿಲೆ ವಾಸಿ ಮಾಡಿದ್ರೆ ನಾನು ನಿನ್ ಸೇವೆ ಮಾಡಕ್ಕಾಗುತ್ತಾ ಅಂತಾನೆ ಭಗವಂತ. ಭಗವಂತನಿಗೆ ಏನೋ ಒಂಥರ ಆನಂದ, ಖುಷಿ, ಭಕ್ತರ ಸೇವೆ ಮಾಡ್ಬೇಕು ಅಂತ. ಭಕ್ತರಿಗೆ ಕಾಯಿಲೆ ಬರಬಾರ್ದು ಅಂತಲ್ಲ. ನಿನ್ನೆ ಶಾಮೇಶ್ವರ ಮಾತಾಜಿ ಒಂದು ಮಾತು ಹೇಳ್ತಾ ಇದ್ರು, ಭಕ್ತರಿಗೆ ಸಮಸ್ಯೆ ಬರಬಾರ್ದು ಅಂತಲ್ಲ, ಸಮಸ್ಯೆ ಬರುತ್ತೆ. ಆ ಸಮಸ್ಯೆಯಲ್ಲಿ ಭಗವಂತನ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಹೇಳೋದು, ರಾಧಾರಾಣಿ ವಿರಹದಲ್ಲಿ ಭಗವಂತನ ಕಾಣಬೇಕು ನಾವು. ಕೃಷ್ಣನ್ ಯಾವಾಗ ನೋಡ್ತೀನಿ, ಯಾವಾಗ ಭೇಟಿ ಮಾಡ್ತೀನಿ, ಯಾವಾಗ ಅವನ ಹತ್ರ ಮಾತಾಡ್ತೀನಿ. ಒಂದು ಪಾಸ್ಟ್ ಟೈಮ್ ಹೇಳ್ತೀನಿ. ಚಂದ್ರಾವಳಿ ಗೋಕುಲದಲ್ಲಿ, ವೃಂದಾವನದಲ್ಲಿ ರಾಧಾರಾಣಿ ಟೀಮ್ ಒಂದಿರುತ್ತೆ, ಚಂದ್ರಾವಳಿ ಟೀಮ್ ಒಂದಿರುತ್ತೆ. ಚಂದ್ರಾವಳಿ ರಾಧಾರಾಣಿಗೆ ಯಾವಾಗಲೂ ಟಾಂಗ್ ಕೊಡ್ತಿರ್ತಾಳೆ. ಎನ್ವಿಎಸ್, ಜಲಸ್, ಹೊಟ್ಟೆ ಕಿಚ್ಚು. ಯಾಕೆ ಹೊಟ್ಟೆ ಕಿಚ್ಚು? ನಮ್ಮ ಹೊಟ್ಟೆ ಕಿಚ್ಚೆಲ್ಲ ಅವಳಿಗೆ ಇದ್ದಿದ್ದು.
ನಮ್ದು ಕೆಟ್ಟ ಹೊಟ್ಟೆ ಕಿಚ್ಚು. ಅವಳಿಗೆ ಹೊಟ್ಟೆ ಕಿಚ್ಚು ಗೊತ್ತಾ, ನಾನು ಕೃಷ್ಣನ್ ಅವಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ಬೇಕು, ನಾನು ಅವಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ಬೇಕು, ಇದು ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಪ್ರೀತಿನೇ ನೋಡಿ. ಭಕ್ತಿಯನ್ನು ವಿಚಾರಕ್ಕೆ ಬಂದಾಗ ಕೋಪ, ಹೊಟ್ಟೆ ಕಿಚ್ಚು ಎಲ್ಲಾನು ಸೇವೆನೆ. ಕೃಷ್ಣಗೋಸ್ಕರ ತಾನೇ ಮಾಡ್ತಾ ಇರೋದು. ನಾನು ಕೃಷ್ಣ ಅವಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ಬೇಕು. ಒಂದ್ಸಲ ಆಗುತ್ತೆ, ಚಂದ್ರಾವಳಿ ಕಡೆ ಒಬ್ಬಳ ಸಖಿ ರಾಧಾರಾಣಿ ಸಖಿಗೆ ಹೇಳ್ತಾಳೆ ನೋಡಿ, ಇದು ಸ್ವಲ್ಪ ಕೇಳಿಸ್ಕೊಳ್ಳಿ, ಎಷ್ಟು ತಮಾಷೆ ಆಗಿದೆ. ಚಂದ್ರಾವಳಿ ಸಖಿ ಹೇಳ್ತಾಳೆ ರಾಧಾರಾಣಿ ಸಖಿಗೆ, ಓ ಸಖಿ, ಇವತ್ತು ಏನ್ ಮಾಡ್ದೆ ಗೊತ್ತಾ, ನಾನು ಕೃಷ್ಣನಿಗೆ ಅವನ ಮೈ ಮೇಲೆ ಚಿತ್ರ ಬರಿತಾ ಇದ್ದೆ. ಆಹಾ, ಅವನ ಅಪ್ಪುಗೆ ಎಷ್ಟು ಚೆನ್ನಾಗಿತ್ತು, ಅವನ ಆಲಿಂಗನ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನನ್ ಕೈ ನಡುಗ್ತಾ ಇತ್ತು. ಆ ಆನಂದಕ್ಕೆ ಕೈ ನಡುಗ್ತಾ ಇತ್ತು. ಕೈ ನಡುಗುವಾಗ ನನ್ನ ಚಿತ್ರ ಎಷ್ಟು ವಿಚಿತ್ರ ಬಂದ್ಬಿಡ್ತು, ಚಿತ್ರ ಬರೆಯಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಅವಳಿಗೆ ಹೊಟ್ಟೆ ಕಿಚ್ಚು ಬರ್ಲಿ ಅಂತ. ಇವಳು ಹೇಳೋ ಆ ಮಾತಿನ ಅರ್ಥ ಚಂದ್ರಾವಳಿ ಸಖಿ ಹೇಳೋದು, ನಾನು ಕೃಷ್ಣನ್ಗೆ ಚಿತ್ರ, ಅದು ಸುಮ್ನೆ ಹೇಳ್ತಿರ್ತಾಳೆ ಅವಳಿಗೆ ಹೊಟ್ಟೆ ಕಿಚ್ಚು ಬರ್ಲಿ ಅಂತ, ಜಲಸ್ ಆಗ್ಲಿ ಅಂತ. ಅವಳು ಹೇಳ್ತಾಳೆ, ಕೃಷ್ಣ ನನ್ನನ್ನ ತಬ್ಬು ಹಿಡ್ಕೊಂಡಿದ್ದ, ನಾನು ಚಿತ್ರ ಬರಿತಾ ಇದ್ದೆ, ಆ ಆಲಿಂಗನ ಸುಖಕ್ಕೆ ನನ್ನ ಮೈ ಬೆವತೋಗ್ತಾ ಇತ್ತು, ನಡುಗ್ತಾ ಇತ್ತು, ನನ್ಗೆ ಚಿತ್ರ ಬರೆಯಕ್ಕಾಗ್ಲಿಲ್ಲ. ಅವಳು ಹೊಟ್ಟೆ ಕಿಚ್ಚು, ಅಲ್ಲಿ ಹೋಗಿ ರಾಧಾಣಿಗೆ ಹೇಳಿ ಅಂತ ಜಟಾಪಟಿ. ಏನು ಅವಳು ಮಾಡೋದು, ಚಿತ್ರ ಕೃಷ್ಣನ ಹತ್ರ ಹೋಗೋದು, ಹೋಗ್ಬಾರ್ದು ಅಂದ್ರೆ ಅದ್ರಲ್ಲಿ ಪ್ರೀತಿ ಇದೆ. ಪ್ರೀತಿ ಇದ್ದಿದ್ದಕ್ಕೆ ತಾನೇ ಅದು ಬಂದಿದ್ದು. ನಮ್ಮಲ್ಲಿ ಕೃಷ್ಣನಿಗೆ ಪ್ರೀತಿ, ಕೃಷ್ಣ ಮೇಲೆ ಪ್ರೀತಿ ಇಲ್ಲ ನಮ್ಗೆ. ನಮ್ಗಿರೋದು ಬೇರೆ ಹೊಟ್ಟೆ ಕಿಚ್ಚು. ಅವನಷ್ಟು ಸಂಪಾದನೆ ಮಾಡ್ದ, ನಾನು ಮಾಡ್ತೀನಿ. ಅವ್ನು 90 ತಗೊಂಡ, 90 ಅಂದ್ರೆ ಅದಲ್ಲ, 90 ಅಲ್ಲ, 90%. ಅವ್ನು 90 ತಗೊಂಡ, ನಾನು 95 ತಗೊಳ್ತೀನಿ. ಹೊಟ್ಟೆ ಕಿಚ್ಚು, ಮದ ಬರುತ್ತೆ. ಏನ್ರಿ ನಿಮ್ ಮಗು ಈ ಸಲನು ಫೇಲಾ? ಅಯ್ಯೋ ಪಾಪ, ಎಷ್ಟು ಕಷ್ಟಪಟ್ಟು ಓದ್ಸಿರ್ತಾರೆ ನೀವು. ಓಕೆ ಬಿಡಿ, ನೆಕ್ಸ್ಟ್ ಟೈಮ್ ಓದ್ ಪಾಸ್ ಆಗ್ತಾನೆ. ನಮ್ಮ ಹುಡ್ಗ ಹೇಳಿದ್ವಿ, ಪಡ್ಕೊಂಡ್ವಿ ನಾವು, ಓದೋ ಅಂತ ಓದ್ಲೇ ಇಲ್ಲ, ಅದಕ್ಕೆ ಬರೀ 96% ತಗೊಂಡಿದ್ದಾನೆ. ಇದೆಂತ ಹೊಟ್ಟೆ ಕಿಚ್ಚು? ಹಾ, ಅಂದ್ರೆ ನನ್ ಮಗ ಶ್ರೇಷ್ಠ, ನಿನ್ ಮಗ ನಾಲಾಯಕ ಅಂತ ಹೇಳೋ ರೀತಿ ಅದು ಅಷ್ಟೇ. ಅದನ್ನ ಬೇರೆ ತರ ಹೇಳ್ತಾರೆ. ಬಡ್ಕೊಂಡಿರಿ ನನ್ ಮಗನಿಗೆ ಓದು ಅಂತ ಓದ್ಲೇ ಇಲ್ಲ, ದಡ್ಡ ಹ್ಯಾಚ್ ನೋಡ್ಕೊಂಡು ಹಾಳಾಗೋಗ್ಬಿಟ್ಟ, ಬರೀ 96 ತಗೊಂಡಿದ್ದಾನೆ. ಪಾಪ ನಿಮ್ ಹುಡ್ಗ, ಪಾಪ ಅಲ್ಲ ಅನ್ಸುತ್ತೆ. ಕೃಷ್ಣನ ವಿಚಾರವಾಗಿ ನೀವೇನೇ ಮಾಡಿದ್ರು ಕೃಷ್ಣ ಅದನ್ನ ಸೇವೆ ಅಂತ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಹೇಳುದು, ಯಾವ ಭಾವದಲ್ಲಾದ್ರೂ ನಾವು ಭಗವಂತನ ಸ್ಮರಣೆ ಮಾಡ್ಬೇಕು. ಆದರೆ ಪ್ರೇಮ ಭಾವದಲ್ಲಿ ಸ್ಮರಣೆ ಮಾಡಿದ್ರೆ ಕೃಷ್ಣನ ಹತ್ರ ಕೊಡೋಕೆ ಏನು ಉಳಿಯೋದಿಲ್ಲ. ಸಾಲ್ಗಾರ ಆಗ್ಬಿಡ್ತಾನೆ ಕೃಷ್ಣ. ವಿಕ್ರೀಣಿತೋ ಸ್ವಾಮಾತ್ಮಾನಂ ಭಕ್ತೇಭ್ಯೋ ಭಕ್ತ ವತ್ಸಲಃ. ಏನ್ ಕೊಡ್ಬೇಕು ಅವನಿಗೆ? ತುಳಸಿ ದಳ ಮಾತ್ರೇಣ. ಒಂದು ತುಳಸಿ ದಳ ಕೊಡೋಕ್ಕಾಗೋದಿಲ್ಲ ನಿಮಗೆ? ಎಷ್ಟು ಖರ್ಚಾಗುತ್ತೆ ಒಂದು ತುಳಸಿ ದಳಕ್ಕೆ? ಯಾಕೆ ಕೃಷ್ಣ ಪ್ರೇಮ ಮಾಡಕ್ಕಾಗ್ತಲ್ಲ? ನೀವು ಎಲ್ಲರೂ ಪ್ರಶ್ನೆ ಮಾಡ್ತೀನಿ, ಯಾಕೆ ಕೃಷ್ಣ ಪ್ರೇಮ ಮಾಡಕ್ಕಾಗ್ತಲ್ಲ ನಿಮ್ಗೆ? ಏನ್ ಕಷ್ಟ? ಒಂದು ತುಳಸಿ ದಳ ಕೊಡಕ್ಕಾಗಲ್ಲ ನಿಮ್ಗೆ? ಎಲ್ಲೆಲ್ಲ ಹೋಗ್ತೀವಿ ಮತ್ತೆ ಅದ್ ತಗೊಂಡು, ಆ ದುಡ್ಡು ತಗೊಂಡು, ಈ ದುಡ್ಡು ತಗೊಂಡು, ಅಲ್ಲಿ ಹೇಳೋದು ಇಲ್ಲಿ ಹೇಳೋದು, PF ಇಂದ ತೆಗೆದುಕೊಟ್ಟೆ ಅಂತ ಹೇಳ್ತಾರೆ ಯಾರೊಬ್ರು ಮೂರ್ಖರು. PF ಇಂದ ತೆಗೆದುಕೊಟ್ರಂತೆ ಏನೋ ಪೂಜೆ ಮಾಡ್ಸಕ್ಕೆ. ತುಳಸಿ ದಳ ಮಾತ್ರೇಣ, ಒಂದು ತುಳಸಿ ದಳ ತಗೊಳ್ಳಿ. ಜಲಸ್ಯ ಚುಲುಕೇನವ, ಒಂದ್ ಹನಿ ನೀರ್ ಹಾಕಿ, ಆ ನೀರ್ ಒಂದ್ ತುಳಸಿ ದಳಕ್ಕೆ ಒಂದ್ ನೀರ್ ಹಾಕಿ. ಎಷ್ಟು ಖರ್ಚಾಯ್ತು? ಇಷ್ಟು ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ವಿಕ್ರೀಣಿತೋ ಸ್ವಾಂ ಆತ್ಮಾನಾಂ ಭಕ್ತೇಭ್ಯೋ ಭಕ್ತ ವತ್ಸಲಃ. ಅದನ್ನೇ ಪುರಂದರದಾಸ ಹೇಳಿದ್ದು. ಶಾಸ್ತ್ರದ ಏನ್ ಹೇಳ್ತಾರೋ ಅದನ್ನೇ ದಾಸ ಹೇಳೋದು, ಇನ್ನೇನಲ್ಲ. ಅವ್ರ ಆಡು ಭಾಷೆ ಹೇಳ್ತಾರೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣೆಗೆ ಅರ್ಪಿತವೆನ್ನಲು, ಅದನ್ನೇ ಇವ್ರು ಹೇಳೋದು ಶಾಸ್ತ್ರದಲ್ಲಿ. ತುಳಸಿ ದಳ ಮಾತ್ರೇಣ ಜಲಸ್ಯ ಚುಲುಕೇನವ ವಿಕ್ರೀಡಿತೋ ಸ್ವಾಮಾತ್ಮಾನಾಂ ಭಕ್ತೇಭ್ಯೋ ಭಕ್ತ ವತ್ಸಲ. ಈಗೆಲ್ಲ ಕುಣಿಬೇಕು, ಇವಾಗ ಚಪ್ಪಾಳಿ ಹೊಡಿಬೇಕು. ಭಕ್ತಿ ಮಾಡೋದು ಎಷ್ಟು ಸುಲಭ ಅಲ್ವಾ? ನಮ್ಗೆ ಗೊತ್ತೇ ಇರಲಿಲ್ಲ. ಎಷ್ಟು ಮಾಡಿದ್ರೆ ಆಯ್ತಾ? ಹೌದು, ಅಷ್ಟೇ ಮಾಡ್ಬೇಕಾಗಿರೋದು, ಇನ್ನೇನ್ ಕೇಳಿದ್ರು. ಆದ್ರೆ ಭಕ್ತೇಭ್ಯೋ ಭಕ್ತ ವತ್ಸಲ, ಭಕ್ತಿಯಿಂದ ಮಾಡ್ಬೇಕು. ಭಕ್ತಿ ಸೇವೆ ಮಾಡೋದು ಕಷ್ಟ ಅಲ್ಲ, ಭಕ್ತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಕಷ್ಟ. ನೋಡಿ, ಭಕ್ತಿ ಸೇವೆ ಇಷ್ಟೇ, ಒಂದು ತುಳಸಿ, ಒಂದು ದಳ ತುಳಸಿ, ಒಂದು ನೀರು, ಅಷ್ಟೇ ಬಿಡಿ. ಅಷ್ಟು ಕೊಟ್ಟರೆ ಭಗವಂತ ತೃಪ್ತಿ. ಆದ್ರೆ ಭಕ್ತಿಯಿಂದ ಕೊಡ್ಬೇಕು. ಭಕ್ತಿ ಅಂದ್ರೆ ಏನು ಅದನ್ನೇ ಹೇಳ್ತಾ ಇರೋದು ಇವಾಗ.
ಭಕ್ತಿ ಅಂದ್ರೆ ಏನು ಅಂತ ತಿಳ್ಕೊಂಡ್ಮೇಲೆ ಭಕ್ತಿ ಮಾಡೋದು ಸುಲಭ. ಬರ್ಬೇಕಲ್ಲ ಒಳಗಿಂದ ಅದು. ಯಾಕೆ ಬರೋದಿಲ್ಲ? ಕಲ್ಮಶ ತುಂಬಿಕೊಂಡಿದೆ. ಈಗ ಅಂತರ್ಜಲ ಇದೆ ಭೂಮಿ ಒಳಗೆ, ಯಾಕೆ ಉಕ್ಕಲ್ಲ ಅದು? ಯಾಕೆ ಉಕ್ಕಬೇಕು? ನೀವು ತೂತಾಕಿ ಬೋರ್ ಕೊರೀರಿ, ಬರುತ್ತೆ. ಬೋರ್ ಹಾಕಿ ಅದಕ್ಕೊಂದು ಪಂಪ್ ಹಾಕಿ ಝುಯ್ ಅಂತ ಹೊಡೆದ್ರೆ ಮೇಲೆ ನೀರು ಉಕ್ಕಿ ಬರುತ್ತೆ. 2 ಇಂಚು 3 ಇಂಚು ಇದೇ ನೀರು. ಬಟ್ ಒಳಗ್ ಬರ್ತಾ ಇಲ್ಲ, ಆಚೆ ಬರ್ತಾ ಇಲ್ಲ ಅದು. ಯಾಕಂದ್ರೆ ನಾವು ಸೂಕ್ತ ವಿಧಾನ, ನಿನ್ನೆ ಓದ್ವಲ್ಲ, ಪೃಥ್ವಿ ಹೇಳ್ತಾಳೆ ಪೃಥ್ವಿಗೆ, ಸೂಕ್ತ ವಿಧಾನದಿಂದ ಯಜ್ಞ ಕಾರ್ಯಗಳನ್ನ ಕೈಗೊಂಡು ನನ್ನಲ್ಲಿ ಹುದುಗಿರುವ ಧಾನ್ಯಗಳನ್ನ ಹೊರಕ್ಕೆ ತೆಗೆಯುವ ಪ್ರಯತ್ನ ಮಾಡು. ಈಗ ನಮ್ಮಲ್ಲಿ ಹುದುಗಿರುವ ಕೃಷ್ಣ ಪ್ರೇಮವನ್ನ, ಕೃಷ್ಣ ಪ್ರಜ್ಞೆಯನ್ನ ಹೊರಕ್ಕೆ ತರುವ ಪ್ರಯತ್ನ ಮಾಡು. ಅದನ್ನೇ ಬೋರ್ ಆಗ್ತಾ ಇರೋದು ಇವಾಗ ತಲೆಯೊಳಗೆ ತುಂಬಿ. ತಲೆ ತೂತು ಮಾಡಿ ತುಂಬ್ತಾ ಇರೋದು. ಯಾಕೆಂದ್ರೆ ಬೋರ್ ಹಾಕಿಲ್ಲ ಅಂದ್ರೆ ಕೃಷ್ಣ ಪ್ರಜ್ಞೆ ಬರಲ್ಲ. ಬೋರ್ ಆಗ್ಬೋದು, ಅಯ್ಯೋ ಏನೋ ಹೇಳ್ತಾರೆ, ಆ ಬೋರ್ ಅಲ್ಲ. ಈ ಬೋರ್ ಹಾಕಿದ್ರೆ ಏನಾಗುತ್ತೆ? ಕೃಷ್ಣ ಪ್ರಜ್ಞೆ ಆಚೆ ಬರುತ್ತೆ. ಇಲ್ಲಾಂದ್ರೆ ಒಂದ್ ಅರ್ಥ ಮಾಡ್ಕೊಂಬಿಡಿ, ನಮಗೂ ಪ್ರಾಣಿಗೂ ಏನು ವ್ಯತ್ಯಾಸ ಇಲ್ಲ. ಆಹಾರ ನಿದ್ರಾ ಭಯ ಮೈಥುನಂ ಚ ಸಾಮಾನ್ಯಮೇತತ್ ಪಶುಭಿಃ ನರಾಣಾಂ. ಆಹಾರ ನಿದ್ರೆ ಭಯ ಮೈಥುನ ಮನುಷ್ಯ ಮತ್ತೆ ಪ್ರಾಣಿಗಳಲ್ಲಿ ಸಮಾನ. ಅದು ಮಾಡುತ್ತೆ, ನಾವು ಮಾಡ್ತೀವಿ. ಅದು ತಿನ್ನತ್ತೆ, ನಾವು ತಿಂತೀವಿ. ಮತ್ತೇನ್ ವ್ಯತ್ಯಾಸ? ನಾವು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀವಿ, ಭಗವಂತ ಅವ್ರಿಗೆ ಅದಕ್ಕೆ ಹಂಗೆ ಕೊಡ್ತಾನೆ. ಪ್ರಾಣಿಗಳಿಗಿಂತನೂ ಕಡೆ ನಾವು. ಪ್ರಾಣಿ ಸಮಾನ ಅನ್ನೋ ಅಲ್ಲ, ಅಲ್ಲಿ ಅವತ್ತು ಬುದ್ಧಿ ಇಲ್ಲ, ಅದಕ್ಕೆ ಮಾಡ್ತೇವೆ. ನಾವು ಬುದ್ಧಿ ಇದು ಮಾಡ್ತಾ ಇದೀವಲ್ಲ. ಶ್ರೀಮಾನ್ ಶ್ರೀ ಎಲ್ಲ ಹೇಳೋಂಗಿಲ್ಲ ನಮ್ಗೆ. ಪ್ರಭುಪಾದರು ಹಿರಣ್ಯಕಶಿಪಿಗೆ ಹೇಳ್ತಾರೆ, ಶ್ರೀ ಹಿರಣ್ಯಕಶಿಪುರ್ವಾಚ ಶ್ರೀ ಬಲಿರ್ವಾಚ ಶ್ರೀ ಸನ್ಮಾನ್ಯ ಶ್ರೀ ಮಾನ್ಯ ಮಂತ್ರಿಗಳು ಹೇಳ್ಬಾರ್ದು ಅವರಿಗೆ. ಕೃಷ್ಣ ಭಕ್ತಿ ಕೃಷ್ಣ ಪ್ರಜ್ಞೆ ಇಲ್ಲದವ್ರನ್ನ ಶ್ರೀ ಅಂತ ಕರಿಬಾರ್ದು, ದೋಷ ಬರುತ್ತೆ. ಬಹುಪಾರಕ್ ಹಾಕಬಾರ್ದು, ಜೈಕಾರ ಹಾಕಬಾರ್ದು, ಜಯವಾಗಲಿ ಜಯವಾಗಲಿ ಹಾಕಬಾರ್ದು, ಪಾಪ ಬರುತ್ತೆ ನಮಗೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರಿಗೆ ಜಯವಾಗಲಿ ಬಂತು ಪಾಪ ಈಗ ನನಗೆ. ಮಹಾಮೂರ್ಖ. ಕೃಷ್ಣ ಕೃಷ್ಣ ಅಂತವ್ರ ಹೆಸರು ಬಾಯಲ್ಲಿ ಬಂದ್ರೆ ಕೃಷ್ಣ ನಾಮ ಹೇಳ್ಬೇಕು ನಾವು. ಶ್ರೀಕಾರ ಹಾಕಬಾರದು, ಬೇಕಿದ್ರೆ ಹಿರಣ್ಯಕಶಿಪಿಗೆ ಹಾಕಿ. ಶ್ರೀ ಏನಕ್ಕೆ ಹಾಕ್ಬೇಕು ಅವರಿಗೆ? ದುಡ್ಡು ಕೊಡ್ತಾರೆ, ಹೆಂಜಿಲಿ ಕಾಸು ಕೊಡ್ತಾರೆ ಎಲೆಕ್ಷನ್ ಬಂದಾಗ ಅಂತನಾ? ದುಡ್ಡಂಚ್ರಿ ಎಲ್ರಿಗೂ ಅಂತ ತಗೊಂಡೋಗೋದ್ರೆ ಕೃಷ್ಣ ಸೇವೆ ಕೊಡ್ಬೇಕು. ಕೊಡಬಾರ್ದು ಆಕ್ಚುಲಿ ಅದನ್ನ. ಅಟ್ಲೀಸ್ಟ್ ಏನ್ ಗೊತ್ತಾ ನೋಡಿ, ವೈಷ್ಣವರು ಎಷ್ಟು ಕೃಪೆ ಕೊಡ್ತಾರೆ ಅಂದ್ರೆ, ಕೃಷ್ಣ ಕೃಷ್ಣ ಮಹಾಮೂರ್ಖ ಅವನು, ಮಹಾಮೂರ್ಖ, ತಗೋ ನಿನ್ ಸೇವೆಗೆ ಅರ್ಪಣೆ ಮಾಡ್ಕೋ, ಒಂದು ಕಿಂಚಿತಾರ ಅವ್ರಿಗೆ ಕೃಪೆ ಕೊಡು ಅಂತ ಪ್ರಾರ್ಥನೆ ಮಾಡಿಕೊಡ್ಬೇಕು. ಭಕ್ತರ ಮೂಲ ನೋಡಿ, ಅದಕ್ಕೆ ಭಕ್ತರ ಸವಾಸಕ್ಕೆ ಬರ್ಬೇಕು ನಾವು. ಭಕ್ತರ ಸವಾಸಕ್ಕೆ ಬರ್ಬೇಕು ನಾವು. ಇಲ್ಲಾಂದ್ರೆ ಭಗವಂತ ಲೀಲೆ ಹೆಂಗ್ ಅರ್ಥ ಆಗುತ್ತೆ? ಏನು ಅರ್ಥ ಆಗೋದಿಲ್ಲ. ಅವ್ರು ಅಂತ ಸಹವಾಸ ಮಾಡಬಾರ್ದು ನಾವು. ಯಾರು ಭಗವಂತನ ಭಕ್ತಿ ಮಾಡ್ತಾ ಇಲ್ಲ ಅಂತವ್ರು ಸಹವಾಸ ಮಾಡಬಾರ್ದು, ದೂರ ಇರಬೇಕು. ತೀರಾ ಅನಿವಾರ್ಯ ಇದ್ದಾಗ ಮಾತ್ರ ಎಷ್ಟು ಬೇಕೋ ಅಷ್ಟು ಪ್ರಚಾರ ಮಾಡಕ್ ಹೋಗ್ತೀವಿ. ಅಲ್ಲಿ ಅಭಕ್ತಿ ಇರ್ತಾರೆ, ತೊಂದರೆ ಇಲ್ಲ, ಸೇವೆಕನ ಹೋಗಿರ್ತೀವಿ. ಜನ್ಮಾಷ್ಟಮಿ ಬರುತ್ತೆ, ಲಕ್ಷ್ಮಿ ಕಲೆಕ್ಟ್ ಮಾಡಕ್ ಹೋಗ್ಬೇಕು, ಅಭಕ್ತರ ಮನೆಗೆ ಹೋಗ್ಬೇಕು, ಹೋಗಿ ಕೃಪೆ. ಆ ಕಾರಣಕ್ಕೆ ಮಾತ್ರ ಹೋಗ್ಬೇಕು ಹೊರತು ಬೇರೆ ಯಾವ ಕಾರಣಕ್ಕೆ ಭಗವಂತನ ಸೇವೆಗಲ್ಲದೆ ಅಂತವ್ರ ಮನೆಗೆ ಕಾಲಿಡಬಾರದು. ಈಗ ಎಷ್ಟೋ ಜನ ಮನೇಲಿ ಓಕೆ ಏನ್ ಮಾಡಕ್ಕಾಗಲ್ಲ, ಅದು ಹೇಳಿದ್ರು ಮತ್ತೆ ನಮ್ಗೆ ಹರ್ಟ್ ಆಗುತ್ತೆ. ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಮಾಡಿ ಕೃಷ್ಣನನ್ನ ಒಂದು ಚೂರು ಪ್ರೀತಿ ಮಾಡಿದ್ರೆ ಭಗವಂತ ನಮ್ಗೆ ಎಷ್ಟು ವಾಪಸ್ ಕೊಡ್ತಾನೆ. ಭಗವಂತ ವಿಚಾರ ಅಂತ ಬಂದಾಗ ಅಸೂಯೆ ಬರುತ್ತೆ. ನಾನು ಕೃಷ್ಣ ಪ್ರೀತಿ ಮಾಡ್ಬೇಕು.
16 ಜಪ ಮಾಡ್ತೇನೆ, ನಾನು 18 ಮಾಡ್ಬೇಕು, ಅದು ಏನ್ ತೊಂದರೆ ಇಲ್ಲ. ಅವ್ನು 90, ನಾನು 95, ಅದು ತೊಂದರೆ. ಅವನು TCS, ನಾನು ಇನ್ಫೋಸಿಸ್. ಅವನು ಜಾಬ್ಗೆ ಅಮೆರಿಕಾಗೆ ಹೋಗಿದ್ದಾನ, ನಾನು ಆಸ್ಟ್ರೇಲಿಯಾಗೆ ಹೋಗ್ತೀನಿ. ಅವನು 50,000 ಸಂಬಳ, ನಾನು 1 ಲಕ್ಷ ಸಂಬಳ. ಇಂಥವ್ರೆಲ್ಲ ಗುಡಿಸಿ ಕಸ ತರ ಎತ್ಬಿಡ್ತಾನೆ ಕೃಷ್ಣ. ಬೇಕಾಗಿಲ್ಲ ನಮ್ಗೆ. ಓಕೆ, ಮಾರ್ಕಂಡ ಋಷಿ ಭಗವಂತನ ಸಾಕ್ಷಾತ್ ಕಂಡಾಗ ಏನ್ ಅನ್ಸುತ್ತೆ ಅವನಿಗೆ? ನನಗೆ ಆಯುಷ್ಯ ಬೇಡ, ಆಯುಷ್ಯ ಬೇಕು, ಏನೇ ಕೊಟ್ಟರು ನಾನು ನಿನ್ನ ಸೇವೆಗೆ ಬಳಸ್ಬೇಕು. ಇಷ್ಟೇ, ಬೇರೆ ಇನ್ನೇನಿಲ್ಲ. ಧಾಮದ ಮಹಿಮೆ ತಿಳ್ಕೋಬೇಕು, ಧಾಮಕ್ಕೆ ಹೋಗ್ಬೇಕು, ಭಕ್ತಿ ಜೊತೆ ಇರಬೇಕು. ಇದೆಲ್ಲ ನಾವು ಒಂದೊಂದು ಸಣ್ಣದಾಗಿ ಅಳವಡಿಸ್ಕೋಬೇಕು ಲೈಫಲ್ಲಿ. ಭಕ್ತಿ ಸೇವೆ ತುಂಬಾ ಸಿಂಪಲ್ ಆಗಿದೆ, ತುಂಬಾ ಸರಳವಾಗಿದೆ. ಏನ್ ಕಷ್ಟ ಆಗುತ್ತೆ ಇಲ್ಲಿ? ನಮ್ಗೆ ಅನ್ಸುತ್ತೆ ಏನೊಂದು ಕಷ್ಟ ಆಗ್ತದೆ ಅಂತ. ಏನ್ ಕಷ್ಟ ಇಲ್ಲ, ತಿಳ್ಕೋಬೇಕಷ್ಟೇ. ಫಸ್ಟ್ ಸ್ವಲ್ಪನೇ ತಿಳ್ಕೊಂಡು ಏನಾಗುತ್ತೆ, ನಾವು ಅದನ್ನ ಆಚರಣೆ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ. ಆಚರಣೆ ಮುಖ್ಯ ಅಷ್ಟೇ. ಓಕೆ, ಇನ್ನೊಂದು ಒಬ್ಬ ಭಕ್ತ, ಅಂದ್ರೆ ಭಕ್ತ ಅಲ್ಲ, ಅವನು ದುಷ್ಟ ಭಕ್ತ ಆಗಿದ್ದ ಕತೆ ಬರುತ್ತೆ. ದಲ್ಲಿ ಒಬ್ಬ ಪುಂಡರೀಕ ಅಂತ ಇರ್ತಾನೆ. ಪುಂಡರೀಕ ಬ್ರಾಹ್ಮಣ, ಅವನ ಫ್ರೆಂಡ್ ಒಬ್ಬ ಇರ್ತಾನೆ, ಪುಂಡರೀಕ ಮತ್ತೆ ಅಂಬರೀಷ. ಪುಂಡರೀಕ ಬ್ರಾಹ್ಮಣ, ಅಂಬರೀಷ ಕ್ಷತ್ರಿಯ. ಇವರು ಒಳ್ಳೆ ರಾಯಲ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ, ಒಳ್ಳೆ ಶ್ರೀಮಂತರ ಬ್ರಾಹ್ಮಣ, ಶ್ರೀಮಂತ ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಆದ್ರೂ ಎಲ್ಲ ಅವ್ರ ಗುಣಗಳನ್ನ ಮಂಡಪಾಲ್ ಮಾಡ್ಬಿಟ್ಟಿರ್ತಾರೆ. ಯಾವಾಗ್ಲೂ ಕುಡಿಯೋದು, ಸಿನ್ಫುಲ್ ಆಕ್ಟಿವಿಟೀಸ್ ಎಲ್ಲ ಪಾಪ ಮಾಡೋದ್ರಲ್ಲಿ ತೊಡಗಿರ್ತಾರೆ. ಅವ್ರ ವರ್ಣಾಶ್ರಮಕ್ಕೆ ತಕ್ಕ ಹಾಗೆ ಏನು ಅವರು ಕರ್ಮ ಮಾಡ್ತಾರೆ. ಬ್ರಾಹ್ಮಣ ಕೆಲಸ ಮಾಡ್ತಲ್ಲ, ಕ್ಷತ್ರಿಯ ಕೆಲಸ ಮಾಡ್ತಾ ಇಲ್ಲ, ಕುಡಿಯೋದು, ವೇಷ ಸವಾಸ ಮಾಡೋದು. ಸಾವು ಹತ್ರ ಬರ್ತಾ ಇದ್ದಂದ್ರೆ ಅವ್ರು ಯೋಚನೆ ಮಾಡ್ತಾ ಇಲ್ಲ, ಸಾವು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು, ಯೋಚನೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ. ಸರಿ, ಒಂದಿನ ಹಣ ಸಂಪಾದನೆ ಮಾಡ್ಬೇಕು ಅಂತೇಳಿ ದೇಶಾಂತರ ಹೋಗ್ತಾರೆ. ಬಾ, ದುಡ್ಡು ಸಂಪಾದನೆ ಮಾಡಕ್ ಹೋಗೋಣ ಅಂತ ದೇಶಾಂತರ ಹೋಗ್ತಾರೆ. ಹೋಗ್ಬೇಕಾದ್ರೆ ಒಂದು ನದಿ ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಆ ನದಿ ತೀರದಲ್ಲಿ ಸಾವಿರಾರು ಜನ ಋಷಿಗಳು ಯಜ್ಞ ಮಾಡ್ತಿದ್ರು. ಇವರು ದೂರದಿಂದ ನೋಡಿದ್ರು, ಏನೋ ಮಾಡ್ತಿದಾರಲ್ಲ ಅಲ್ಲಿ, ಏನು ವೇದ ಮಂತ್ರಗಳು ಹೇಳ್ತಾ ಇದಾರೆ, ಏನೋ ಪೂಜೆ ನಡೀತಾ ಇದೆ. ಸರಿ, ನೋಡೋಣ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೋಗ್ತಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ ತಕ್ಷಣ ಲವ ಮಾತ್ರ ಸಾಧು ಸಂಗೆ ಸರ್ವಸಿದ್ಧಿ, ಅವ್ರ ಮನಸ್ಸು ಚೇಂಜ್ ಆಗ್ಬಿಡುತ್ತೆ. ಅಟ್ರಾಕ್ಟ್ ಆಗ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರಲ್ಲ ಅವರು, ಈ ನಮ್ ಜೀವನ ಎಂತ ಜೀವನ ಬೇಕಾದ ಅನ್ಸುತ್ತೆ ಅವ್ರಿಗೆ. ಮಾಡಬಾರ್ದು ಮಾಡ್ತಾ ಇದೀವಿ. ನೋಡು, ಋಷಿ ಮುನಿಗಳು, ಬ್ರಾಹ್ಮಣರು ವೇದಾಧ್ಯಯನ ಮಾಡ್ತಾರೆ, ವೇದ ಮಂತ್ರಗಳು ಹೇಳ್ತಾ ಇದಾರೆ, ನಾವೇನ್ ಪಾಪ ಮಾಡ್ತಾ ಇದೀವಲ್ಲ ಅಂತೇಳಿ ಅವರಿಗೆ ಶೋಕ ಆಯ್ತು. ಸರಿ, ಅವ್ರು ಬಂದು ಹೇಳ್ತಾರೆ, ನಾನು ಈ ಪಾಪಗಳಿಂದ ಏನ್ ಮಾಡ್ಬೇಕು ಸ್ವಾಮಿ, ಇದರಿಂದ ಹೊರಗೆ ಬರ್ಬೇಕು, ನಾವು ಏನ್ ಮಾಡ್ಬೇಕು, ವೇದಗಳಲ್ಲಿ ಏನಾದ್ರು ಇದೆಯಾ ಹೇಳಿ, ಸ್ವಲ್ಪ ಶಾಸ್ತ್ರ ಏನ್ ಹೇಳುತ್ತೆ ಈ ಪಾಪದಿಂದ ಆಚೆ ಬರೋದಕ್ಕೆ. ಆ ಋಷಿಗಳು ಹೇಳ್ತಾರೆ, ಮೆಡಿಟೇಟ್ ಮಾಡ್ತಾರೆ, ಧ್ಯಾನ ಮಾಡಿ ಹೇಳ್ತಾರೆ, ಯಾವ ಅನ್ಯ ಮಾರ್ಗನೂ ಇಲ್ಲ ನೀವು ಮಾಡಿರೋ ಪಾಪಗಳಿಗೆ. ಯಾವ ಅನ್ಯ ಮಾರ್ಗವೂ ಇಲ್ಲ ನೀವು ಮಾಡಿರೋ ಪಾಪಗಳಿಗೆ. ಯಾಕಂದ್ರೆ ಶಾಸ್ತ್ರಗಳು ಯಾವ್ದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿದಾರೋ ಅದಕ್ಕಿಂತ ಹೆಚ್ಚಿನದನ್ನ ನೀವು ಪಾಪಗಳು ಮಾಡಿದ್ದೀರಾ. ಔಟ್ ಆಫ್ ಶಾಸ್ತ್ರದಲ್ಲಿ ಯಾವ್ದೆಲ್ಲ ಮಾಡಬಾರ್ದು ಅಂತ ಹೇಳಿದಾರಲ್ಲ ಅದನ್ನೆಲ್ಲ ಮಾಡಿ ಎಕ್ಸ್ಟ್ರಾನು ಮಾಡಿದ್ದೀರಾ ನೀವು. ಮತ್ತೆ ನಿಮ್ಮ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲವೇ ಇಲ್ಲ. ಸೊ ಏನ್ ಮಾಡ್ಬೇಕು, ಅವ್ರಿಗೆ ಒಂಥರ ದುಃಖ ಆಯ್ತು. ಅಯ್ಯೋ ಸ್ವಾಮಿ, ಹೇಗಾದ್ರೂ ಮಾಡಿ ಯಮನ ಶಿಕ್ಷೆಯಿಂದ ನಾವು ತಪ್ಪಿಸ್ಕೋಬೇಕು, ಏನ್ ಮಾಡ್ಬೇಕು, ದಯವಿಟ್ಟು ಹೇಳಿ, ನಮಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಏನ್ ಮಾಡ್ಬೇಕು? ಸ್ವಲ್ಪ ಹೇಳ್ತಾನೆ, ಒಬ್ಬ ವೈಷ್ಣವ ಬಂದು ಹೇಳ್ತಾನೆ, ನೋಡಿಪ್ಪ ಬ್ರಾಹ್ಮಣ, ಓ ಕ್ಷತ್ರಿಯ, ಅಂಬರೀಷ, ಪುಂಡರೀಕ, ಕೇಳಿ ಸ್ವಲ್ಪ. ನೀವು ಮಾಡಿರೋ ಪಾಪಗಳು ಯಾವ ಕಾರಣಕ್ಕೂ ಅಕ್ಷಮ್ಯ ಅಪರಾಧ. ಅದಕ್ಕೇನ್ ಮಾಡ್ಬೇಕು ನೀವೀಗ ಅಂದ್ರೆ, ಈಗಿಂದೀಗ್ಲೇ ನೀವು ಪುರುಷೋತ್ತಮ ಕ್ಷೇತ್ರಕ್ಕೆ ಹೋಗ್ಬೇಕು. ಪುರುಷೋತ್ತಮ ಕ್ಷೇತ್ರ ಜಗನ್ನಾಥಪುರಿ ಧಾಮ ಕೀ ಜಯ. ಈಗ ಆ ವೈಷ್ಣವ ಕೃಪೆ ಕೊಟ್ಟ ಅಲ್ವಾ,
ವೇದದಲ್ಲಿ ಇಲ್ಲ ಅದು ಮಾತು. ವೇದಗಳಲ್ಲಿ ಯಾವ ಪ್ರಾಯಶ್ಚಿತ್ತ ಹೇಳಿಲ್ಲ. ಅದನ್ನ ಒಬ್ಬ ವೈಷ್ಣವ ತೋರ್ಸ್ಕೊಡ್ತಾನೆ. ಬ್ರಾಹ್ಮಣರು ಹೇಳಿದ್ರು, ನೋಡಪ್ಪ ನೀವು ಮಾಡಿರೋ ಪಾಪಗಳಿಗೆ ಕ್ಷಮೆನೇ ಇಲ್ಲ, ಕ್ಷಮೆ ಅಪರಾಧ, ಏನು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ರು ಬ್ರಾಹ್ಮಣರು. ಅದ್ರಲ್ಲಿ ಯಾರೋ ಒಬ್ಬ ವೈಷ್ಣವ ಹೇಳ್ತಾನೆ, ಹೌದೌದು ವೇದಗಳ ಪ್ರಕಾರ ನಿಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಇಲ್ಲ, ಆದ್ರೆ ಒಂದೇ ಒಂದು ಪ್ರಾಯಶ್ಚಿತ್ತ ಉಳಿದಿದೆ, ಈಗಿಂದ ಈಗಲೇ ನೀನು ಪುರುಷೋತ್ತಮ ಕ್ಷೇತ್ರಕ್ಕೆ ಹೋಗ್ಬೇಕು. ಅವೆಲ್ಲ ತೀರ್ಥಕ್ಷೇತ್ರಗಳ ತೀರ್ಥರಾಜ ಪುರುಷೋತ್ತಮ ತುಂಬಾ ಕೃಪಾಮಯ, ಕೃಷ್ಣನಿಗಿಂತ ಹೆಚ್ಚು ಕೃಪಾಮಯ ಪುರುಷೋತ್ತಮ ಜಗನ್ನಾಥ. ಹೋಗಿ ಅಲ್ಲಿ ಹೋಗಿ ಏನ್ ಮಾಡಿ ಭಗವಂತ ಧಾಮದಲ್ಲಿ ನೋಡಿ, ಭಗವಂತ ಧಾಮದಲ್ಲಿ ಒಂದು ಉಸಿರಾಟನೂ ಕೂಡ ನಮ್ಮ ಪಾಪಗಳನ್ನ ನಾಶ ಮಾಡುತ್ತೆ. ಜಗನ್ನಾಥನ ಆಶ್ರಯ ಪಡ್ಕೊಳ್ಳಿ. ಉತ್ಕಲ ಪ್ರದೇಶ, ಉತ್ಕಲ ಅಂತ ಹೇಳಿದ್ರೆ ಉತ್ಕಲ ಯಾವ ಕಾರಣಕ್ಕೂ ನಾಶ ಆಗುವಂಥದ್ದು, ಸೃಷ್ಟಿ ಆಗುವಂತ ಜಾಗ ಅಲ್ಲ ಅದು. ನೀವು ಹೋಗಿ, ಭಗವಂತ ನಿಮ್ಗೆ ನಿಮ್ಮೆಲ್ಲ ಇಚ್ಛೆಗಳನ್ನ ಪೂರೈಸ್ತಾನೆ. ಸರಿ, ಆ ವೈಷ್ಣವ ಹೇಳಿದ ಮಾತು ಕೇಳಿ ಪುಂಡರೀಕ ಮತ್ತು ಅಂಬರೀಷ್ ಏನ್ ಮಾಡ್ತಾರೆ, ಪುರುಷೋತ್ತಮ ಕ್ಷೇತ್ರಕ್ಕೆ ಬರ್ತಾರೆ. ಜಗನ್ನಾಥ ಲೀಲೆಗಳನ್ನ ವರ್ಣನೆ ಮಾಡ್ತಾ ಇದ್ರೆ, ಜಗನ್ನಾಥ ಲೀಲೆ ಕೇಳ್ತಾ ಇರೋದು ನಾವು ಅದೇ ಮಾಡ್ತೀವಲ್ಲ 15 ದಿನದಿಂದ ಜಗನ್ನಾಥ ಲೀಲೆಗಳನ್ನ. ಅವ್ರು ಏನ್ ಮಾಡ್ತಾರೆ, ಜಗನ್ನಾಥ ಲೀಲೆನ ಕೇಳಿಸ್ಕೊಂಡು ಮತ್ತೆ ನೀವು ರಿಪೀಟ್ ಮಾಡ್ಬೇಕು. ನಿಮ್ಮ ಮಕ್ಳಿಗೋ ಪಕ್ಕದ ಮನೆಯವ್ರಿಗೋ ಅವ್ರಿಗೂ ಯಾರು ಕಾಲ್ ಮಾಡಿ ಫೋನ್ ಮಾಡಿ ಅದನ್ನೇ ಹೇಳ್ಬೇಕು. ಎಷ್ಟಾಗುತ್ತೆ, ಒಂದು 5 ನಿಮಿಷ 10 ನಿಮಿಷ ಹೇಳಿ. ಇಷ್ಟು ಮಾಡೋದ್ರಿಂದ ನಿಮ್ಮ ಎಲ್ಲಾ ಪಾಪಗಳು ನಾಶ ಆಗುತ್ತೆ. ಮತ್ತೆ ಇನ್ಯಾವ ಕಾರಣಕ್ಕೂ ನೀವು ಪಾಪ ಕಾರ್ಯಗಳಿಗೆ ಕೈ ಹಾಕಬಾರ್ದು. ಓಕೆನಾ? ಭಕ್ತಿ ಮಾಡ್ತೀರಾ? ಪುರುಷೋತ್ತಮ ಕ್ಷೇತ್ರಕ್ಕೆ ಹೋಗ್ತೀರಾ? ಜಗನ್ನಾಥನ ಆಶ್ರಯ ಪಡಿತೀರಾ? ಸೊ ಅಂಬರೀಷ ಪುಂಡರೀಕ ಏನ್ ಮಾಡ್ತಾರೆ, ಆಯ್ತು. ಅಲ್ಲಿಂದ ಅವರು ಹೇಗೋ ಧಾಮಕ್ಕೆ ಬರ್ತಾರೆ, ತುರಿ ಧಾಮಕ್ಕೆ ಬರ್ತಾರೆ. ಬಟ್ ಅವ್ರು ಹೋಗಿದ್ದೇನಕ್ಕೆ? ದುಡ್ಡು ಮಾಡ್ಬೇಕು ಅಂತ ಅಲ್ವಾ, ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಬೇರೆ ದೇಶಕ್ಕೆ ಹೋಗೋಣ ಅಂತ ಹೋಗ್ತಿರ್ತಾರೆ. ಅಕಸ್ಮಾತ್ ಆಗಿ ಅಲ್ಲಿ ಯಜ್ಞ ಮಾಡುವಂತ ಬ್ರಾಹ್ಮಣರನ್ನ ಕಾಣ್ತಾರೆ. ಅಕಸ್ಮಾತ್ ಆಗಿ ಅಂದ್ರೆ ಅವ್ರಿಗೆ ಹಿಂದಿನ ಸಂಸ್ಕಾರ ಇದ್ದಿದ್ದಕ್ಕೆ ಅಕಸ್ಮಾತ್ ಆಗಿ ಅವ್ರ ಪರಿಚಯ ಆಗಿದೆ. ವೈಷ್ಣವರ ಪರಿಚಯ ಹೇಗಾಗುತ್ತೆ? ಅಕಸ್ಮಾತ್ ಆಗೋದಿಲ್ಲ. ನಮಗ್ ಸಂಸ್ಕಾರ ಇದ್ರೆ ಮಾತ್ರ ಆಗೋದು. ಹಿಂದಿನ ಜನ್ಮಗಳಲ್ಲಿ ಸಂಸ್ಕಾರ ಇದ್ರೆ ಮಾತ್ರ ನಮ್ಗೆ ಭಕ್ತರ ಸವಾಸ ಬರುತ್ತೆ. ಈ ಜನ್ಮದಲ್ಲಿ ಪಾಪಿಗಳೇ ಇರ್ಬೋದು, ಹಿಂದಿನ ಜನ್ಮದಲ್ಲಿ ನಾವು ಏನೋ ಒಂದಿಷ್ಟು ಕಿಂಚಿತ್ ಪುಣ್ಯ ಮಾಡಿದ್ರೆ ನಮಗೆ ಭಕ್ತರ ಸವಾಸ ಬರುತ್ತೆ. ಹಾಗೆ ಅಂಬರೀಷ ಮತ್ತೆ ಪುಂಡರೀಕ ಫ್ರೆಂಡ್ಸ್ಗೆ ಭಕ್ತರ ಸವಾಸ ಸಿಕ್ತು. ಸರಿ, ಬಂದ್ರು, ಸೀದಾ ಸಿಂಹಧಾರಿಗೆ ಬಂದ್ರು. ಬಂದ ತಕ್ಷಣ ಮೇಲೆ ಸುದರ್ಶನ್ ನೋಡಿದ್ರು, ದಂಡವತ್ ನಮಸ್ಕಾರ ಮಾಡಿದ್ರು, ಒಳಗೆ ದರ್ಶನ ಮಾಡಿದ್ರು, ಭಗವಂತ ನಾಮ ಹೇಳಿದ್ರು. ಕಂಟಿನ್ಯೂಸ್ ಆಗಿ 3 ರಾತ್ರಿ ಹಗಲು, 3 ರಾತ್ರಿ 3 ಹಗಲು ಭಗವಂತ ನಾಮ ಹೇಳ್ತಾ 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 ಭಗವಂತ ರತ್ನಸಿಂಹಾಸದಿಂದ, ಅಂದ್ರೆ ಗರ್ಭಗುಡಿ ರತ್ನಸಿಂಹಾಸದಿಂದ ಒಂದು ಬೆಳಕು ಕಾಣಿಸುತ್ತೆ. ಆ ಬೆಳಕಲ್ಲಿ ನೋಡ್ತಾರೆ ಜಗನ್ನಾಥ ದರ್ಶನ ಕೊಟ್ಬಿಟ್ಟಿದ್ದಾನೆ. ಎಂತ ಪಾಪಿಗಳು ಮಾಡಬಾರ್ದೆಲ್ಲ ಮಾಡ್ತಾರೆ. ಬ್ರಾಹ್ಮಣರು ಹೇಳೇ ಬಿಟ್ರು, ನಿನ್ನ ಪಾಪಗಳಿಗೆ ಯಾವ ಬುಕ್ಕಲ್ಲೂ ರೆಮಿಡೀಸೇ ಸಿಗ್ತಾ ಇಲ್ಲ ಅಂತ. ಅಂತ ಪಾಪಿಗಳಿಗೆ ಭಗವಂತ ಜಗನ್ನಾಥ ದರ್ಶನ ಕೊಡ್ತಾನೆ. ಅಪ್ಪ ಎಷ್ಟು ಕೃಪಾಮಯಿ ಕೃಷ್ಣ. ಎಲ್ಲ ಪಾಪಗಳು ನಾಶ ಆಯ್ತು. ಕೊನೆಗೆ ಎಲ್ಲ ಪಾಪ ನಾಶ ಆದ್ಮೇಲೆ ಆನಂದ ಮತ್ತೆ ಜ್ಞಾನ ಒಳಗಿಂದ ಪ್ರಕಾಶ ಆಗುತ್ತೆ, ಒಳಗಿಂದ ಬರುತ್ತೆ. ಮತ್ತೆ ಪುಂಡರೀಕ ಅಂಬರೀಷ ಭಗವಂತನ ಶುದ್ಧ ಭಕ್ತರಾಗ್ಬಿಡ್ತಾರೆ. ಆ ಜನ್ಮದಲ್ಲೇ ಅವ್ರು ಭಗವದ್ಧಾಮಕ್ಕೆ ಹೋಗ್ತಾರೆ. ಹರಿ ಓ ಜೈ ಜಗನ್ನಾಥ್. ಒಂದೇ ಒಂದು ಜನ್ಮದಲ್ಲಿ ಎಲ್ಲ ಪಾಪಗಳನ್ನ ಕಳ್ಕೊಂಡು ಕಂಪ್ಲೀಟ್ ಶರಣಾಗತಿ ಆಗಿ ಭಗವದ್ಧಾಮಕ್ಕೆ ಹೋಗ್ತಾರೆ. ಅಂತ ಪಾಪಿಗಳು ಅಂದ್ರೆ ನಾವ್ಯಾಕೆ ಮಾಡಬಾರ್ದು? ನಾವ್ಯಾಕೆ ಭಕ್ತಿ ಮಾಡಬಾರ್ದು? 3 ರಾತ್ರಿ ಹಗಲು ರಾತ್ರಿ ಭಗವಂತ ನಾಮ ಹೇಳ್ತಾರೆ. 7ನೇ ರಾತ್ರಿಗೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. 7 ದಿನದಲ್ಲಿ 7 ದಿನ ಬೇಡ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ವಿಭಕ್ತ ಪ್ರಣಶತಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ. 7 ರಾತ್ರಿನೂ ಬೇಕಾಗಿಲ್ಲ, ಹಿಂಗೆ ಚಿಟಿಕೆ ಹೊಡೆಯಷ್ಟರಲ್ಲಿ ಪ್ರಭುಪಾದ ಹೇಳ್ತಾರೆ 1 minute you can you'll become a devotee. ಒಂದು ನಿಮಿಷದಲ್ಲಿ ಭಕ್ತರಾಗ್ತೀರಾ. ಒಂದೇ ಒಂದು ಲೀಲೆ ಕೇಳಿ ಭಕ್ತರಾಗ್ತೀರಾ ನೀವು.
ನಮ್ಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ. ಎಷ್ಟು ಶಾಸ್ತ್ರಗಳು ಪುರಾಣಗಳು ಹೇಳ್ತವೆ ಎಲ್ಲ ಹೇಳ್ತಾರೆ ಕೃಷ್ಣ ಭಕ್ತಿ ನಮ್ಮ ನಂಬಿಕೆನೇ ಬರ್ತಾ ಇಲ್ಲ. ಅವನ್ ಯಾರು ಬ್ರಹ್ಮಾಂಡ ಗುರೂಜಿ ಬಂದು ಹೇಳ್ತಾನೆ ಬೆಳಿಗ್ಗೆ, ನಂಬಿಕೆ ಬಂದ್ಬಿಡುತ್ತೆ ನಮ್ಗೆ. ಇವಾಗ ಬರ್ತಾನೆ ಗೊತ್ತಿಲ್ಲ. ಯಾರನ್ನ ನಂಬೇಕು, ಯಾವ ಮಾತನ್ನ ನಂಬೇಕು ಏನು ಗೊತ್ತಿಲ್ಲ. ಅವ್ರು ಏನೇ ಹೇಳಿದ್ರು ಬರೀ ಭೌತಿಕಕ್ಕೆ ಹೇಳ್ತಾರ ಅಷ್ಟೇನೆ, ನಮ್ಮ ಭೌತಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಅಷ್ಟೇ. ಬಟ್ ಜಗನ್ನಾಥ ಹಂಗಲ್ಲ. ನೇರವಾಗಿ ಭಗವದ್ ಧಾಮಕ್ಕೆ ಹೋಗೋದಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳ್ತಾನೆ ಅವನು. ಅದಕ್ಕೆ ಹೇಳಿ ವೈಷ್ಣವ ಕೃಪೆ ಬೇಕು. ವೈಷ್ಣವ ಕೃಪೆ ಇಲ್ಲ ಅಂದ್ರೆ ನಮಗೆ ಸಿಗೋದಿಲ್ಲ. ಈಗ ಅಕಸ್ಮಾತ್ ವೈಷ್ಣವ ಬಂದಿಲ್ಲ ಅಂದ್ರೆ ಪುಂಡರೀಕ ಮತ್ತೆ ಅಂಬರೀಷ್ ಏನ್ ಮಾಡ್ಬೇಕಿತ್ತು? ಓ ಸ್ವಾಮಿ, ನಮ್ ಪಾಪಕ್ಕೇನು ಪ್ರಾಯಶ್ಚಿತ ಇಲ್ವಾ ಅಂತ ಹಂಗೆ ಕೊರಗುತ್ತಾ ಇದ್ರು. ನಮ್ಗೆ ನಮ್ಮ ತಪ್ಪಿನ ಅರಿವು ಆಗ್ಬೇಕು. ಮೊದ್ಲು ಪ್ರಾಯಶ್ಚಿತ ಮಾಡ್ಕೋಬೇಕು, ಪಶ್ಚಾತ್ತಾಪ ಪಡಬೇಕು. ಓ ನಾನೆಂಥ ಪಾಪಿ, ಓ ಕೃಷ್ಣ ಕೃಷ್ಣ. ಇದನ್ನೇ ಭಗವಂತ ಕೇಳೋದು. ಮಾಡ್ತಾರೆ. ಬ್ರಾಹ್ಮಣನಾಗಿ ಹುಟ್ಟಿ ಹೆಂಡ ಕುಡಿತಾನೆ, ವೇಶ್ಯವಾಟಿಕೆ ಮಾಡ್ತಾನೆ, ಮಾಂಸ ತಿಂತಾನೆ, ಕೊಲೆ ಮಾಡ್ತಾನೆ, ಮೃಗಾರಿ ತರ, ರತ್ನಾಕರನ್ ತರ. ಅಂಥವ್ರಿಗೂ ಭಗವಂತ ಕೃಪೆ ಕೊಡ್ತಾನೆ. ನೋಡಿ, ಭಗವಂತನಿಗೆ ಯಾರ ಮೇಲೆ ಕೋಪ ಇಲ್ಲ, ಯಾರ ಮೇಲೆ ದ್ವೇಷ ಇಲ್ಲ. ನಾವು ಭಗವಂತ ಬಯಸ್ತಾ ಇಲ್ಲ ಅಷ್ಟೇ, ಅದು ನಮ್ ತಪ್ಪು. ಓಕೆ, ಸೊ ಇನ್ಮೇಲೆ ಏನೆಲ್ಲ ಇದೆ ಅದೆಲ್ಲ ಬಿಟ್ಟು ನಾವು ಸುಮ್ಮನೆ ಭಗವಂತ ಭಕ್ತಿ ಮಾಡ್ತಾ ಹೋಗ್ಬೇಕು ಅಷ್ಟೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗತ್ಕೃಷ್ಣ ಪ್ರೋಪಾತ್.